ತೆಲುಗುನವರಾಗಿರೋದ್ರಿಂದ ತೆಲುಗುನಲ್ಲಿ ಒಂದ್ಸಾರಿ ಹೇಳ್ತಾರೆ, ಅದು ಬಿಸಿನೀರಿನ ಅಭಿಷೇಕ ಆದ್ಮೇಲೆ. ಅದಾದ ನಂತರ ಬೇರೆ ಭಾಷೆನಲ್ಲಿ ಬೇಕಿದ್ರೆ ಹೊರಗಡೆ ಸಿಗ್ತೀವಿ, ಇಂಡಿವಿಜುವಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ನಮಗೆ ತಿಳಿದಷ್ಟು ಭಾಷಾ ಜ್ಞಾನದಲ್ಲಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಹೇಳೋದಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ ನಮ್ಗೆ ಎಷ್ಟು ಭಾಷಾ ಜ್ಞಾನ ಇದೆಯೋ ಅಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವಾಗ ದೇವಸ್ಥಾನದ ಕಿರುಪರಿಚಯ, ಇತಿಹಾಸ ತಾವು ಹೇಳ್ಬೋದು. ಸರಿಸುಮಾರು ಒಂದು 15-20 ನಿಮಿಷ ಸಮಯ ತಗೊಳ್ತೀವಿ ನಿಮ್ದು. ಸ್ವಾಮಿ ಅಷ್ಟಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಕೇಳೋದು ಅಂತ ತಮ್ಗೆ ಅನ್ಸಿರ್ಬೋದು. ಹೇಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅಥವಾ ಅವಶ್ಯಕತೆ ನಮ್ಗಿದೆ, ಕೇಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅವಶ್ಯಕತೆ ನಿಮ್ಗೆ ಇಲ್ದಿರ್ಬೋದು. ಯಾಕೆ ಸ್ವಾಮಿ ಅದನ್ನ ಯಾಕೆ ಹೇಳ್ತಿದ್ದೀರಿ ಅಂತ ಕೇಳ್ಬೋದು. ಇವಾಗ ಈ ಫೇಸ್ಬುಕ್, ವಾಟ್ಸ್ಆಪ್ ಇದ್ರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಹರಿದಾಡ್ದಾಗಿನಿಂದ ಅದರಲ್ಲಿ ಕಮೆಂಟ್ಸ್ ಗಳು ಮಾಡ್ತಾರೆ. ಇದನ್ನ ಅಮ್ಮ ಮಾತಾಡ್ಬೇಕು ಅನ್ಸಿದವ್ರು ಹೊರಗಡೆ ಹೋಗಿ. ಅದನ್ನೇ ಹೇಳ್ತಾ ಇದ್ದೀನಿ, ಅನಿವಾರ್ಯತೆ ನಿಮ್ಗೆ ಇಲ್ದೇ ಇರ್ಬೋದು ಕೇಳೋದು ಅಂತೇಳಿ. ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ತಾರೆ ನೀವು ಮಾತಾಡಿ. ಕೇಳ್ಬೇಕನ್ನೋರು ಇರ್ತಾರೆ ಒಂದು 10-20 ಜನ ಇದರಲ್ಲಿ, ಅವ್ರಿಗಾದ್ರೂ ಅವಕಾಶ ಮಾಡಿಕೊಡ್ರಿ. ಯಾಕೆ ನಾವು ಹೇಳಲೇಬೇಕು ಅನ್ನೋ ಅನಿವಾರ್ಯತೆ ನಮಗಿದೆ ಅಂದ್ರೆ ಕಮೆಂಟ್ಸ್ ಗಳು ಬರ್ತಾವೆ. ಇದನ್ನೆಲ್ಲ ಅರ್ಚಕರಿಗೆ ಮಾಡೋದು ಕೆಲಸ ಇರೋದಿಲ್ಲ, ದುಡ್ಡಿಗಾಗಿ ಮಾಡ್ತಾರೆ, ಹಣಕ್ಕಾಗಿ ಮಾಡ್ತಾರೆ, ಡಬಲ್ ಕೋಸಂ చేస్తారు ಈ ಕಡೆ ಅಂತೇಳಿ. ಅದು ಆ ಒಂದು ಫೇಸ್ಬುಕ್ ಅಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ನಾವು ಕಮೆಂಟ್ ಮಾಡ್ತಾ ಹೋದ್ರೆ ಬೆಳೀತದೆ. ಅದು ಕೆಟ್ಟ ಭಾಷೆಗಳು ಯೂಸ್ ಆಗ್ತವೆ. ಹಂಗಾಗಿ ನಮ್ಮ ಮರ್ಯಾದೆನೂ ಹಾಳಾಗ್ತದೆ, ದೇವಸ್ಥಾನದ ಮರ್ಯಾದೆನೂ ಹಾಳಾಗ್ತದೆ. ಹಾಗಾಗಿ ಬಂದಿರ್ತಕ್ಕಂಥ ಭಕ್ತರ ಮನಸ್ಸಿಗೆ ತಿಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಮಾತ್ರ ತಿಳಿಸ್ತೀವಿ. ನಿಮಗ್ ಗೊತ್ತಾಗ್ತದೆ ಇದನ್ನ ದುಡ್ಡಿಗಾಗಿ ಮಾಡ್ತಾರ ಅಂತೇಳಿ. ಇವಾಗಲೇ ಗೊತ್ತಾಗಿರ್ಬೋದು ಅಂತ ಅನ್ಕೊಂತೀವಿ, ಮುಂದೂ ಗೊತ್ತಾಗ್ತದೆ ಇದನ್ನ ದುಡ್ಡಿಗಾಗಿ ಮಾಡ್ತಾ ಇದಾರೆ ಅಂತೇಳಿ. ಅದಕ್ಕಾಗಿ ಸ್ವಾಮಿ ಸಾಕ್ಷಿಯಾಗಿ ನಾವು ನಿಮ್ಮನ್ನು ಒಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ ಮನಸ್ಸನ್ನು ದೇವರು ಒಪ್ಪಿಸ್ತಾನೆ. ಮನಸ್ಸನ್ನು ಒಪ್ಪಿಸೋದಕ್ಕೆ ಮನುಷ್ಯನಿಗೆ ಆಗೋದಿಲ್ಲ, ಅದು ದೇವರೇ ಬೇಕದಕ್ಕೆ. ಹಾಗಾಗಿ ಆ ದೇವರು ನಿಮ್ಗೆ ನಿಮ್ ಮನಸ್ಸನ್ನು ಒಪ್ಪಿಸಬಹುದು ಅಂತ ಅನ್ಕೊಂಡಿದೀನಿ. ನಿಮ್ ಮನುಷ್ಯರನ್ನ, ನೀವು ಬಂದಿರ್ತಕ್ಕಂಥ ಮನುಷ್ಯರನ್ನ ಒಪ್ಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ದಯವಿಟ್ಟು ನಮಗೊಂದು 15 ನಿಮಿಷದ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಕೊಡ್ರಿ ಅಂತೇಳಿ ಕೇಳ್ತಾ ದೇವಸ್ಥಾನದ ಇತಿಹಾಸನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಬಂದ್ಬಿಟ್ಟು 12ನೇ ಶತಮಾನ, 11 ಮತ್ತು 12ನೇ ಶತಮಾನದಲ್ಲಿ 11th ಮತ್ತು 12th ಸೆಂಚುರಿ ಅಂತೇಳಿ ಕರಿತೀವಿ ನಾವು. 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಈ ಗಬ್ಬೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. 12ನೇ ಶತಮಾನ ಅಂತಂದ್ರೆ ನಮ್ ಕರ್ನಾಟಕದವರಿಗೆ ಗೊತ್ತಿರ್ತದೆ. ಈ ಭಾಗವನ್ನ ಬಾದಾಮಿಯ ಚಾಲುಕ್ಯರು ಆಳ್ತಕ್ಕಂಥ ಏರಿಯಾಗಳು ಇವೆಲ್ಲ. ಅವರ ಸಾಮಂತ ದೊರೆಗಳಾಗಿರ್ತಕ್ಕಂಥ ದೇವಗಿರಿಯ ಯಾದವರು ಅಂತ ಹೇಳಿ ಕರಿತೀವಿ ನಾವು. ಬಾದಾಮಿಯ ಚಾಲುಕ್ಯರ ಸಾಮಂತ ದೊರೆಗಳಾಗಿರ್ತಕ್ಕಂಥ ದೇವಗಿರಿಯ ಯಾದವರ ಆವತ್ತಿನ ಆಸ್ಥಾನದ ದೊರೆಯಾಗಿರ್ತಕ್ಕಂಥ 1213 ಏಪ್ರಿಲ್ 20ಕ್ಕೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಪ್ರತಿಷ್ಠಾಪನೆ ಮತ್ತು ರುದ್ರದೇವರ ಪ್ರತಿಷ್ಠಾಪನೆ ಆಗ್ತದೆ. ಆವತ್ತಿನ ದೊರೆಯಾಗಿರ್ತಕ್ಕಂಥ ಸೇವಣ ವಂಶದ ಸಿಂಘಣ ರಾಜ ಎಂಬಾತನ ಆಸ್ಥಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಈ ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳಿ ಕರಿತೀವಿ ನಾವು. 1213, ಇವತ್ತು 2023 ಏಪ್ರಿಲ್ 20. ಇವತ್ತು ನಾವು ಆ ಏಪ್ರಿಲ್ 20 ಕೂಡ ದಾಟ್ಕೊಂಡು ಮುಂದೆ ಹೋಗಿದ್ದೀವಿ ನಾವು. ಅಂದ್ರೆ ಸರಿಸುಮಾರು ಎಷ್ಟು ವರ್ಷ ಆಗಿರ್ಬೋದು ನಿಮ್ ಕ್ಯಾಲ್ಕುಲೇಟರ್ ತಗೊಂಡು ಲೆಕ್ಕ ಹಾಕೊಳ್ರಿ, ಗೊತ್ತಾಗ್ತದೆ. 810 ವರ್ಷ, 810 years ಓಲ್ಡ್ ಟೆಂಪಲ್. ಇದು ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ, 800 ವರ್ಷ ಹಳೆಯದಾಗಿರ್ತಕ್ಕಂಥ ದೇವಸ್ಥಾನ ಗಬ್ಬೂರಿನ ವೆಂಕಟೇಶ್ವರ ದೇವಸ್ಥಾನ ಅಂತ ನಾವು ಹೇಳ್ಬೋದು. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ತಾವೆಲ್ಲ ಗಮನಿಸಿರ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲಿ ವೆಂಕಟೇಶ್ವರ ದೇವರ ವಿಶೇಷತೆ ಏನು, ದೇವಸ್ಥಾನದ ವಿಶೇಷತೆ ಏನು ಗಮನಿಸಿದ್ದೀರ ತಾವ್ಯಾರಾದ್ರೂ? ಇಲ್ಲ ಸ್ವಾಮಿ, ನಮ್ಗೆ ಮಾತಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ನಮ್ಗೆ, ಹೌದು ತಾನೆ? ಅದಕ್ಕೆ ಎಲ್ಲೇ ಹೋಗ್ಲಿ, ಯಾವುದೇ ಇದೊಂದು ದೇವಸ್ಥಾನ ಸ್ಪೆಷಲ್ ಆಗಿ ನಮ್ ದೇವಸ್ಥಾನ ಗಮನಿಸ್ರಿ ಅಂತ ಹೇಳೋದಿಲ್ಲ. ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿನ ವಿಶೇಷತೆಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ತಾವೆಲ್ಲ ಅಬ್ಸರ್ವ್ ಮಾಡ್ಬೇಕು, ಗಮನಿಸ್ಬೇಕು ದೇವಸ್ಥಾನದಲ್ಲಿ ಏನ್ ವಿಶೇಷತೆ ಅಂತೇಳಿ. ಮಾತು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀವು ಕಾರಲ್ಲಿ ಬಂದಿದ್ರು, ಬಸ್ಸಲ್ಲಿ ಬಂದಿದ್ರು, ಅಲ್ಲಿನೂ ಮಾತಾಡ್ತಾನೆ ಬಂದಿದ್ದೀರಿ, ಇಲ್ಲೂ ಮಾತಾಡ್ತಾನೆ ಕೂತಿರ್ತೀರಿ, ಮಾತಾಡ್ಕೊಂಡೆ ಮನೆಗೆ ಎದ್ದೋಗ್ಬಿಡ್ತೀರಿ. ಏನ್ ನೋಡ್ದಂಗಾಯ್ತು ನೀವು? ಬಿಸಿನೀರಿನ ಅಭಿಷೇಕ ನೋಡೋದಕ್ಕೆ ಸಿಗ್ತದೆ, ಅದು ಬಿಟ್ಟು ಏನಾದ್ರೂ ತಿಳ್ಕೊಳ್ಳೋದಕ್ಕೆ ಕಷ್ಟ ಪಡ್ಬೇಕು, ಕೇಳ್ಬೇಕು. ಇಲ್ಲಿ ವಿಶೇಷತೆ ಅಂದ್ರೆ ಹರಿ ಮತ್ತು ಹರ ಒಂದೇ ದೇವಸ್ಥಾನದಲ್ಲಿ ನೋಡೋದಕ್ಕೆ ಸಿಗ್ತಕ್ಕಂಥ ನಮ್ಮ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕೆ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ 2 ದೇವರುಗಳು ಅಂತ ಹೇಳಿ ಕರಿತೀವಿ ನಾವು. ಹರಿ ಮತ್ತು ಹರ ಒಂದೇ ದೇವಸ್ಥಾನದಲ್ಲಿ, ಒಂದೇ ಮುಖ್ಯ ದ್ವಾರದಲ್ಲಿ, ಒಂದೇ ಪದ್ಧತಿಯಲ್ಲಿ ಪೂಜೆಗೊಳ್ತಕ್ಕಂಥ 2 ದೇವರುಗಳು ಅಂತ ಹೇಳಿ ಹೇಳ್ಬೋದು ನಾವು. ಹರಿಹರ ದೇವಾಲಯ ಅಂತ ಹೇಳಿ ಕರೆದ್ರೂ ಆಶ್ಚರ್ಯ ಇಲ್ಲ. ವಿಷ್ಣು ಮತ್ತು ಹರ ಒಂದೇ ದೇವಸ್ಥಾನದಲ್ಲಿ ನೋಡೋದಕ್ಕೆ ಸಿಗ್ತಕ್ಕಂಥ 2 ದೇವರುಗಳು, ಅದು ಈ ದೇವಸ್ಥಾನದ ವಿಶೇಷತೆ. ಅಲ್ಲಿರ್ತಕ್ಕಂಥ ರುದ್ರದೇವರ ವಿಶೇಷತೆಗೆ ಬರೋದಾದ್ರೆ ಅದು ಬ್ರಹ್ಮಸೂತ್ರದಿಂದ ನಿರ್ಮಿತ ರುದ್ರದೇವರು ಅಂತ ಹೇಳಿ ಕರಿತೀವಿ ನಾವು. ಅದನ್ನ ಹೇಳ್ತಾ ಹೋದ್ರೆ ಒಂದು 20 ನಿಮಿಷ ಪ್ರವಚನ ಮಾಡ್ಬೇಕಾಗ್ತದೆ ನಾವು. ಬ್ರಹ್ಮಸೂತ್ರ ಏನು ಅಂದ್ರೆ, ನೀವೆಲ್ಲ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲರೂ ಆಕ್ಟಿವ್ ಆಗಿದ್ದೀರಾ. ಈ ಯೂಟ್ಯೂಬ್ ಅಲ್ಲಿ ಹೋಗಿ ಬ್ರಹ್ಮಸೂತ್ರ ಅಂತ ಹೊಡೆದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಇರ್ತಕ್ಕಂಥ ರುದ್ರದೇವರು ಹೇಗಿದೆ ಅಂತ ತಾವು ನೋಡ್ಕೊಂಡು ಹೋಗ್ರಿ. ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಅದರ ವಿಶೇಷತೆ ಏನು ಅಂತ ಸಿಗ್ತದೆ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ರುದ್ರದೇವರ ಪ್ರತಿಷ್ಠಾಪನೆಯಲ್ಲಿ 2 ವಿಧ, ಒಂದು ಸೋಮಸೂತ್ರ, ಮತ್ತೊಂದು ಬ್ರಹ್ಮಸೂತ್ರ. ಇಲ್ಲಿರ್ತಕ್ಕಂಥ ರುದ್ರದೇವರು ಬ್ರಹ್ಮಸೂತ್ರ.
ಸೋಮಸೂತ್ರ ರುದ್ರದೇವರು ಅಥವಾ ಈಶ್ವರ ದೇವರು ಅಥವಾ ಲಿಂಗಗಳ ಮುಂದೆ ನಿಂತು ಕೋಟಿ ಸಾರಿ ಜಪ ಯಜ್ಞ ಪಾರಾಯಣಗಳನ್ನು ಮಾಡೋದು. ಬ್ರಹ್ಮಸೂತ್ರ ರುದ್ರದೇವರು ಮುಂದೆ ನಿಂತುಕೊಂಡು ಒಂದು 108 ಸಾರಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅನ್ನೋ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳೋದು. ಒಂದಕ್ಕೆ ಸಮ 2, ಒಂದಕ್ಕೆ ಸಮ ಅಂತ ಹೇಳ್ತಾರೆ. ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ದೇವರು ಅಂತ ಹೇಳಿ ಕರೀತಾರೆ ಬ್ರಹ್ಮಸೂತ್ರ. ಇಲ್ಲಿ ಅಂತಲ್ಲ, ಎಲ್ಲಿ ಬ್ರಹ್ಮಸೂತ್ರ ರುದ್ರದೇವರು ಸಿಗ್ತದೋ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ರುದ್ರದೇವರುಗಳು ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ರುದ್ರದೇವರ ವಿಶೇಷತೆ ಅದು. ಅವನೇ ಈ ಸ್ಥಳಕ್ಕೆ ಅಧಿಪತಿ. ಇದು ಯಾಕಂತ ಮುಂದೆ ಗೊತ್ತಾಗ್ತದೆ. ಇಲ್ಲಿರ್ತಕ್ಕಂಥ ಆಮೇಲೆ ವೆಂಕಟೇಶ್ವರನ ವಿಶೇಷತೆಗೆ ಬರೋದಾದ್ರೆ, ನೀವು ಗಮನಿಸಿದ್ರೆ ತಿರುಪತಿಗೆಲ್ಲ ಸಾಕಾಗಷ್ಟು ಜನ ಇವಾಗ ಹುಣ್ಣಿಮೆ ಹೋಗ್ತಾರೆ, ಅಮಾವಾಸ್ಯೆ ಹೋಗ್ತಾರೆ, ವರ್ಷಕ್ಕೊಂದ್ಸರಿ ಹೋಗ್ತೀರಿ. ಅಲ್ಲಿರ್ತಕ್ಕಂಥ ವೆಂಕಟೇಶ್ವರನಿಗೂ ಮತ್ತು ಇಲ್ಲಿರ್ತಕ್ಕಂಥ ಇಲ್ಲಿ ಬಿಟ್ಟು ಬೇರೆ ಎಲ್ಲಿ ಹುಡುಕಿದ್ರು ಕೂಡ ಈ ರೀತಿ ವೆಂಕಟೇಶ್ವರ ತಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಏನ್ ವಿಶೇಷತೆ ಇದೆ? ಪೀಠದ ಮೇಲೆ ಇರ್ತಕ್ಕಂಥ ವೆಂಕಟೇಶ್ವರ, ಎಲ್ಲೂ ಪೀಠದ ಮೇಲೆ ವೆಂಕಟೇಶ್ವರ ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಕೆಳಗಡೆ ಬ್ರಹ್ಮಕಮಲ ಇರ್ತದೆ, ಅದ್ರ ಮೇಲೆ ಅಜಾನುಭಾವವಾಗಿ ನಿಂತಿರ್ತಕ್ಕಂಥ ವೆಂಕಟೇಶ್ವರ ನಮ್ಗೆ ತಿರುಪತಿನಲ್ಲಿ ಸಿಗ್ತಾನೆ. ಬೇರೆ ಕಡೆ ನೋಡಿದ್ರು ಚಿಕ್ಕದಾಗಿ ವೆಂಕಟೇಶ್ವರ ಇರ್ಬೋದು, ಬಟ್ ಕೆಳಗಡೆ ಪೀಠ ಇರೋದಿಲ್ಲ ವೆಂಕಟೇಶ್ವರನಿಗೆ. ಯಾಕಂದ್ರೆ ಯಾಕೆ ಕೆಳಗಡೆ ಪೀಠ ಇರೋದಿಲ್ಲ ಅಂದ್ರೆ, ಪೀಠದ ಮೇಲೆ ಯಾರು ಇರ್ತಾರೆ ಅಂದ್ರೆ ಅಮ್ಮನವರು ಇರ್ತಾರೆ, ಬಿಟ್ರೆ ರುದ್ರದೇವರು ಇರ್ತಾರೆ ಅದ್ರ ಮೇಲೆ. ಹಾಗಾಗಿ ಇಲ್ಲಿ ಪೀಠದ ಮೇಲೆ ಇರ್ತಕ್ಕಂಥ ವೆಂಕಟೇಶ್ವರ ಒಂದು ವಿಶೇಷತೆ. ಹಾಗೆ ಮೇಲು ಹೋಗ್ತಾ ತಾವು ಗಮನಿಸಿ ವೆಂಕಟೇಶ್ವರನ ಆಕಾರವನ್ನು ಗಮನಿಸೋದಾದ್ರೆ, ವೆಂಕಟೇಶ್ವರನ ಪಾದದಡಿಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಬ್ರಹ್ಮಕಮಲದ ಚಿತ್ರ, ಅದರ ಮೇಲೆ ನಿಂತಿರ್ತಕ್ಕಂಥ ಪೀಠದ ಮೇಲೆ ನಿಂತಿರ್ತಕ್ಕಂಥ ವೆಂಕಟೇಶ್ವರ. ಹಾಗೆ 2 ಹಸ್ತಗಳನ್ನು ಗಮನಿಸೋದಾದ್ರೆ, ಇಲ್ಲಿ ಅಭಯ ಹಸ್ತಗಳಿಂದ ಕೂಡಿರ್ತಕ್ಕಂಥ ವೆಂಕಟೇಶ್ವರ. ವೆಂಕಟೇಶ್ವರನ ಹಸ್ತಗಳು ಯಾವ ತರ ಇರ್ತದೆ? ಒಂದು ಕಟ್ಟಿ ಹಸ್ತ ಇರ್ತದೆ, ಒಂದು ಸೊಂಟದ ಮೇಲೆ ಇರ್ತದೆ, ಮತ್ತೊಂದು ಹಸ್ತ ಈ ರೀತಿಯಾಗಿ ಆಶೀರ್ವಾದ ನೀಡ್ತಕ್ಕಂಥ ಹಸ್ತ ಆಗಿರ್ತದೆ. ಇಲ್ಲಿ ಹಾಗಿಲ್ಲ, ಒಂದು ಕೆಳಗೆ ಒಂದು ಮೇಲೆ, ಅದಕ್ಕೆ ನಾವು ಅಭಯ ಹಸ್ತ ಅಂತ ಹೇಳಿ ಕರಿತೀವಿ. ಮೇಲೆ ಹಾಗೆ ಹೋದ್ರೆ ಮೇಲೆ ನಾಗಾಭರಣ, ಅದರ ಮೇಲೆ ಕ್ಷೀರ ರಾಕ್ಷಸನ ಸನ್ನಿಧಾನ, ದೇವರ ಬಲಭಾಗಕ್ಕೆ ಆಂಜನೇಯ ಸ್ವಾಮಿ ಅಥವಾ ಹನುಮಾನ್ ಮೂರ್ತಿ, ಬಲಭಾಗಕ್ಕೆ ಎಡಭಾಗಕ್ಕೆ ಬರೋದಾದ್ರೆ ಗರುಡ ದೇವರು ಅಂತ ಹೇಳಿ ಕರಿತೀವಿ ನಾವು, ಅದಕ್ಕೆ ಪಕ್ಷಿರಾಜ ಅಂತ ಹೇಳಿ ಕರಿತೀವಿ. ಈ ರೀತಿ ಸಂಪೂರ್ಣ 6 ಅವತಾರಗಳನ್ನು ಒಳಗೊಂಡಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ದೇವರು. ಪೀಠದ ಮೇಲೆ ವೆಂಕಟೇಶ್ವರನ ಯಾಕೆ ಪ್ರತಿಷ್ಠಾಪನೆ ಆಯ್ತು? ಕೆಲವು ಪದ್ಧತಿಗಳು ಒಪ್ಪೋದಿಲ್ಲ. ಪೀಠದ ಮೇಲೆ ಹೇಗೆ ವೆಂಕಟೇಶ್ವರ ಇರ್ತಾನೆ? ಪೀಠದ ಮೇಲೆ ವೆಂಕಟೇಶ್ವರ ಇದ್ರೆ ಸೂರ್ಯನಾರಾಯಣ ಆಗ್ತದೆ, ಇಲ್ಲ ಚಿಕ್ಕದಾಗಿದ್ರೆ ಕೇಶವನಾರಾಯಣ ಆಗ್ತಿತ್ತು. ಕೇಶವನಾರಾಯಣ ಆಗ್ಬೇಕಂದ್ರೆ ಕೈಯಲ್ಲಿ ಗದೆ ಬರಬೇಕು, ಸೂರ್ಯನಾರಾಯಣ ಆಗ್ಬೇಕಾದ್ರೆ ಹಿಂದೆ ಸೂರ್ಯ ಪ್ರಭಾವಳಿ ಬರಬೇಕು. ಎರಡೂ ಇಲ್ಲ, ಅದು ವೆಂಕಟೇಶ್ವರ. ಹಾಗೆ ವೆಂಕಟೇಶ್ವರ ಆಗ್ಬೇಕಂದ್ರೆ ಕೈ ಹೀಗಿರ್ಬೇಕಲ್ಲ. ಇಲ್ಲಿಯ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿಯ ಸ್ಥಳಾಧಿಪತಿ ಬಂದ್ಬಿಟ್ಟು ರುದ್ರದೇವರು. ಇದನ್ನು ನಮ್ಮ ಊರು ತುಂಬಾ ಹುಡುಕಾಡಿದ್ರು ಕೂಡ ಒಂದು 100ಕ್ಕೂ ಹೆಚ್ಚು ದೇವಸ್ಥಾನಗಳು, ರುದ್ರದೇವರ ದೇವಸ್ಥಾನಗಳು, ಈಶ್ವರ ದೇವಸ್ಥಾನಗಳು ಸಿಗ್ತದೆ. ಒಂದೇ ಒಂದು ವಿಷ್ಣುವಿನ ದೇವಸ್ಥಾನ ಅಂತಂದ್ರೆ ಅದು ವೆಂಕಟೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ಕೂಡ ರುದ್ರದೇವರ ದೇವಸ್ಥಾನ ಆಗ್ಬೇಕಂತೇಳಿ ಈ ದೇವಸ್ಥಾನ ನಿರ್ಮಾಣ ಆಗ್ತದೆ. ಆ ಪೀಠವು ಕೂಡ ರುದ್ರದೇವರಿಗಾಗಿ ನಿರ್ಮಾಣ ಆಗಿರ್ತಕ್ಕಂಥ ಪೀಠ. ಅದು ಅಲ್ಲಿರ್ತಕ್ಕಂಥ ರುದ್ರದೇವರಿಗೆ ನಿರ್ಮಾಣ ಆಗಿರ್ತಕ್ಕಂಥ ಪೀಠ. ವೆಂಕಟೇಶ್ವರ ದೇವರು ಸ್ವಪ್ನದಲ್ಲಿ, ರುದ್ರದೇವರ ಸ್ವಪ್ನದಲ್ಲಿ ಹೋಗಿ ನಾನು ಗಬ್ಬೂರ್ನಲ್ಲಿ ಬಂದು ನೆಲೆಸಬೇಕು, ನನಗೆ ಸ್ಥಳಾವಕಾಶವನ್ನು ಮಾಡಿಕೊಡು ಅಂತ ಹೇಳಿ ಹೇಳಿದಾಗ ರುದ್ರದೇವರು ಸ್ಥಳವನ್ನು ಬಿಟ್ಟು ಕೊಟ್ಟಿರ್ತಕ್ಕಂಥ ಸ್ಥಳ ಪೀಠ. ನನ್ನ ಪೀಠದ ಮೇಲೆ ನೀವು ವಿರಾಜಮಾನರಾಗಬೇಕು ಅಂತ ಈಶ್ವರ ರುದ್ರದೇವರು ಕೇಳ್ಕೊಂಡಾಗ ಸ್ವಾಮಿ ತಥಾಸ್ತು ಅಂತ ಹೇಳಿ ವಿಷ್ಣು ದೇವರು ಇಲ್ಲಿ ಬಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ರುದ್ರದೇವರ ಪೀಠದ ಮೇಲೆ ವಿಷ್ಣುವಿನ ಪ್ರತಿಷ್ಠಾಪನೆ. ಹಾಗಾಗಿ ಅದು ಪೀಠ ಇರ್ತಕ್ಕಂಥ ರುದ್ರದೇವರು. ಅಲ್ಲಿರ್ತಕ್ಕಂಥ ಪೀಠ, ಅಲ್ಲಿರ್ತಕ್ಕಂಥ ರುದ್ರದೇವರಿಗೆ ನೋಡ್ರಿ ಸಾಮೀಪ್ಯ ಇಲ್ಲ. ಅದು ಬೇರೆ ಪೀಠ, ಬೇರೆ ರುದ್ರದೇವರು. ಅಲ್ಲಿರ್ತಕ್ಕಂಥ ರುದ್ರದೇವರಿಗೂ ಇಲ್ಲಿರ್ತಕ್ಕಂಥ ಪೀಠಕ್ಕೂ ಸಾಮೀಪ್ಯ ಇದೆ. ಹಾಗಾಗಿ ರುದ್ರದೇವರಿಗೆ ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಪೀಠದ ಮೇಲೆ ವೆಂಕಟೇಶ್ವರನ ಪ್ರತಿಷ್ಠಾಪನೆ ಆಗ್ತದೆ. ಇದಕ್ಕೆ ಪುರಾಣಗಳು, ಪಂಡಿತರುಗಳು ಒಪ್ಪೋದಿಲ್ಲ ಅಂತ ಹೇಳಿ ಹಾಗೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಗಸ್ತ್ಯರು ಪೀಠವನ್ನು ಮೊದಲು ಲಕ್ಷ್ಮಿ ಅಂತ ಹೇಳಿ ಪೀಠ ಪ್ರತಿಷ್ಠಾಪನೆ ಮಾಡ್ತಾರೆ. ಪೀಠವನ್ನು ಲಕ್ಷ್ಮಿ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿ ಆ ಪೀಠದ ಮೇಲೆ ಅಂದ್ರೆ ಲಕ್ಷ್ಮಿಯ ಮೇಲೆ ವೆಂಕಟೇಶ್ವರ ಅಂತ ಹೇಳಿ ಲಕ್ಷ್ಮಿಯ ಮೇಲೆ ವೆಂಕಟೇಶ್ವರನ ಪ್ರತಿಷ್ಠಾಪನೆ ಆಗ್ತದೆ. ಅದಕ್ಕೆ ಪ್ರತೀಕಿಯಾಗಿ ಕೆಳಗೆ ಲಕ್ಷ್ಮಿ, ಮೇಲ್ ವೆಂಕಟೇಶ್ವರ, ಲಕ್ಷ್ಮಿ ವೆಂಕಟೇಶ್ವರ ಅಂತೇಳಿ ನಾವು ಕರೆಯೋದು. ಪೀಠವನ್ನು ಲಕ್ಷ್ಮಿ ಅಂತೇಳಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ನೀವು ಮೇಲ್ ಗಮನಿಸಿ ದೇವರನ್ನ ನಗು ಮುಖದಿಂದ ಕೂಡಿರ್ತಕ್ಕಂಥ ವೆಂಕಟೇಶ್ವರ. ತಾವು ಸೂಕ್ಷ್ಮ ಹೀಗೆಲ್ಲ ಮಾತಾಡ್ತಾ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಲ್ಲ. ಈಗ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ. ನಗು ಮುಖದಿಂದ ಕೂಡಿರ್ತಕ್ಕಂಥ ವೆಂಕಟೇಶ್ವರ. ನಾವು ತಿರುಪತಿಯಿಂದ ಆದಿಯಾಗಿ ಎಲ್ಲಿ ವೆಂಕಟೇಶ್ವರ ನೋಡಿದ್ರು ಗಾಢವಾದ ಮುಖ ಇರ್ತದೆ ವೆಂಕಟೇಶ್ವರಂದು. ಯಾಕಂದ್ರೆ ಅವನು ಲಕ್ಷ್ಮಿ ಜೊತೆಯಲ್ಲಿ ಇರೋದಿಲ್ಲ, ಅದಕ್ಕಾಗಿ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಕೊಲ್ಲಾಪುರದಲ್ಲಿ ಅವನು ತಿರುಪತಿನಲ್ಲಿ, ಇಲ್ಲಿ ಜೊತೆಯಲ್ಲೇ ಲಕ್ಷ್ಮಿ ಅಂತ ಹೇಳಿ ಪೀಠವನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಅವನಿಗೆ ಲಕ್ಷ್ಮೀ ವೆಂಕಟೇಶ್ವರ. ಹಾಗಾಗಿ ನಾನು ಲಕ್ಷ್ಮಿಯ ಜೊತೆಯಲ್ಲಿ ಇರೋದ್ರಿಂದ ನಗು ಮುಖ. ಯಾಕಂದ್ರೆ ಹೆಂಡತಿ ಜೊತೆ ಗಂಡ ಇದ್ರೆ ಖುಷಿಯಾಗಿರ್ತಾನೆ ಅಂತ. ನಾವ್ ಈಗಿನವ್ರು ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದು ಬೇಡ, ಅದನ್ನೆಲ್ಲ ನಮ್ಗೆ ಅನುಭವ ಇದೆ. ನಿಮ್ಗೆಲ್ಲ ತುಂಬಾ ಅನುಭವ ಇರ್ತದೆ, ನಾವಿನ್ನ ತುಂಬಾ ಚಿಕ್ಕವರು. ಹಾಗಾಗಿ ಲಕ್ಷ್ಮಿಯ ಜೊತೆಯಲ್ಲಿ ಇರೋದ್ರಿಂದ ವೆಂಕಟೇಶ್ವರನ ಪ್ರಸನ್ನತೆಯನ್ನು ಸೂಚಿಸ್ತಕ್ಕಂಥ ನಾವೆಲ್ಲ ಇದನ್ನ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರಿತೀವಿ. ಸರ್ಕಾರಿ ದಾಖಲೆಗಳಲ್ಲಿ ವೆಂಕಟೇಶ್ವರ ದೇವಸ್ಥಾನ ಅಂತಿದೆ. ಇದರ ಪ್ರತಿಷ್ಠಾಪನೆ ಮಾಡೋವಾಗ ಇರ್ತಕ್ಕಂಥ ನಾಮಕರಣ, ಅದಕ್ಕೆ ಮಾಡಿರ್ತಕ್ಕಂಥ ನಾಮಕರಣ ಪ್ರಸನ್ನ ವೆಂಕಟ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡ್ತಾರೆ.
ಪ್ರಸನ್ನ ವೆಂಕಟ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾತಕ್ಕಾಗಿ ಪ್ರಸನ್ನ? ಲಕ್ಷ್ಮಿಯ ಜೊತೆಯಲ್ಲಿರೋದ್ರಿಂದ ಪ್ರಸನ್ನತೆಯನ್ನು ಸೂಚಿಸ್ತಕ್ಕಂಥ ಪ್ರಸನ್ನ ವೆಂಕಟ. ಪ್ರಸನ್ನ ಅಂದ್ರೆ ಕೇಳಿದ್ದಕ್ಕನ್ನೆಲ್ಲ ಕೊಡ್ತಕ್ಕಂಥವನು ಅಂತ ಹೇಳ್ತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಪ್ರಸನ್ನತೆಯನ್ನು ಹೊಂದಿರತಕ್ಕಂಥ ಪ್ರಸನ್ನ ವೆಂಕಟ ಅಂತ ಹೇಳಿ ಕರೀತಾರೆ. ಅದಕ್ಕೆ ದೇವರನ್ನೇ ಸಾಕ್ಷೀಕರಿಸೋದಕ್ಕೆ ಆಗಿನ ಅಗಸ್ತ್ಯರು ಏನ್ ಮಾಡ್ತಾರೆ ಅಂದ್ರೆ ಒಂದು ಹಸ್ತವನ್ನು ಕೆಳಮುಖವಾಗಿ ಕೊಡ್ತಾರೆ. ಅಂದ್ರೆ ನಾನು ಲಕ್ಷ್ಮಿಯ ಮೇಲೆ ಇದ್ದೀನಿ. ಈಗ ನಾವ್ ಹೇಳಿದ್ರೆ ಯಾರು ಒಪ್ಪೋದಿಲ್ಲ. ಸ್ವಾಮಿ ಏನಾದ್ರು ದಾಖಲೆ ಇದೆಯಾ ಅಂತ ಕೇಳ್ತಾರೆ. ನಮ್ಮ ಹತ್ರ ಏನಿಲ್ಲ. ಆಡು ಭಾಷೆ ಅಂತ ಕರೀತಾರೆ. ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದನ್ನ ನಾವು ನಿಮ್ಗೆ ಹೇಳೋದು ಇದನ್ನ. ಬಟ್ ಈ 1213 ಯಾವ ರಾಜ ಪ್ರತಿಷ್ಠಾಪನೆ ಮಾಡಿಸಿದ, ಏನ್ ಮಾಡಿದ, ಇದಕ್ಕೆಲ್ಲ ದಾಖಲೆ ಇದೆ. ಅದಕ್ಕೆ ಉಲ್ಲೇಖ ಶಿಲಾಲಿಪಿ ಇದೆ, ಅದಕ್ಕೆ ಸಿಗ್ತದೆ. ಈ ರೀತಿಯಾಗಿ ದೇವರನ್ನೇ ಸಾಕ್ಷೀಕರಿಸೋದಕ್ಕೆ ನಾನು ಲಕ್ಷ್ಮಿಯ ಮೇಲೆ ಇದ್ದೀನಿ ಅಂತ ಹೇಳಿ ಒಂದು ಹಸ್ತವನ್ನು ಕೆಳಗೆ, ಎಡ ಹಸ್ತದಿಂದ ಆಶೀರ್ವಾದವನ್ನು ಕೊಡ್ತಕ್ಕಂಥ ಅಭಯ ಹಸ್ತದಿಂದ ಕೂಡಿರ್ತಕ್ಕಂಥ ವೆಂಕಟೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ, ವೆಂಕಟೇಶ್ವರ ಅಥವಾ ಪ್ರಸನ್ನ ವೆಂಕಟ ಅಂತ ಹೇಳಿ ಇಲ್ಲಿರ್ತಕ್ಕಂಥ ವೆಂಕಟೇಶ್ವರ ದೇವರ ಮಹಿಮೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಬ್ರಹ್ಮಸೂತ್ರ ನಿರ್ಮಿತ ರುದ್ರದೇವರು ಸ್ಥಳಾಧಿಪತಿ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಭಕ್ತರನ್ನ ಕರೆಸಿಕೊಳ್ಳುವ ಶಕ್ತಿ ಏನಾದ್ರೂ ಇದ್ರೆ ಅದು ಅಲ್ಲಿರ್ತಕ್ಕಂಥ ರುದ್ರದೇವರಿಗೆ. ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ವೆಂಕಟೇಶ್ವರನಿಗಿದ್ರೆ ಭಕ್ತರು ಇಲ್ಲಿಗೆ ಬರ್ಬೇಕಾದ್ರೆ ಅವನ ಆಶೀರ್ವಾದ ಇದ್ರೆ ಮಾತ್ರ, ಅವನ ಅಪ್ಪಣೆ ಇದ್ರೆ ಮಾತ್ರ ಈ ಒಂದು ವೆಂಕಟೇಶ್ವರ ದೇವಸ್ಥಾನಕ್ಕೆ ನೀವು ಬರೋದಕ್ಕಾಗ್ತದೆ. ಯಾಕಂದ್ರೆ ಇಲ್ಲಿ ಈ ವಿಡಿಯೋಗಳು ವೈರಲ್ ಆಗಿ ಸುಮಾರು 4ನೇ ವರ್ಷ, 2020ರಿಂದ ವೈರಲ್ ಆಗ್ತಾ ಇದೆ. ಅಕ್ಟೋಬರ್ 17ರಿಂದ ಇವಾಗ 4ನೇ ವರ್ಷ. ಇನ್ನೂ ಜನ ಬರ್ತಾ ಇದ್ದಾರೆ. ಯಾವತ್ತಾವತ್ತೋ ಜನ ಬರ್ಬೇಕಂತ ಅನ್ಕೊಂಡಿದ್ದಾರೆ. ಹೋದ್ವಾರ ಬರ್ಬೇಕು ಅನ್ಕೊಂಡಿದ್ದೀರಿ, ಹೋದ್ ತಿಂಗಳು ಬರ್ಬೇಕು ಅನ್ಕೊಂಡಿದ್ದೀರಿ, ಹೋದ್ ವರ್ಷ ಬರ್ಬೇಕು ಅನ್ಕೊಂಡಿದ್ದೀರಿ, ಬರೋದಕ್ಕಾಗಿಲ್ಲ. ಇವತ್ತೇನಾದ್ರೂ ನೀವು ಬಂದಿದ್ದೀರಿ ಅಂದ್ರೆ ಅಲ್ಲಿರ್ತಕ್ಕಂಥ ರುದ್ರದೇವರು ಪ್ರೇರಣೆ, ಅವನ ಅಪ್ಪಣೆ ಇದ್ರೆ ಮಾತ್ರ ನೀವು ದೇವಸ್ಥಾನಕ್ಕೆ ಬರೋದು. ಇಲ್ಲಿರ್ತಕ್ಕಂಥ ರುದ್ರದೇವರು ಮತ್ತು ಬ್ರಹ್ಮಸೂತ್ರದ ವಿಶೇಷತೆಯೇ ಹಾಗೆ. ನಮ್ಮ ಹಣೆ ಬರದಲ್ಲಿ ಇವತ್ತು ದರ್ಶನ ಆಗ್ಬೇಕಂತ ಬರೆದಿದ್ರೆ ಮಾತ್ರ ಬ್ರಹ್ಮಸೂತ್ರ ರುದ್ರದೇವರ ದರ್ಶನ ಆಗ್ತದೆ. ಅದಕ್ಕೆ ನಾವು ಕೂಡ ಅದಕ್ಕೆ ಸಾಕ್ಷಿ ಆಗ್ತೀವಿ ಅಂತೇಳಿ ಹೇಳ್ತೀವಿ. ಅವನ ಪ್ರೇರಣೆ ಇದ್ರೆ ಮಾತ್ರ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾ, ಈ ದೇವಸ್ಥಾನದ ಇತಿಹಾಸ ಇಷ್ಟು. ಇಲ್ಲಿ ನಡೀತಕ್ಕಂಥ ಉತ್ಸವಗಳು ಅಂತಂದ್ರೆ ಆಶ್ವಜ ಶುದ್ಧ ಪ್ರತಿಪದದಿಂದ ವಿಜಯದಶಮಿವರೆಗೆ ನವರಾತ್ರಿ ಉತ್ಸವ ಅತಿ ವಿಜೃಂಭಣೆಯಿಂದ ನಡೀತಿದೆ. ವೈಕುಂಠ ಏಕಾದಶಿಯ ದಿನದಂದು ಲಕ್ಷ ಪುಷ್ಪಾರ್ಚನೆ ನಡೀತಿದೆ ಸ್ವಾಮಿ ವೆಂಕಟೇಶ್ವರನಿಗೆ. ರುದ್ರದೇವರಿಗೆ ಶಿವರಾತ್ರಿ ದಿನದಂದು ಅಖಂಡ ಅಹೋರಾತ್ರಿ ಕ್ಷೀರಾಭಿಷೇಕ. ರಾತ್ರಿ ಬೆಳಿಗ್ಗೆ ಸಾಯಂಕಾಲ 6:30ಯಿಂದ ರುದ್ರಾಭಿಷೇಕ, 8 ಗಂಟೆಗೆ ರುದ್ರಾಭಿಷೇಕ ಮುಗಿದ ನಂತರ ತಿರ್ಗಾ ಬೆಳಿಗ್ಗೆ 5 ಗಂಟೆವರೆಗೂ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಅಂತ ಕರಿತೀವಿ ನಾವು. ಅಹೋರಾತ್ರಿ ನಡೀತದೆ, ಬಿಟ್ಟು ಬಿಡದೆ ಸಮಯದಲ್ಲಿ ಯಾವುದೇ ರೀತಿ ನಡುವೆ ನಿಲ್ಲಿಸೋದಿಲ್ಲ. ಅಹೋರಾತ್ರಿ ಕ್ಷೀರಾಭಿಷೇಕ ನಡೆಸ್ತಕ್ಕಂಥದ್ದು ಶಿವರಾತ್ರಿಯ ವಿಶೇಷ. ಇಲ್ಲಿ ನಡೀತಕ್ಕಂಥ 3 ಉತ್ಸವಗಳು. ಇನ್ನು ಈ ಬಿಸಿನೀರಿನ ಅಭಿಷೇಕ ಇದು ಯಾವಾಗ ತಾವೆಲ್ಲ ಕೇಳ್ಬೋದು, ಸ್ವಾಮಿ 1213ರಿಂದ ಇಲ್ಲಿವರೆಗೂ ತಾವು ಹೇಳ್ತಾ ಇದ್ದೀರಾ, ಇದು ಯಾವಾಗ್ಲಿಂದ ನಡೀತು? ಅವತ್ತು ನಡೀತಾ ಇತ್ತೋ ಇಲ್ವೋ ನಮಗ್ ಗೊತ್ತಿರತಕ್ಕಂಥ ವಿಷಯ. 200 ವರ್ಷದ ಹಿಂದೆಯಿಂದ ಮಾತ್ರ ಇದು ನಡೆದಿಲ್ಲ. ಯಾಕಂದ್ರೆ ನಮ್ಮ ತಾತ ಅವ್ರು 100 ವರ್ಷ ಇಲ್ಲಿಗೆ ಪೂಜೆ ಪುನಸ್ಕಾರಗಳು ಮಾಡಿ ಹೋಗಿದಾರೆ ಅಂತ ನಾವು ಲೆಕ್ಕ ತಗೊಂಡ್ರು. ನಮ್ಮ ತಂದೆಯವರು 60 ವರ್ಷ, ನಮ್ಗೆ 40 ಅಂದ್ರೆ 200 ಆಯ್ತು. 3 ತಲೆ ಹಿಡ್ಕೊಂಡ್ರು 200 ವರ್ಷದಿಂದ ನಾವು ಆ ಅಭಿಷೇಕ ನೋಡಿಲ್ಲ. ನಮ್ ಕೈಯಾರೆ ನಾವು ಮಾಡಿಲ್ಲ. ಈ ಜನ್ಮಕ್ಕೆ ನಾವು ಮಾಡ್ತಾ ಇದೀವಿ ಅಷ್ಟೇ. ಮತ್ತೆ ಯಾಕೆ ತಿಳಿಸ್ಬೇಕಾಯ್ತು, ಇದು ಯಾಕೆ ಮಾಡ್ಬೇಕಾಯ್ತು? ಅದು ಮೂಲ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಏನೋ ಬಿಸಿನೀರಿನ ಅಭಿಷೇಕ ನಾವು ಆಗ್ತೀವಿ, ನೀವು ನೋಡಿ ಮನೆಗೆ ಹೋಗೋದಲ್ಲ. ಅದು ವಿಡಿಯೋದಲ್ಲಿ ನೋಡ್ಬಿಟ್ಟಿದ್ದೀರಿ ನೀವು ಕಣ್ಣಾರೆ ನೋಡ್ಬೇಕು ಅಂತ ಬಂದಿದ್ದೀರಿ ಅಷ್ಟೇ. ಇವಾಗ ಮತ್ತೆ ಯಾಕೆ ಬಂತು ಇದಂದ್ರೆ, ತಾವೆಲ್ಲ ಇವತ್ತೇನು ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನು ನೋಡ್ತಿದ್ರಲ್ಲ, ಈ ರೀತಿ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ 2009ರಿಂದ ಆಚೆ ಈ ದೇವಸ್ಥಾನ ಇಷ್ಟು ಸುಂದರವಾಗಿರ್ಲಿಲ್ಲ. ಪೂಜೆ ಮಾತ್ರ ನಡೀತಿತ್ತು 800 ವರ್ಷಗಳ ಹಿಂದಿನಿಂದಲೂ ಕೂಡ ಅಂತಂದ್ರೂ ಕೂಡ ದೇವಸ್ಥಾನದ ಎಡ ಮತ್ತು ಬಲಭಾಗಗಳು ಯಾವುದು ನಮಗೆ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ದೇವಸ್ಥಾನದ ಒಳಗಡೆ ಬರೋದು ಕೂಡ ತುಂಬಾ ಕಷ್ಟವಾದಂತ ಪರಿಸ್ಥಿತಿ. ಸಂಪೂರ್ಣ ಮಣ್ಣಿನಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥ ದೇವಸ್ಥಾನ. ದೇವಸ್ಥಾನದ ಎಡಭಾಗದಲ್ಲಿ ಇರ್ತಕ್ಕಂಥ ತೆಗೆದಿರ್ತಕ್ಕಂಥ ಓಪನ್ ಆಗಿರ್ತಕ್ಕಂಥ ದೇವಸ್ಥಾನ ಕೂಡ ಮಣ್ಣಿನಿಂದ ಮುಚ್ಚಿ ಹೋಗಿತ್ತು. ಯಾವ ಎತ್ತರದವರೆಗೂ ಮಣ್ಣು ಅಂತಂದ್ರೆ, ನೀವು ತಾವು ಕಾವರೆಲ್ಲ ಪಾರ್ಕಿಂಗ್ ಮಾಡ್ಕೊಂಡು ಕಂಪೌಂಡ್ ಇಳಿತಿರಲ್ಲ, ಆ ಎತ್ತರದವರೆಗೂ ಮಣ್ಣು. ಮತ್ತೆ ದೇವಸ್ಥಾನದ ಒಳಗಡೆ ಹ್ಯಾಕ್ ಬರ್ತಿದ್ವಿ ಅಂದ್ರೆ, ತಾವೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಚಪ್ಪಲ್ಸ್ ಎಲ್ಲ ಬಿಟ್ಟಿದ್ರಲ್ಲ, ಅಲ್ಲಿ ಒಂದು 3 ಸ್ಟೆಪ್ ಕೆಳಗಡೆ ಇಳಿಯೋದಕ್ಕೆ. ಆ ಸ್ಟೆಪ್ ಇಂದ ಕೆಳಗಡೆ ಇಳ್ಕೊಂಡು ಒಳಗಡೆ ಬರ್ತಕ್ಕಂಥ, ಈ ಕಡೆ ಹೋಗೋದಕ್ಕೂ ಸ್ಥಳ ಇಲ್ಲ, ಈ ಕಡೆ ಹೋಗೋದಕ್ಕೂ ಸ್ಥಳ ಇಲ್ಲ. ನಾವು ಎದುರುಗಡೆ ಒಂದು ಧ್ವಜಸ್ತಂಭ ಇರ್ತಕ್ಕಂಥ ಜಾಗದಲ್ಲಿ ಒಂದು ಅಡಿಗೆ ಮಾಡೋದಕ್ಕೆ ಒಂದು ವ್ಯವಸ್ಥೆ, ಯಾಕಂದ್ರೆ ನೈವೇದ್ಯ ಅವೆಲ್ಲ ನಡಿಬೇಕಂತೇಳಿ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಅಷ್ಟು ಮಾತ್ರ ಸ್ಥಳಾವಕಾಶ. ಅಷ್ಟರಲ್ಲೇ ಉತ್ಸವಗಳು ಮಾಡ್ಬೇಕು ನಾವು. ಜನನು ತುಂಬಾ ಕಡಿಮೆ ಬರೋರು. ಈ ರೀತಿ ವ್ಯವಸ್ಥೆ. ದೇವಸ್ಥಾನದ ಮೇಲ್ಛಾವಣಿ ಎಲ್ಲ ಮಣ್ಣಿಂದ ಕೂಡಿತ್ತು. 7 ಫೀಟ್ ಎತ್ತರಕ್ಕೆ ಕಲ್ಲಿನ ಗೋಡೆ, ಅದರೊಳಗಡೆ ಮಣ್ಣು. ತುಂಬಾ ಭಾರ ದೇವಸ್ಥಾನಕ್ಕೆ. ಮೇಲ್ ಮಣ್ಣು 7 ಫೀಟ್ ಎತ್ತರಕ್ಕೆ. ಈ ಉದ್ದ ಆಗಲಿಕ್ಕೆ ಮಣ್ಣಿದ್ರೆ ಎಷ್ಟು ಭಾರ ಇರ್ಬೋದು ದೇವಸ್ಥಾನಕ್ಕೆ. ಹಾಗಿರ್ತಕ್ಕಂಥ ವ್ಯವಸ್ಥೆ. ಮಳೆಗಾಲ ಬಂದ್ರೆ ದೇವಸ್ಥಾನ ಸೋರೋದು. 2009-10ರಲ್ಲಿ ನಮ್ಮ ಭಾಗದಲ್ಲಿ ಕುಂಭದ್ರೋಣ ಮಳೆ ಉತ್ತರ ಕರ್ನಾಟಕದಲ್ಲಿ. ಆ ವರ್ಷವೇ ದೇವಸ್ಥಾನ ಬಿದ್ದೋಗ್ತದೆ ಅಂತಕ್ಕಂಥ ಭಯದ ವಾತಾವರಣ. ದೇವಸ್ಥಾನವೆಲ್ಲ ಸೋರಿ ಮೊಣಕಾಲ ಎತ್ತರಕ್ಕೆ ನೀರು ದೇವಸ್ಥಾನದಲ್ಲಿ. ದೇವಸ್ಥಾನ 1-2 ಗೋಡೆ ಕೂಡ ಶಿಥಿಲಾವಸ್ಥೆ ತಲುಪಿವೆ, ಬಿದ್ದೋಗ್ತಾ ಕಟ್ಟಾಗಿವೆ ದೇವಸ್ಥಾನದ್ದು. ಮುಂದಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಬಿದ್ದು ಹೋಗಿದ್ವು ದೇವಸ್ಥಾನಗಳು. ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ.
ನಾವು ಈ ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೆ ತಂದಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಬಂದು ಈ ದೇವಸ್ಥಾನವನ್ನು ನೋಡಿ ಇದನ್ನ ರಿನೋವೇಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ, ಸ್ವಲ್ಪ ದಾರಿ ಬಿಡಿ, ಇದನ್ನ ರಿನೋವೇಟ್ ಮಾಡ್ಬೇಕನ್ನೋ ಉದ್ದೇಶದಿಂದ ಅವರು 2012-13ರಲ್ಲಿ ದೇವಸ್ಥಾನದ, ಅಂದ್ರೆ ಈ ದೇವಸ್ಥಾನದ ಸಂಪೂರ್ಣ ಸಂಕೀರ್ಣ, ಇಲ್ಲಿ ಬರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ 37 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಟ್ಟು ದೇವಸ್ಥಾನವನ್ನು ರಿನೋವೇಟ್ ಮಾಡ್ಬೇಕಂತಕ್ಕಂತ ಒಂದು ಟೆಂಡರ್ ಆಗ್ತದೆ. ತಮಿಳುನಾಡಿನವರಿಗೆ ಟೆಂಡರ್ ಆಗ್ತದೆ. ಸರ್ಕಾರದಿಂದ ಒಂದು ನಿರ್ದೇಶನ ಅಥವಾ ಗೈಡ್ ಲೈನ್ ಪಾಸ್ ಆಗ್ತದೆ. ಈ ದೇವಸ್ಥಾನದ ಕೆಲಸ 3 ವರ್ಷ ಮಾಡೋದ್ರಿಂದ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಉತ್ಸವಗಳು ನಡೆಸೋ ಹಾಗಿಲ್ಲ ಅಂತ ಹೇಳಿ 3 ವರ್ಷ ದೇವರಿಗೆ ಯಾಕೆ ಪೂಜೆ ಇಲ್ಲದೆ ಇರೋದು? ನಾವು ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಸ್ವಾಮಿ 3 ವರ್ಷ ದೇವರ ಪೂಜೆ ನಿಲ್ಸೋದಕ್ಕೆ ಆಗೋದಿಲ್ಲ ಅಂದಾಗ ಅವ್ರು ನೆಗೋಷಿಯೇಟ್ ಮಾಡಿ ಕೊನೆಗೆ ನಮ್ಮ ಸಂಪ್ರದಾಯದಲ್ಲಿ 1 ವರ್ಷ ನಿಲ್ಸೋದಕ್ಕೆ ಅವಕಾಶ ಇದೆ. ಸಂವತ್ಸರದವರೆಗೆ ಕಲಾಕರ್ಷಣೆ ಅಂತ ಹೇಳಿ ಬರ್ತದೆ. ಕಲಾಕರ್ಷಣೆ ಮಾಡ್ಕೊಂಡು ನಾವು ದೇವಸ್ಥಾನದಲ್ಲಿ ಪೂಜೆ ನಿಲ್ಲಿಸ್ತೀವಿ, ಬಟ್ ಉತ್ಸವ ನಿಲ್ಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ದೇವಸ್ಥಾನದ ಯಾವುದೇ ದೇವರ ಉತ್ಸವಗಳನ್ನು ನಿಲ್ಲಿಸಬಾರ್ದು. ಕರೋನಾ ಅಂತ ಸುಡುಗಾಡ ಸಂದರ್ಭದಲ್ಲೂ ಕೂಡ ಬೆಳಬೆಳಗ್ಗೆನೆ ರಥೋತ್ಸವಗಳು ಜಾತ್ರೆಗಳು ಯಾಕೆ ನಡೀತಾ ಇದ್ವು ಅಂದ್ರೆ ಉತ್ಸವಗಳು ನಿಲ್ಲಿಸಬಾರ್ದು, ಗ್ರಾಮಕ್ಕೆ ಕೆಡಕಾಗ್ತದೆ, ಅಲ್ಲಿನ ಭಕ್ತರಿಗೆ ಕೆಡಕಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ. ಹಾಗಾಗಿ ನವರಾತ್ರಿ ಉತ್ಸವ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಇಲ್ಲಿದು ಅಂತ ಹೇಳಿದಾಗ ಅವ್ರು ನಮ್ಗೆ ಒಪ್ಪಿಗೆ ಕೊಟ್ಟು ನೀವು ನವರಾತ್ರಿನ ಮುಗಿಸ್ಕೊಂಡು 2014ರ ನವರಾತ್ರಿ ಮುಗಿಸ್ಕೊಂಡು ದೇವಸ್ಥಾನವನ್ನು ನಮಗೆ ಕೊಟ್ರೆ 2015ರ ನವರಾತ್ರಿ ಒಳಗಡೆನೆ ದೇವಸ್ಥಾನದ ಒಳಗಿನ ಮತ್ತು ಮೇಲ್ಛಾವಣಿ ಕೆಲಸ ಮುಗಿಸ್ಕೊಡ್ತೀವಿ ಅಂತೇಳಿ ಅವ್ರು ಕೆಲಸ ಪ್ರಾರಂಭ ಮಾಡ್ತಾರೆ. ಆ ಒಂದು ಸಮಯಕ್ಕೆ 9 ತಿಂಗಳುಗಳ ಕಾಲ ಇಲ್ಲಿರ್ತಕ್ಕಂಥ ರುದ್ರದೇವರಿಗೂ ಮತ್ತು ವೆಂಕಟೇಶ್ವರ ದೇವರಿಗೂ ಯಾವುದೇ ಪೂಜೆ, ಜಪ, ತಪ, ಅಭಿಷೇಕ ಮತ್ತು ಉತ್ಸವಗಳು ಇರಲಿಲ್ಲ. ದೇವ್ರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಮೇಲ್ಛಾವಣಿ ಎಲ್ಲ ತೆಗೆದಿರೋದ್ರಿಂದ ಮೇಲಿನ ಕಲ್ಲು ಮಣ್ಣುಗಳೆಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ಬಿದ್ದಿತ್ತು. ದೇವರೆಲ್ಲ ಕಲ್ಲು ಮಣ್ಣುಗಳಿಂದ ಮುಚ್ಕೊಂಡು ಹೋಗಿದ್ದ. ಆ ಒಂದು ಸಮಯದಲ್ಲಿ ನಮಗ್ ಭಯ, ಇಂತಿಂತ ಕಲ್ಲುಗಳೆಲ್ಲ ದೇವ್ರ ಮೇಲೆ ಬೀಳ್ತಾ ಇದ್ವು, ದೇವ್ರಿಗೆ ಏನಾದ್ರೂ ಆಗ್ತದೆ. ಸರ್ಕಾರದ ಕಡೆ ಗಮನ ಕೊಡೋದಿಲ್ಲ, ಅವ್ರು ಕೆಲಸ ಮಾಡೋರು ಅಷ್ಟೇ. ಅವರು ಏನ್ ಮಾಡ್ಬೇಕು, ಅದಕ್ಕೆ ಏನು ಮಾಡೋ ಹಾಗಿಲ್ಲ. ನಾವು ಅವರಿಗೆ ಒಪ್ಕೊಂಡಿದೀವಿ, ನಾವು ಅವರಿಗೆ ಅವ್ರ ಹ್ಯಾಂಡ್ ಒಪ್ಸ್ಬಿಟ್ಟಿದೀವಿ ದೇವಸ್ಥಾನನ. ಹೀಗಿರೋದ್ರಿಂದ ದೇವಸ್ಥಾನೆಲ್ಲ ಕಲ್ಲು ಮಣ್ಣುಗಳಿಂದ ಮುಚ್ಕೊಂಡಿತ್ತು. 2015ರ ನವರಾತ್ರಿ ಸಮಯಕ್ಕೆ ಅವರು 1 ತಿಂಗಳ ಮೊದಲೇ ನಮ್ಗೆ ದೇವಸ್ಥಾನವನ್ನು ಬಿಟ್ಟು ಕೊಡ್ತಾರೆ. ನಾವು ಕಲಾಕರ್ಷಣೆಯಿಂದ ಮುಗಿಸ್ಕೊಂಡು ದೇವರಿಗೆ ಕುಂಭಾಭಿಷೇಕಗಳು, ಜಪ, ತಪ, ಹೋಮಗಳನ್ನು ಮುಗಿಸ್ಕೊಂಡು ತಿರ್ಗಾ ಪೂಜೆ ಪ್ರಾರಂಭ ಮಾಡ್ತೀವಿ. ಅಷ್ಟರವರೆಗೂ ನಡೆದಿರ್ತಕ್ಕಂಥ ಪೂಜೆಗಳು, ಉತ್ಸವಗಳು ಮತ್ತು 2015ರ ನಂತರ ನಡೀತಕ್ಕಂಥ ಪೂಜೆಯ ಉತ್ಸವಗಳಲ್ಲಿ ತೊಂದರೆಗಳು ಕಾಣಿಸೋದಕ್ಕೆ ಪ್ರಾರಂಭ ಆಗ್ತದೆ. ಸರಿಯಾಗಿ ನಡೆದೇ ಇರ್ತಕ್ಕಂಥ ಉತ್ಸವಗಳು, ಪೂಜಾ ವಿಷಯಗಳಲ್ಲಿ ತೊಂದರೆಗಳು ಬರೋದು. ಇದ್ರೆ ಎಲ್ಲಿವರೆಗೂ ಅಂದ್ರೆ 3 ವರ್ಷ ಅವ್ರು 2017-18ರವರೆಗೆ ಕೆಲಸ ಮುಗಿಸ್ಕೊಂಡು ಹೋಗೋವರೆಗೂ ಅನಿವಾರ್ಯ, ನಾವೇನು ಮಾಡೋ ಹಾಗಿಲ್ಲ, ಅದು ನಡೀತದೆ. ಅವ್ರು ಕೆಲಸ ಮುಗಿಸ್ಕೊಂಡು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಇದೇ ರೀತಿ ಜೀರ್ಣೋದ್ಧಾರ ಮಾಡಿ ಬಿಟ್ಟು ಹೋಗ್ತಾರೆ. ಹೋದಾಗ ನಮ್ಗೆ ತೊಂದರೆಗಳು ಪ್ರಾರಂಭಕ್ಕೆ ಸ್ಟಾರ್ಟ್ ಆಗಿ 2019ರ ಕೊನೆ ಅಂಚಿನ ಭಾಗದಲ್ಲಿ ಏನಾಗ್ತದೆ ಅಂದ್ರೆ ಕರೋನಾ ಮೊದಲನೇ ಅಲೆಗಿಂತ ಮುಂಚೆ ಸ್ವಲ್ಪ ದಿನಗಳ ಹಿಂದೆ ಆಗಾಗ್ಗೆ ದೇವಸ್ಥಾನದಲ್ಲಿ ಸರ್ಪದರ್ಶನ ಆಗೋದಕ್ಕೆ ಪ್ರಾರಂಭ ಆಗ್ತದೆ. ಅದು ಒಳ್ಳೆ ಛಾಯೆ ಅಲ್ಲ, ಏನೋ ತೊಂದರೆ ಆಗ್ತದೆ ದೇವಸ್ಥಾನದಲ್ಲಿ ಅಂತಕ್ಕಂಥ ಭಯ. ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಸಣ್ಣ ಪುಟ್ಟ ಜ್ಯೋತಿಷಿಗಾರನ್ನ ಸಂಪರ್ಕ ಮಾಡ್ತೀವಿ, ಕೆಲವೊಂದು ಹೋಮ ಹವನಗಳನ್ನು ಸಜೆಸ್ಟ್ ಮಾಡ್ತಾರೆ, ಅಭಿಷೇಕಗಳನ್ನು ಸಜೆಸ್ಟ್ ಮಾಡ್ತಾರೆ. ಪೂಜೆಯಲ್ಲಿ ತೊಂದರೆ ಆಗ್ತದೆ, ಬದಲಾವಣೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಏನ್ ಬದಲಾವಣೆ ಮಾಡೋದು ಅದೇನು ಗೊತ್ತಾಗೋದಿಲ್ಲ ನಮಗೆ. ಕೊನೆಗೆ ಎಲ್ಲಿಗೆ ಬರ್ತೀವಿ ನಾವು ಅಂತಂದ್ರೆ ದೇವ್ರ ಮೂರ್ತಿಗೆ ಏನೋ ಅಪಚಾರ ಆಗಿದೆ, ಭಿನ್ನ ಆಗಿರೋದು ಕಣ್ಣಿಗಂತೂ ಕಾಣೋದಿಲ್ಲ. ಇದು ಕಲ್ಲು ಮಣ್ಣುಗಳೆಲ್ಲ ಬಿದ್ದಿತ್ತು, ದೇವರಿಗೆ ಏನೋ ತೊಂದರೆ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಹೇಳಿ ನಾವೆಲ್ಲ ಊರಿನ ಗುರು ಹಿರಿಯರು ಮತ್ತು ನಾವಿಲ್ಲಿರ್ತಕ್ಕಂಥ ಅರ್ಚಕರು, ನಮ್ಮ ಸಮಾಜದವರೆಲ್ಲರೂ ಕೂತ್ಕೊಂಡು ಏನ್ ನಿರ್ಧಾರ ಮಾಡ್ತೀವಿ 2018 ಕೊನೆಯ ದಿನಮಾನಗಳಲ್ಲಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ವೆಂಕಟೇಶ್ವರ ಮೂರ್ತಿಯನ್ನು ಬದಲಾವಣೆ ಮಾಡೋದು, ಇಲ್ಲಿರ್ತಕ್ಕಂಥ ಮೂರ್ತಿಯನ್ನು ವಿಸರ್ಜನೆ ಮಾಡಿ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋ ಸಂಕಲ್ಪ ಮಾಡ್ತೀವಿ ನಾವು. ಯಾಕಂದ್ರೆ ಏನಾಗಿರೋದು ಮೂರ್ತಿಗೆ ತಾನೆ, ಅದನ್ನ ಬದಲಾವಣೆ ಮಾಡಿ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಾಗ ಸರಿ ಅಂತೇಳಿ ಒಪ್ಕೊಂಡು ಹೊಸ ಮೂರ್ತಿ ಪ್ರತಿಷ್ಠಾಪನೆ, ಹೊಸ ಮೂರ್ತಿ ಕೆತ್ತನೆಗೆ ಅವನ್ನೆಲ್ಲ ಹುಡುಕಾಡೋಕೆ, ಶಿಲ್ಪಿಗಳನ್ನು ಹುಡುಕಾಡೋದಕ್ಕೆ ಪ್ರಾರಂಭ ಆಗ್ತದೆ. ಈ ಮೂರ್ತಿಯನ್ನು ಹ್ಯಾಕ್ ತೆಗೆಯೋದು? ಯಾಕಂದ್ರೆ ಆ ಮೂರ್ತಿಯನ್ನು ವಿಸರ್ಜನೆ ಮಾಡ್ಬೇಕಾದ್ರೆ ಅದರದೇ ಆದ ವಿಧಿ ವಿಧಾನಗಳಿರ್ತದೆ. ನಮ್ಮ ಈಗಿನ ಪೂಜ್ಯ ಶ್ರೀಪಾದಗಳಾಗಿರ್ತಕ್ಕಂಥ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸುಬುಧೇಂದ್ರ ತೀರ್ಥರನ್ನು ಹೋಗಿ ಸಂಪರ್ಕ ಮಾಡಿ, ಸ್ವಾಮಿ ಈ ತರ ಅವರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದಾರೆ, ನೋಡಿದ್ದಾರೆ, ಹಾಗಿರೋದ್ರಿಂದ ಇಲ್ಲಿನ ವೆಂಕಟೇಶ್ವರ ದೇವರ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕು, ಅದಕ್ಕೆ ವಿಸರ್ಜನೆಗೆ ಯಾವ ತರ ಅದಕ್ಕೆ ವಿಧಿ ವಿಧಾನಗಳನ್ನು ತಿಳಿಸ್ಬೇಕು, ಆಮೇಲೆ ಮುಂದಿನ ಹೊಸ ಮೂರ್ತಿ ಪ್ರತಿಷ್ಠಾಪನೆ ನಿಮ್ಮ ಒಂದು ನೇತೃತ್ವದಲ್ಲಿ ನಡಿಬೇಕು ಅಂತ ಅವ್ರನ್ನ ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ, ಯಾತಕ್ಕಾಗಿ ತೆಗಿತಾ ಇದ್ದೀರಿ, ಏನ್ ತೊಂದರೆ ಆಗ್ತಾ ಇದೆ, ಈ ತರ ಎಲ್ಲ ತೊಂದರೆ ಆಗ್ತದೆ, ಹಾಗಂತೇಳಿ ತೆಗಿಯೋದು, ಮೂರ್ತಿ ತೆಗಿಯೋದು ಚೆನ್ನಾಗಿರ್ತದ? ಬೇಡ, ತೊಂದರೆ ಆಗ್ಬೋದು, ನಾವು ಒಪ್ಪೋದಿಲ್ಲ, ನಾವು ಎಲ್ಲ ಸಂಕಲ್ಪ ಮಾಡಿ ಆಗಿದೆ, ನಾವು ತೆಗಿಲೇಬೇಕು. ಅವರು ಒಪ್ಪೋದಿಲ್ಲ, ತೆಗ್ಸೋದಕ್ಕೆ ನನ್ಗೆ ಇಷ್ಟ ಬರ್ತಾ ಇಲ್ಲ. ಅದನ್ನ ಏನ್ ಮಾಡೋದು ಅಂತ ಕೊನೆಗೆ ಎಲ್ಲಿಗೆ ಬರ್ತೀವಿ ಅಂದ್ರೆ ಸ್ವಾಮೀಜಿ ಅವರು ಒಂದು ಸಜೆಸ್ಟ್ ಮಾಡ್ತಾರೆ, ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕ್ಸ್ತೀವಿ. ನಮಗ್ ಗೊತ್ತಿಲ್ಲ, ಕೇಳಿದೀವಿ ಅಷ್ಟೇ. ಅಷ್ಟಮಂಗಲ ಅಂದ್ರೆ ಕೇಳಿದೀವಿ, ಬಟ್ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಇದು ಯಾವ ಪ್ರಶ್ನೆ ಅಂತ ಹೇಳಿದಾಗ ಅದೊಂದು ದೈವ ಪ್ರಶ್ನೆ ಅಂತ ಹೇಳಿ ಕರೀತಾರೆ. ಅಷ್ಟಮಂಗಲ ಪ್ರಶ್ನೆ ಹಾಕ್ಸ್ರಿ, ಹಾಕೋರು ಸಿಗ್ತಾರೆ, ನಾನು ನೋಡ್ತೀನಿ, ಯಾರನ್ನಾದ್ರೂ ಸಜೆಸ್ಟ್ ಮಾಡ್ತೀನಿ, ಹಾಕ್ಸೋಣ ಅಂತ ಹೇಳಿ ನಮ್ಗೆ ಸಮಾಧಾನ ಪಡಿಸಿ ಕಳಿಸ್ತಾರೆ. ಅವತ್ತಲ್ಲಿ
ನಾವು ಅಷ್ಟಮಂಗಲ ಹಾಕೋರ್ನ ಹುಡುಕಾಡೋದು ಪ್ರಾರಂಭ ಮಾಡ್ತೀವಿ. ಇದು ಅಷ್ಟಮಂಗಲ ಅಂತಂದ್ರೆ ಇದು ಹುಟ್ಟು ಬಂದ್ಬಿಟ್ಟು ಕೇರಳ. ಅಷ್ಟೇನಲ್ಲ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಕೊನೆಯ ಭಾಗ ಅಂತ ಹೇಳ್ಬೋದು. ನಾವು ಫಸ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಪಂಚಾಂಗದಿಂದ ಸ್ಟಾರ್ಟ್ ಮಾಡ್ತೀವಿ. ನಾವು ಮುಹೂರ್ತಗಳನ್ನು ಕೇಳೋದು, ಇನ್ನೊಂದು ಕೇಳೋದು, ಇದ್ರ ಮುಂದೆ ಅಂದ್ರೆ ತಂತ್ರ ವಿಭಾಗ, ಯಂತ್ರ ವಿಭಾಗ, ಇದನ್ನೆಲ್ಲ ದಾಟಿದ್ದು ಕೊನೆಯ ವಿಭಾಗವೇ ಅಷ್ಟಮಂಗಲ ಅಥವಾ ದೈವ ಪ್ರಶ್ನೆ ಅಂತ ಹೇಳಿ ಕರೀತಾರೆ. ಈ ಉಡುಪಿ, ಚಿಕ್ಕಮಂಗ್ಳೂರು ಆ ಭಾಗದಲ್ಲ ಮನೆಯಲ್ಲೂ ಕೂಡ ಅಷ್ಟಮಂಗಲಗಳನ್ನು ಹಾಕಿಸ್ತಾರೆ ಅಂತ ಕೇಳಿದೀವಿ, ನಾವು ನೋಡಿಲ್ಲ. ಆ ಕಡೆ ಎಲ್ಲ ಪ್ರಚಲಿತವಾಗಿರ್ತಕ್ಕಂಥ ಒಂದು ಜ್ಯೋತಿಷ್ಯ ಶಾಸ್ತ್ರ ಇದು. ಇದನ್ನು ಹಾಕೋರ್ನ ಹುಡುಕಾಡಿದಾಗ ಇದ್ರ ಕಾಸ್ಟ್ ಎಷ್ಟಿರ್ತದೆ ಅಂತಂದ್ರೆ 1.5 ಲಕ್ಷ ಕೇಳ್ತಾರೆ ಒಬ್ರು. ಅಲ್ಲಿಂದ ಬಂದು ಹಾಕ್ಬೇಕು ನಾವು, ಅಷ್ಟು ದುಡ್ಡೇ ನಮ್ಮ ಹತ್ರ ಇರೋದಿಲ್ಲ. ನೋಡೋಣ ಬಿಡು, ಇನ್ನೊಂದ್ಸರಿ ಇನ್ನೊಬ್ರನ್ನ ಯಾರನ್ನಾದ್ರೂ ನೋಡೋಣ ಅಂತ ಹೇಳಿ ಕೊನೆಗೆ. ಯಾಕಂದ್ರೆ ನಮಗೆ ಸ್ವಲ್ಪ ಫ್ರೀಯಾಗಿ ಹಾಕೋರು ಸಿಕ್ಕರೆ ತುಂಬಾ ಚೆನ್ನಾಗಿ. ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಈಗ 4 ವರ್ಷದ ಹಿಂದೆ. ಇವಾಗ ಆದ್ರೆ ನಿಮ್ಮಂತರ ಯಾರಾದ್ರು ಕೊಟ್ಟು ಹಾಕ್ಸಿರೋರು ಅಷ್ಟಮಂಗಲನ. ಹುಡುಕಾಡ್ತಾ ಹೋದಾಗ ಅದು ಸ್ವಾಮಿ ಪ್ರೇರಣೆ ಏನೋ ಗೊತ್ತಿಲ್ಲ. ಮೂಲತಃ ರಾಯಚೂರಿನವರೇ ಆಗಿರ್ತಕ್ಕಂಥ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನದ ಅರ್ಚಕರ ಪುತ್ರರಾಗಿರ್ತಕ್ಕಂಥ ಪವನಾಚಾರ್ಯ ಜೋಶಿ ಅಂತೇಳಿ ಅವ್ರು ನಮಗ್ ಗೊತ್ತು. ಅವ್ರು ಚಿಕ್ಕವರಿರುವಾಗ ಮಣ್ಣೂರಿನಲ್ಲಿ ಸಂಸ್ಕೃತ ಅಧ್ಯಯನಕ್ಕಾಗಿ 12 ವರ್ಷಗಳ ಕಾಲ, ನಾವು 8 ವರ್ಷ ಇರುವಾಗ ಹೋಗಿದ್ದಾರೆ ರಾಯಚೂರನ್ನ ಬಿಟ್ಟು. ಸಂಸ್ಕೃತ ಅಧ್ಯಯನ 12 ವರ್ಷ ಸಂಸ್ಕೃತ ಅಧ್ಯಯನ ಆಗಿದೆ. ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಈ ಪ್ರಣವಂ ಖ್ಯಾತಿಯ ರವಿಶಂಕರ್ ಗುರುಜಿ ಅಂತ ಬರ್ತಾರಲ್ಲ, ಅವ್ರ ಹತ್ರ 3 ವರ್ಷಗಳ ಕಾಲ ಜ್ಯೋತಿಷ್ಯ ಶಾಸ್ತ್ರ ಅಧ್ಯಯನ ಆಗಿದೆ. ಅದ್ರ ಬಗ್ಗೆ ಗೊತ್ತು. ಈ ಅಷ್ಟಮಂಗಲ ಅಧ್ಯಯನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಯಾರು ಹೇಳಿದ ಮಾತಿಗೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಬೆಂಗಳೂರಿಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿ, ಈ ತರ ನೀವು ಅಷ್ಟಮಂಗಲ ಹಾಕ್ತಿರಂತೆ, ಗೊತ್ತಾಗಿದೆ ನಮ್ಗೆ, ನಮ್ಮ ದೇವಸ್ಥಾನದಲ್ಲಿ ಒಂದ್ಸರಿ ಬಂದ್ ಹಾಕ್ಬೇಕು ಅಂತ ಹೇಳಿದಾಗ, ಯಾಕೆ ಹಾಕ್ಬೇಕು, ಏನ್ ಹಾಕ್ಬೇಕು ಅದೆಲ್ಲ ವಿವರಣೆ ಅವ್ರಿಗೆ ಕೊಟ್ಟಾಗ ಅವ್ರು ಹೇಳ್ತಾರೆ, ಸರಿ ಒಂದ್ಸರಿ ಬಂದ್ ಹಾಕ್ತೀವಿ. ಒಂದ್ಸರಿ ಇಲ್ಲ, ನಮ್ಗೆ ಅವಸರ ಇದೆ, ನಾವು ಮೂರ್ತಿ ಮಾಡೋದಕ್ಕೆ ಹೊಸ ಮೂರ್ತಿ ಮಾಡಬೇಕು ಅಂತ ಹಾಕೋದಕ್ಕೆ ರೆಡಿ ಆಗಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಹಾಕಿ ಅಂತ ಹೇಳಿದಾಗ 2019 ಫೆಬ್ರವರಿ ಆರ್ ಮಾರ್ಚ್, ಹೆಚ್ಚು ಕಡಿಮೆ ಡೇಟ್ ನೆನಪಿಲ್ಲ ನನಗೆ, ತಿಂಗಳು ಮಾತ್ರ ನೆನಪಿದೆ, ಫೆಬ್ರವರಿ ಮಾರ್ಚ್ ಒಂದು ಸಮಯದಲ್ಲಿ ದೇವಸ್ಥಾನದಲ್ಲಿ ಅಷ್ಟಮಂಗಲ ಪ್ರಶ್ನೆ ಏರ್ಪಡಿಸ್ತೀವಿ. ಅವರು ಮತ್ತು ಅವರ ಗುರುಗಳು, ಕೇರಳದಿಂದ ಕರ್ಕೊಂಡು ಬಂದಿರ್ತಕ್ಕಂಥ ಅವ್ರ ಗುರುಗಳು ಮತ್ತು ಅವರು 5 ಜನರು ಕೂಡಿ ಈ ಒಂದು ನೀವು ಕೂತಿರ್ತಕ್ಕಂಥ ಭಾಗದಲ್ಲಿ ಅಷ್ಟಮಂಡಲವನ್ನು ಬರೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಾಮಾನುಗಳನ್ನೆಲ್ಲ ತಗೊಂಡು ಅಷ್ಟಮಂಡಲ ಪೂಜೆಯನ್ನು ಮಾಡಿ ಪ್ರಶ್ನೆ ಶಾಸ್ತ್ರ ನಡೀತದೆ. ಹೆಂಗಿರ್ತದೆ ಅಂದ್ರೆ, ಪ್ರಶ್ನೆ ನಾವು ಅವ್ರನ್ನ ಕೇಳೋದು, ಅವ್ರ ಕವಡೆ ಹಾಕಿ ನಮ್ಗೆ ಉತ್ತರ ಹೇಳ್ತಾರೆ. ಫೈನಲಿ ಹೆಂಗಪ್ಪ ಅಂತಂದ್ರೆ, ನಾವ್ ಇಲ್ಲಿ ರಾಯಚೂರಲ್ಲಿ ಡಾಕ್ಟರ್ ನೋಡಿ ಬೆಂಗಳೂರಿಗೆ ಹೋಗು ಅಂತ ಹೇಳ್ತಾನೆ. ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಉಳಿಯೋದಿಲ್ಲ ಅಂತ ಹೇಳಿದ್ರೆ ನಾವು ಊರಿಗೆ ಹೆಂಗ್ ಕರ್ಕೊಂಡ್ ಬರ್ತೀವಿ, ಹಂಗೆ ಅದ್ರ ಮುಂದೆ ನಮಗೆ ಯಾವುದೇ ಜ್ಯೋತಿಷ್ಯ ಉಳ್ಕೊಂಡಿಲ್ಲ. ಅಲ್ಲಿ ಬರೋದನ್ನು ನಂಬಬೇಕು. ಅದಕ್ಕೆ ದೈವ ಪ್ರಶ್ನೆ ಅಂತ ಹೇಳಿ ಕರೀತಾರೆ. ಅಲ್ಲಿ ಸಿಗ್ತಕ್ಕಂಥ ಉತ್ತರನ ನಾವು ಒಪ್ಪಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅದು. ಅಂದ್ರೆ ಕೊನೆಯ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟಮಂಡಲ ಬರೀತಾರೆ. ಅವ್ರು ಹೇಳ್ತಾರೆ, ದೇವ್ರ ಮುಂದೆ ಒಂದು ದೀಪ ಹಚ್ಚಬೇಕು, 2 ತುಂಬಿದ ತೆಂಗಿನಕಾಯಿ ತಗೊಂಡ್ ಬಂದ್ಬಿಟ್ಟು ನಿಮ್ಮ ವಂಶದವ್ರು ಯಾರಿದ್ದಾರೆ ಅವ್ರು ಬಂದು ದೇವ್ರ ಮುಂದೆ ಇಲ್ಲಿಟ್ಟು ದೇವರಿಗೆ ಪ್ರಶ್ನೆ ಕೇಳೋದು. ನಾವು ಪೂಜೆ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆ ಪ್ರಶ್ನೆ ಕೇಳೋದು ಮಾತ್ರ ಈ ತರ ಕೇಳ್ಬೇಕಂತ ಹೇಳ್ತಾರೆ. ನಮ್ಮ ತಂದೆ ಚಿಕ್ಕಪ್ಪಂದೆಲ್ಲ ಕೂಡ ದೇವ್ರ ಮುಂದೆ ತುಂಬಿದ ತೆಂಗಿನಕಾಯಿ ದೀಪ ಹಚ್ಕೊಂಡು ತಂದು ಇಲ್ಲಿ ಇಟ್ಬಿಟ್ಟು, ಸ್ವಾಮಿ ನಿನ್ನನ್ನು ವಿಸರ್ಜನೆ ಮಾಡಬೇಕು, ನಿನ್ನಿಂದ ಅಪ್ಪಣೆ ಬೇಕು ನಮ್ಗೆ. ನಮ್ದು ಒಂದೇ ಪ್ರಶ್ನೆ, ನಿನ್ನನ್ನು ವಿಸರ್ಜನೆ ಮಾಡಿ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕನ್ನೋ ಪ್ರಶ್ನೆ ಅಷ್ಟಮಂಗಲದ ಮುಂದೆ ಇಟ್ಟಾಗ, ಅಲ್ಲಿ ಅಷ್ಟಮಂಡಲ ಸ್ಟಾರ್ಟ್ ಆಗೋ ಪ್ರಶ್ನೆ ಉತ್ತರ ಅಲ್ಲಿಂದ ಸ್ಟಾರ್ಟ್ ಆದ್ರೆ, ಅವರು ನಾನು ನಿಮ್ಗೆ ಹೇಳಿರ್ತಕ್ಕಂಥ ಈ ದೇವಸ್ಥಾನದ ಉತ್ಸವ, ಇಲ್ಲಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳು, ವಿಶೇಷತೆಗಳು ಹೇಳ್ತಾ ಹೋಗ್ತಾರೆ. ನಮಗ್ ಗೊತ್ತಿರದೇ ಇರ್ತಕ್ಕಂಥ ಕೆಲವು ಮಾಹಿತಿಗಳು ಇಲ್ಲಿ ಸಿಗ್ತದೆ. ಇಲ್ಲಿ ಒಂದು ಲಕ್ಷ್ಮಿಯ ಮೂರ್ತಿಯ ಪ್ರತಿಷ್ಠೆ ಆಗಿತ್ತು, ನಿಧಿಗಳ್ಳರ ಹಾವಳಿಗೆ ಅದನ್ನು ಹೊತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಇಲ್ಲಿ ಲಕ್ಷ್ಮೀನಾರಾಯಣ ಅಂತಿದೆ, ಅದು ವಿಗ್ರಹ ಭಿನ್ನ ಆಗಿದೆ. ಇಲ್ಲಿ ಲಕ್ಷ್ಮಿಯ ಮೂರ್ತಿಯ ಪ್ರತಿಷ್ಠಾಪನೆ ಆಗಿತ್ತು ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ, ಹನುಮಾನ್ ದೇವರು, ಅದು ದೇವರ ಹೊರಗಡೆ ದೇವರಿಗೆ ಅಭಿಮುಖವಾಗಿ ಕೈ ಮುಗಿದುಕೊಂಡು ನಿಂತಿರ್ತಕ್ಕಂಥ ದ್ವಾರ ಹನುಮ, ಅದು ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವರಲ್ಲ. ಇಲ್ಲಿಯ ವಿಘ್ನೇಶ್ವರನ ಪ್ರತಿಷ್ಠೆ ಇತ್ತು, ಅದು ಶಿರಶ್ಛೇದನ ಆಗಿ ದೇವಸ್ಥಾನದ ಆವರಣದ ಹೊರಗಡೆ ಬಿದ್ದಿದೆ ಅಂತ ಹೇಳ್ತಾರೆ. ಅಲ್ಲಿದೆ, ನಮ್ಗೆ ನೋಡೋದಕ್ಕೆ ಸಿಗ್ತದೆ. ಹೊರಗಡೆ ನಿಮ್ಗೆ ಹೋದ್ರು ಕೂಡ ಸಿಗ್ತದೆ ಇವ್ರು ನೋಡೋದಕ್ಕೆ. ಇದೆ ಅಂತ ಹೇಳ್ತಾರೆ. ದೇವಸ್ಥಾನದ ಪ್ರದಕ್ಷಿಣಾ ಪ್ರಾಕಾರದಲ್ಲಿ 27 ಅಶ್ವಿನಿ ಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ, ಬಾಕಿ ಉಳಿದಿದೆ ಅಂತ ಹೇಳ್ತಾರೆ. ಪೀಠಗಳಿವೆ, ತಾವು ಹೋಗುವಾಗ ಗಮನಿಸಬಹುದು. ನಾವು 3 ವರ್ಷದಿಂದ ಪೀಠಗಳನ್ನು ಮಾತ್ರ ನೋಡ್ತಿದ್ವಿ, ಅಲ್ಲಿ ಏನ್ ಮಾಡ್ಬೇಕಂತ ನಮಗೂ ಗೊತ್ತಿರಲಿಲ್ಲ. ಅವ್ರು ಹೇಳ್ತಾರೆ, ಇಲ್ಲಿ ಅಶ್ವಿನಿ ಲಿಂಗಗಳ ಪ್ರತಿಷ್ಠಾಪನೆ ಆಗ್ಬೇಕು. ಅಶ್ವಿನಿ ಲಿಂಗ ಅಂತಂದ್ರೆ ನಕ್ಷತ್ರಾದಿ ಲಿಂಗ ಅಂತೇಳಿ ಕರಿತೀವಿ ನಾವು. ಪ್ರತಿ ಮನುಷ್ಯನ ಹುಟ್ಟಿಗೂ ಒಂದು ನಕ್ಷತ್ರ, ಆ ನಕ್ಷತ್ರಕ್ಕೂ ಒಂದು ದೋಷ. ಹೀಗಾಗಿ ಇಲ್ಲಿ ಅಶ್ವಿನಿ ಲಿಂಗಗಳ ಪ್ರತಿಷ್ಠಾಪನೆ ಆದ್ರೆ, ಇಲ್ಲಿ ಬರ್ತಕ್ಕಂಥ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಯಾವ ನಕ್ಷತ್ರದವರಿದ್ರು ಆ ನಕ್ಷತ್ರದ ದೋಷ ಪರಿಹಾರ ಆಗ್ತದೆ ಅಂತ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು. ಇವು ಅಶ್ವಿನಿ ಲಿಂಗಗಳಂದ್ರೆ ನಮ್ಗೆ ಗಂಡಕಿ ನದಿಯಲ್ಲಿ ಯಾವ ರೀತಿ ಸಾಲಿಗ್ರಾಮಗಳು ಸಿಗ್ತದೆ, ಅದೇ ರೀತಿಯಾಗಿ ನರ್ಮದಾ ನದಿಯಲ್ಲಿ ಈ ತಾನಿಂದ ತಾನೇ ಉದ್ಭವವಾಗಿ ಬರ್ತಕ್ಕಂಥ ಲಿಂಗಗಳಿವು, ಅವನ್ನ ತಂದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ, ಅಂತ ಒಪ್ಕೊಳ್ತೀವಿ. ಇನ್ನು ಮುಂದುವರಿತದೆ ಪ್ರಶ್ನೆ. ಮುಂದುವರೆದಾಗ ಅಲ್ಲಿ ಒಂದು ಸಂದಿಗ್ಧತೆ, ಒಂದು ಪ್ರಶ್ನೆ ಎದುರಾಗ್ತದೆ ನಮ್ಮ ಅವರ ಮಧ್ಯೆ. ತಾವು ಕೇಳುವ, ಸ್ವಾಮಿ ಇಷ್ಟೆಲ್ಲ ಹರಿಕತೆ ಹೇಳ್ತಿದ್ರೆ ಅವಾಗ ಇನ್ನೊಂದು 20 ನಿಮಿಷ ಆಯ್ತು, ಅಷ್ಟಮಂಗಲನೇ ಯಾಕೆ ನಂಬಿದ್ರಿ ನೀವು ಅಂತ ಹೇಳಿ. ಗೊತ್ತಿರದೇ ಇರೋದನ್ನು ತೋರಿಸಿದಾಗ ಮನುಷ್ಯ ಸಹಜವಾಗಿ ನಂಬ್ತಾನೆ. ಏನ್ ಪ್ರಶ್ನೆ ಬರ್ತದೆ ಅಂದ್ರೆ, ಅವ್ರು ಹೇಳ್ತಾರೆ, ಈ ದೇವಸ್ಥಾನಕ್ಕೆ 2 ಮುಖ್ಯ ದ್ವಾರಗಳಿವೆ ಅಂತ ಹೇಳಿ. ನಾವು ಕೇಳುವ, ಸ್ವಾಮಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದರಲ್ಲಿ ಏನ್ ವಿಶೇಷ ಅಂತೇಳಿ.
ಈಗ 4 ವರ್ಷದಿಂದ ಈ ದೇವಸ್ಥಾನಕ್ಕೆ, ಹಿಂದೆ 200 ವರ್ಷದಿಂದನೂ ನಾವು ನೋಡಿರೋ ಪ್ರಕಾರನು ಒಂದೇ ಮುಖ್ಯ ದ್ವಾರ, ಅದು ಉತ್ತರದ ದ್ವಾರ ಮಾತ್ರ. ಈ ದ್ವಾರ ಇರ್ಲಿಲ್ಲ ದೇವಸ್ಥಾನಕ್ಕೆ. ಇಲ್ಲ ಸ್ವಾಮಿ, ಒಂದೇ ಮುಖ್ಯ ದ್ವಾರ. ಈಗ ಅವ್ರು ಇಷ್ಟು ಹೇಳಿದ್ದೆಲ್ಲ ಒಪ್ಪಿದೀವಿ ನಾವು. ಬಟ್ ದ್ವಾರ ನಮ್ ಕಣ್ಣಿಗೆ ಕಾಣ್ತದೆ, ನಾವು 200 ವರ್ಷದಿಂದ ನೋಡಿದೀವಿ. 2 ದ್ವಾರ ಇವೆ ಅಂದ್ರೆ ತಲೆ ಅಲ್ಲಾಡ್ಸಿದ್ರೆ ಹೆಂಗ್ ಆಗ್ತದೆ ಅದು? ಇಲ್ಲ ಸ್ವಾಮಿ ಅಂತೇಳಿ ನಾವು ಒಪ್ಕೊಳ್ಳೋದಿಲ್ಲ. 2 ಮುಖ್ಯ ದ್ವಾರ ಇಲ್ಲ, ಒಂದೇ ಮುಖ್ಯ ದ್ವಾರ ಈ ದೇವಸ್ಥಾನಕ್ಕೆ ಅಂತ ಹೇಳಿದಾಗ ಸ್ವಲ್ಪ ನಮ್ಮ ಅವ್ರ ಮಧ್ಯೆ ಈ ಮಾತಿನ ಯುದ್ಧ ನಡೆದು ಕೊನೆಗೆ ಎಲ್ಲಿಗೆ ಬರ್ತದೆ ಅಂದ್ರೆ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿದೆ, ನೀವು ಇಷ್ಟೆಲ್ಲ ಹೇಳ್ತಿದ್ರಲ್ಲ, ತೋರಿಸ್ಬೋದಲ್ಲ ಅಂತ ಕೇಳ್ತೀವಿ ನಾವು ಅವರಿಗೆ. ತೋರಿಸ್ಬೋದಲ್ಲ ಆ ದ್ವಾರ ಎಲ್ಲಿದೆ ಅಂತ ಹೇಳಿ. ಸಾಧ್ಯನೇ ಇಲ್ಲ ಈ ದೇವಸ್ಥಾನಕ್ಕೆ ಇನ್ನೊಂದು ದ್ವಾರ ಅಂತ ನಾವು ವಾದ ಮಾಡಿದಾಗ ಅವ್ರು ಹೇಳ್ತಾರೆ, ಈ ದೇವಸ್ಥಾನಕ್ಕೆ ಇನ್ನೊಂದು ಮುಖ್ಯ ದ್ವಾರ ಪಶ್ಚಿಮದಲ್ಲಿದೆ, ಅದು ಇರದೇ ಇದ್ರೆ ನಾವು ಇವತ್ತಿಂದ ಅಷ್ಟಮಂಗಲ ಹಾಕೋದನ್ನ ಬಿಡ್ತೀವಿ. ಅಂದ್ರೆ ಇದು ಸತ್ಯ ಇಲ್ಲ ಅಂತ ಆಯ್ತಲ್ಲ ಅಂತ. ಎಲ್ಲಿ ತರ್ತೀರಿ ಪಶ್ಚಿಮಕ್ಕೆ ಒಂದು ದ್ವಾರ? ಎಲ್ಲಾದ್ರೂ ತರಕಾಗ್ತದೆ ನೋಡಿ. ಇಲ್ಲಿ ಏನಿತ್ತು ಅಂತ ಕೇಳ್ಬೋದು ತಾವು. ಒಂದು ಭಿನ್ನವಾಗಿರ್ತಕ್ಕಂಥ ಸೂರ್ಯನಾರಾಯಣನ ವಿಗ್ರಹ ಹೊರಗಡೆ ಇದೆ, ಅದು ಕೂಡ 4 ವರ್ಷದಿಂದ ಎತ್ತಿಟ್ಟಿದೀವಿ ಆ ಕಡೆ ಅದನ್ನು. ಇದು ಇಲ್ಲಿರ್ತಕ್ಕಂಥ ದೇವರಲ್ಲ, ನಾ ಇಲ್ಲಿರ್ತಕ್ಕಂಥ ದೇವರುಗಳೆಲ್ಲ ಹೇಳಿದೀವಿ ಇಷ್ಟೊತ್ತಾದ್ರು. ಇಲ್ಲೆಲ್ಲಾದ್ರೂ ಸೂರ್ಯನಾರಾಯಣನ ವಿಶೇಷತೆ ಬಂತ? ಈ ದೇವಸ್ಥಾನದ ವಿಗ್ರಹ ಅದಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ಅಲ್ಲಿರ್ತಕ್ಕಂಥ ರುದ್ರದೇವರಿಗೆ ವಾಸ್ತು ದೋಷ ಬರ್ಲಿ ಅಂತೇಳಿ ಅದನ್ನ ತಂದಲ್ಲಿ ಪ್ರತಿಷ್ಠೆ ಅದು ಇಟ್ಟಿದ್ದಾರೆ ಅಲ್ಲಿ. ಅದು ಪೂಜೆ ಕೊಡ್ತಕ್ಕಂಥ ದೇವರಲ್ಲ. ಯಾಕಂದ್ರೆ ಈ ದೇವಸ್ಥಾನಕ್ಕೆ ಏನಾದ್ರು ಭಕ್ತರನ್ನು ಕರೆಸಿಕೊಳ್ಳುವಂತ ಶಕ್ತಿ ಅದೇನಾದ್ರೂ ಇದ್ರೆ ರುದ್ರದೇವರಿಗೆ, ಅವನಿಗೆ ಗಾಳಿ ಬೆಳಕು ಇಲ್ಲ ಅಂದ್ರೆ ಅವನಿಗೆ ವಾಸ್ತು ದೋಷ ಬರ್ತದೆ. ಅಂದ್ರೆ ಈ ದೇವಸ್ಥಾನಕ್ಕೆ ಭಕ್ತರು ಬರಬಾರದು. ವೈಭವೋಪೇತವಾಗಿ ನಡೆದಿರ್ತಕ್ಕಂಥ ದೇವಸ್ಥಾನವನ್ನ ನಿಲ್ಲಿಸ್ಬೇಕಂದ್ರೆ ಇಂಥವೆಲ್ಲ ಕುತಂತ್ರಗಳು ನಡೆಸ್ತಾ ಇದ್ರು ಆ ಕಾಲಕ್ಕೆ. ಅದು ಈ ದೇವಸ್ಥಾನದ ಮೂರ್ತಿ ಅಲ್ಲ, ಅದನ್ನ ಹೊರಗಡೆ ತೆಗೆದಾಕ್ರಿ. ಅದೇ ಅವ್ರು ಹೇಳಿದ್ರೆ ಹೆಂಗ್ ತೆಗಿಯಕ್ಕಾಗ್ತದೆ? ಅದು ಮುಖ್ಯ ದ್ವಾರ ಅಂತಾದ್ರೂ ನಮ್ಗೆ ಗೊತ್ತಾಗ್ಬೇಕು. ನಾವು ಅಲ್ಲಿಗೆ ಒಪ್ಪೋದಿಲ್ಲ, ನಮ್ಮ ಮನುಷ್ಯರು ಇರ್ತಾರೆ, ಅವ್ರನ್ನ ಕಳಿಸಿ ಆ ಕಡೆಯಿಂದ ಮಣ್ಣು ತೆಗಿಸ್ತೀವಿ. ಅವ್ರನ್ನ ಆರ್ಕಿಯಾಲಜಿಯರ್ ಅಷ್ಟೆಲ್ಲ ಮಾಡಿದ್ರೆ ಆ ದ್ವಾರ ಕಂಡಿಡುದಿಲ್ಲ. ಬಟ್ ಅಷ್ಟಮಂಗಲದಲ್ಲಿ ಸಿಕ್ಕಿರ್ತಕ್ಕಂಥ ದ್ವಾರ ಅದು. ತೆಗೆದ್ರೆ ಈ ಕಡೆ ದ್ವಾರಕ್ಕೆ ಯಾವ ರೀತಿ ಕಲಾಕೃತಿಗಳಿವೆಯೋ ಆ ಕಡೆ ದ್ವಾರಕ್ಕೂ ಕೂಡ ಅದೇ ರೀತಿ ಕಲಾಕೃತಿಗಳಿವೆ. ಮೇಲೆ ಗಜಲಕ್ಷ್ಮಿ ಇರೋದ್ರಿಂದ ಅದು ಕೂಡ ಮುಖ್ಯ ದ್ವಾರ ಅಂತೇಳಿ ಗೊತ್ತಾಗ್ತದೆ. ನಾವು ಅವಾಗ ಅಷ್ಟಮಂಗಲದ ಮೇಲೆ ನಮ್ಗೆ ಬಲವಾದ ನಂಬಿಕೆ, ಯಾಕಂದ್ರೆ ಗೊತ್ತಿರದೇ ಇರೋದನ್ನ ತೋರಿಸಿದಾಗ ಹೌದಲ್ಲ, ಆಶ್ಚರ್ಯ. ನಾವು ಇಷ್ಟು ದಿವಸ ಆದ್ರೂ ನೋಡಿಲ್ಲ 2 ಮುಖ್ಯ ದ್ವಾರ ಇದೆ. ಈ ದ್ವಾರ ಯಾವತ್ತು ಯೂಸ್ ಆಗ್ತದೆ ನಮ್ಗಂತಂದ್ರೆ ವೈಕುಂಠ ಏಕಾದಶಿಗೆ ಯೂಸ್ ಆಗ್ತದೆ ನಮ್ಗೆ. ಉತ್ತರ ದ್ವಾರದಿಂದ ದರ್ಶನ ತಗೊಂಡ್ರೆ ಅದೇ ದ್ವಾರದಿಂದ ವಾಪಸ್ ಹೋಗಾಗಿಲ್ಲ ನಾವು ಮನುಷ್ಯರು. ವೆಂಕಟೇಶ್ವರನ ದರ್ಶನ ತಗೊಂಡ್ರೆ ಬೇರೆ ಒಂದು ದ್ವಾರ ಬೇಕು, ನಮ್ಮ ದೇವಸ್ಥಾನಕ್ಕೆ ಇರಲಿಲ್ಲ. ಅವತ್ತು ಉತ್ತರ ದ್ವಾರದಿಂದ ದರ್ಶನ ತಗೊಂಡು ಪಶ್ಚಿಮಕ್ಕೆ ಮನುಷ್ಯ ಹೋಗ್ತಾನೆ. ಅವತ್ತು ಮಾತ್ರ ಯೂಸ್ ಆಗ್ತದೆ. ಪ್ರತಿದಿನ ರುದ್ರದೇವರಿಗೆ ಯೂಸ್ ಆಗ್ತದೆ ಅದು ಅಲ್ಲಿರ್ತಕ್ಕಂಥ ದ್ವಾರ ಅಂತೇಳಿ. ಅದನ್ನು ನೋಡಿದಾಗ ನಮ್ಗೆ ಗಮನಿಸಿ ಆಶ್ಚರ್ಯ ಆದಾಗ ನಮ್ಮ ಪ್ರಶ್ನೆ ಮುಂದುವರಿತದೆ. ನಮ್ಮ ಮೂಲ ಪ್ರಶ್ನೆ ಕೊನೆಯ ಪ್ರಶ್ನೆ ಒಂದೇ, ಇಲ್ಲಿರ್ತಕ್ಕಂಥ ದೇವರು ವಿಸರ್ಜನೆ ಮಾಡಿ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂದಾಗ ಅವಾಗ ಅವರು ಮತ್ತೆ ಕವಡೆ ಹಾಕಿ ಸ್ವಾಮಿ ಮುಂದೆ ಪ್ರಶ್ನೆ ಇಟ್ಟು ಕೇಳಿದಾಗ ಹೇಳ್ತಾರೆ, ಅಲ್ಲಿ ಬಂದಿರತಕ್ಕಂಥ ಮಾರ್ಮಿಕವಾದಂತ ಉತ್ತರ, ನಾನು ಇಲ್ಲಿಂದ ಹೋಗೋದಿಲ್ಲ. ದೇವ್ರು ಹೇಳ್ತಾನೆ ಅಂತ ಹೇಳ್ತಾರೆ ಅವ್ರ ಮುಖೇನ. ಉತ್ತರ ಕೊಡೋರು ಅವರೇ, ದೇವರಂತೂ ಮಾತಾಡೋದಿಲ್ಲ. ಅವ್ರು ಹೇಳ್ತಾರೆ, ಈ 800 ವರ್ಷಗಳಿಂದಲೂ ನಾನು ಈ ದೇವಸ್ಥಾನದಲ್ಲಿ ಇದ್ದೀನಿ. ನನಗಾಗಿ ರುದ್ರದೇವರು ಬಿಟ್ಟು ಕೊಟ್ಟಿರ್ತಕ್ಕಂಥ ಸ್ಥಳವನ್ನ ನಾನು ಮತ್ತಾವ ದೇವರಿಗೂ ಮತ್ತಾವ ಮೂರ್ತಿಗೂ ನಾನು ಬಿಟ್ಟು ಕೊಡೋದಿಲ್ಲ, ನಾನೇ ಇಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ಸ್ವಾಮಿ. ಅವನ್ ವಿಸರ್ಜನೆ ಆಗೋದಿಲ್ವಂತೆ, ವಿಸರ್ಜನೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ನಾವು ಒಪ್ಕೊಂಡು ಅದನ್ನ ಅಲ್ಲಿಗೆ ಬಿಡೋದಿಲ್ಲ. ಮತ್ತೆ ಇಲ್ಲಿ ಆಗ್ತಕ್ಕಂಥ ತೊಂದರೆಗಳಿಗೆ ಜವಾಬ್ದಾರರು ಯಾರು? ನಮ್ಮ ಮನಸ್ಸಿನಲ್ಲಿ ವಿಸರ್ಜನೆ ಮಾಡ್ಬೇಕಂತ ಇದನ್ನು ಹುಟ್ಟಿಸಿದವ್ರು ಯಾರು? ದೇವರೇ ತಾನೇ ಅದನ್ನು ಕೂಡ ಕೊಟ್ಟಿರೋದು. ಇದಕ್ಕೆ ಏನ್ ಪ್ರಾಬ್ಲಮ್ ಬಂದಿರೋದು ಏನು? ನಮ್ಮ ಪೂಜೆಯಿಂದ ಏನಾದ್ರೂ ತೊಂದರೆ ಆಗ್ತಿದ್ಯಾ? ಇಲ್ಲ ಬಂದಿರ್ತಕ್ಕಂಥ ಭಕ್ತರಿಂದ ಏನಾದ್ರೂ ತೊಂದರೆ ಆಗ್ತಿದ್ಯಾ? ಅಲ್ಲ ದೇವಸ್ಥಾನದಲ್ಲಿ ಏನಾದ್ರೂ ತೊಂದರೆ ಆಗಿದೆಯಾ? ಈ ತರ ಸರ್ಪದರ್ಶನ ಆಗ್ತಿದಿಲ್ಲ, ಅದಕ್ಕೆಲ್ಲ ಯಾರು ಹೊಣೆ ಅಂತ ಕೇಳಿದಾಗ ಮತ್ತೊಂದು ಪ್ರಶ್ನೆಯನ್ನಿಟ್ಟಾಗ ಅದು ಉತ್ತರ ಬರ್ತದೆ. ಏನ್ ಉತ್ತರ ಅಂದ್ರೆ ಬಿಸಿನೀರಿನ ಕಾಸ್ರಿ. ಇದ್ಯಾರಾದ್ರೂ ಒಪ್ಪಕ್ ಸಾಧ್ಯನಾ? ನಾವು ಅವ್ರಿಗೆ ಕೇಳ್ತೀವಿ, ಸ್ವಾಮಿ ನಾವು ಕೇಳಿದ ಉತ್ತರನೇ ಬೇರೆ, ನೀವು ಹೇಳ್ತಕ್ಕಂಥ ಉತ್ತರನೇ ಬೇರೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮಾತಾಡೋ ಹಾಗಿಲ್ಲ, ನೀವು ಬಿಸಿನೀರಿನ ಕಾಸ್ರಿ. ಯಾವ ತರ ಬಿಸಿನೀರು ಕಾಸು? ಏನ್ ಕಾಸ್ಬೇಕು? ಯಾಕೆ ಕಾಸ್ಬೇಕಂದ್ರೆ ಇಲ್ಲ ಅಭಿಷೇಕಕ್ಕೆ ಬೇಕು ಕಾಸು. ಸರಿ ಬಿಡು ಅಂತ ಹೇಳಿ ಸ್ನಾನ ಮಾಡ್ಬಿಟ್ಟು ಹೋಗಿ ಬಿಸಿನೀರಿನ ಕಾಸಿ. ಅಭಿಷೇಕಕ್ಕಾದ್ರೂ ಎಷ್ಟು ಕಾಸ್ತೀವಿ ನಾವು? ಪ್ರತಿ ತಿಂಗಳಿಗೆ ಒಂದ್ಸರಿ ಬಿಸಿನೀರಿನ ಅಭಿಷೇಕ ನಾವು ಎಣ್ಣೆ ಜಿಡ್ ಆಗಿರ್ತದೆ ದೇವ್ರ ಅಂತೇಳಿ ಮಾಡಿಸ್ತೀವಿ. ಎಷ್ಟು ಕಾಸ್ತಾರೆ ಹೇಳ್ರಿ? ಅಷ್ಟು ನೀರನ್ನು ಮಾತ್ರ ಕಾಸಿದಾಗ ಸ್ವತಃ ಪವನಾಚಾರ್ಯ ಎದ್ದು ಬಂದು ಆ ನೀರನ್ನು ನೋಡ್ತಾರೆ. ಇಷ್ಟು ನೀರು ಕಾಯಿಸ್ಬಾರ್ದು, ನೀರು ಕುದಿತಾ ಇರ್ಬೇಕು ಅಂತ ಹೇಳ್ತಾರೆ. ಬಾಯ್ಲ್ ಆಗ್ತಾ ಇರ್ಬೇಕು ವಾಟರ್ ಅಂತ ಹೇಳ್ತಾರೆ. ಕುದಿತಕ್ಕಂಥ ಬಿಸಿನೀರನ್ನ ಕಾಯಿಸಿ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಪಾತ್ರೆಯಲ್ಲಿ ತಗೊಂಡ್ ಬಂದು ದೇವರಿಗೆ ಅಭಿಷೇಕ ಮಾಡ್ಬೇಕಂತ ಹೇಳಿದಾಗ ನಮ್ಮ ಮನೆಯವ್ರು ಯಾರು ಸುತಾರಾಮ್ ಒಪ್ಪೋದಿಲ್ಲ. ಕೈಯಿಂದ ಈ ತರ್ತೀವಿ, ಗೊತ್ತಾಗ್ತದೆ ನಿಮ್ಗೆ. ಕೈಯಿಂದ ತಮ್ಗೆ ಹಿಡ್ಕೊಳಿಕ್ ಆಗ್ತಾ ಇರ್ತಕ್ಕಂಥ ನೀರನ್ನ ದೇವ್ರಿಗೆ ಹ್ಯಾಕ್ ಆಗ್ತದೆ? ಅಲ್ಲ ಸ್ವಾಮಿ, ನಾವು ಕೇಳ್ತಕ್ಕಂಥ ಪ್ರಶ್ನೆಗೂ ನೀವು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತ ಅವ್ರು ಹೇಳಿದಾಗ ಅನಿವಾರ್ಯ ನೀವು ಮಾಡ್ಲೇಬೇಕು. ಅದೆಲ್ಲ ಮುಂದೆ ನಿಮ್ಗೆ ಉತ್ತರ ಸಿಗ್ಬೋದು ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಅನಿವಾರ್ಯ ಆಗ್ತದೆ, ಅಷ್ಟಮಂಗಲ ಹಾಕಿದ್ಮೇಲೆ ಅದನ್ನು ಬಿಡೋ ಹಾಕಿಲ್ಲ ಅಂತೇಳಿ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಸ್ವಾಮಿ ಪಾದಕ್ಕೆ ಬಿದ್ದು, ಇವತ್ತಿಗೂ ಕೂಡ ಸ್ವಾಮಿ ಪಾದಕ್ಕೆ ಬಿದ್ದು ತಪ್ಪ ಅಂತ ಆಗ್ತೀವಿ. ನೀರು ಮೈ ಮೇಲೆ ಬಿಡಿ ಗುಳ್ಳೆ ಬರ್ತದೆ. ಬಿಸಿನೀರಿನ ಅಭಿಷೇಕ ಹ್ಯಾಕ್ ಮಾಡ್ಬೇಕಂದ್ರೆ ತಲೆ ಮೇಲಿನಿಂದ ಬಿಸಿನೀರಿನ ಅಭಿಷೇಕ ಮಾಡ್ರಿ, ಬರ್ತಕ್ಕಂಥ ಸಮಯದಲ್ಲಿ ಪಾದದ ಮೇಲೆ ಕೈ ಇಡಿ ಅಂತ ಹೇಳ್ತಾರೆ ಅವರು ಪವನಾಚಾರ್ಯ.
ಸ್ವಾಮಿ ತಮ್ಮಿಗೆ ಮುಟ್ಟೋದಕ್ಕೆ ಆಗೋದಿಲ್ಲ, ನೀರ್ ಹಾಕುವಾಗ ಪಾದದ ಮೇಲೆ ಹಾಕಿ ಕೈ ಇಡಬೇಕು, ಸುಡುತ್ತದೆ ಅಂತ ಹೇಳಿದ್ರೆ ಒಂದ್ಸರಿ ಕೈ ಸುಡ್ಬೋದು, ನೀವು ನೀರ್ ಹಾಕ್ರಿ ಫಸ್ಟ್. ನಾನೇ ಅವತ್ತು 2:30 ಸಮಯ ಮಧ್ಯಾಹ್ನ, ಬೆಳಗ್ಗೆ 9:00 ಅಷ್ಟಮಂಗಲ ಸ್ಟಾರ್ಟ್ ಆಗಿದೆ, 2:00 ಇದು ನಡೆದಿರ್ತಕ್ಕಂಥ ಕೆಲಸ. 2:00 ತಲೆ ಮೇಲಿಂದ ಬಿಸಿನೀರು ಅಭಿಷೇಕ ಮಾಡಿದ್ರು. ಅಷ್ಟು ಸುಡ್ತಕ್ಕಂಥ ಬಿಸಿನೀರನ್ನು ತಲೆ ಮೇಲಿಂದ ಅಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಲಿನ ಮೇಲೆ ಅಂದ್ರೆ ಪಾದದ ಮೇಲೆ ಕೈ ಇಟ್ರೆ ದೇಹದ ಎಲ್ಲ ಭಾಗಗಳು ಸುಡ್ತಾ ಇರ್ತದೆ, ದೇವ್ರದ್ದು ಮುಟ್ಟೋದಕ್ಕಾಗೋದಿಲ್ಲ, ಪಾದ ಮಾತ್ರ ತಣ್ಣಗಿರ್ತದೆ. ಅವ್ರು ಕೇಳ್ತಾರೆ ನೀರು ಕೆಳಗಡೆ ಬರೋದ್ರೊಳಗಡೆ ಅಂದ್ರೆ ಮೊಣಕಾಲಿಂದ ಕೆಳಗೆ ನೀರು ಬರೋದ್ರೊಳಗಡೆ ತಣ್ಣಗಾಗಿರ್ತದೆ ನೀರು. ಅವ್ರು ಕೇಳ್ತಾರೆ ಇನ್ನೂ ಹಾಕ್ರಿ ಅಂತ 1:15 ಕೂಡ ನೀರು ಅಭಿಷೇಕ ಮಾಡಿದ್ದಾರೆ. ಇವಾಗ ಒಂದು 4-5 ತಮ್ಗೆ ಮಾಡ್ತಾರೆ ಅಷ್ಟೇ. 1:15 ಕೂಡ ನೀರು ಅಭಿಷೇಕ ಮಾಡಿಸಿದ್ದಾರೆ, ಕೆಳಗಡೆ ಬರೋದ್ರಾಗೆ ನೀರು ತಣ್ಣಗಾಗ್ತದೆ. ಈ ಭಾಗದಲ್ಲಿ ಬಿಟ್ಟು ಬೇರೆ ಭಾಗದಿಂದ ಬಿಸಿನೀರು ಹಾಕಿದ್ರೆ ಬಿಸಿನೀರು ಆಗಿರ್ತದೆ, ತಣ್ಣಗಾಗೋದಿಲ್ಲ ನೀರು. ಬಟ್ ನೀವು ನೋಡೋದು ತಲೆ ಮೇಲಿಂದ ಹಾಕೋ ನೀರು ಮಾತ್ರ ಇವಾಗ ನೋಡ್ತೀವಿ, ಯಾಕಂದ್ರೆ ಅಪ್ಪಣೆ ಇರೋದು ಅಷ್ಟೇ ನಮ್ಗೆ. ಆಮೇಲೆ ಅದನ್ನು ಮುಂದೆ ಹೇಳ್ತೀನಿ ಏನು ಅಂತೇಳಿ. ಇಲ್ಲಿ ಅವ್ರು ಬೇರೆ ಭಾಗದಿಂದ ನೀರು ಹಾಕ್ತಾರೆ, ಹೃದಯ ಭಾಗದಿಂದ ಕೆಳಗಡೆ ನೀರು ಹಾಕ್ತಾರೆ, ಕೆಳಗಡೆ ಬಂದ್ರೆ ಬಿಸಿನೀರಾಗಿರ್ತದೆ. ಒಂದು 5-6% ಹೀಟ್ ಕಡಿಮೆ ಆಗ್ತದೆ ಹೊರತಾಗಿ ಬಿಸಿನೀರಾಗಿರ್ತದೆ. ಬಟ್ ತಲೆ ಮೇಲಿಂದ ಬಂದ್ರೆ ಮಾತ್ರ ನೀರು ತಣ್ಣಗಾಗ್ತದೆ, ಬಿಸಿ ಆಗಿರೋದಿಲ್ಲ. ದೇಹದ ಎಲ್ಲ ಭಾಗಗಳು ಸುಡ್ತಾ ಇರ್ತದೆ, ಪಾದ ಮಾತ್ರ ತಣ್ಣಗಿರ್ತದೆ. ಅವ್ರು ಹೇಳ್ತಾರೆ ಇದು ನಿಮ್ಮ ದೇವರಲ್ಲಿ ಇರ್ತಕ್ಕಂಥ ಶಕ್ತಿ. ಮೊದಲನೇ ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಉತ್ತರ ಇದು, ನನ್ನಲ್ಲಿ ಶಕ್ತಿ ಇದೆ, ಅದಕ್ಕಾಗಿ ನಾನು ಇಲ್ಲಿ ಇರ್ತೀನಿ ಅಂತ ಅವ್ನು ನಿಮಗೆ ಹೇಳ್ತಾ ಇದ್ದಾನೆ. ನೀವು ಯಾತಕ್ಕಾಗಿ ಅವ್ನು ತೆಗಿಬೇಕಂತ ಮಾಡಿದ್ರಿ, ಈ ದೇವರ ಮೂರ್ತಿಯಲ್ಲಿ ಶಕ್ತಿ ಇಲ್ಲ, ಇದೆಲ್ಲ ಪವರ್ ಕಳ್ಕೊಂಡಿದೆ, ಅದಕ್ಕಾಗಿ ಇದನ್ನ ತೆಗೆದು ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ನೀವ್ ಅಂದಿದ್ರಿ, ಅದಕ್ಕೆ ನನ್ನ ಹತ್ರ ಶಕ್ತಿ ಇದೆ, ಅದಕ್ಕಾಗಿ ನಾನು ಇರ್ತೀನಿ ಅಂತ ಅವ್ರಿಗೆ ಹೇಳು ಅಂತ ಹೇಳ್ತಾ ಇದ್ದೇನೆ ಸ್ವಾಮಿ ಅಂತ ಹೇಳ್ತಾರೆ. ನಮಗೆ ನಾವು ಸಾಷ್ಟಾಂಗ ನಮಸ್ಕಾರ ಆಗ್ತೀವಿ, ನಾವು ನಿಜ ಆಗ್ತಾಗ ಅವನ ಹತ್ರ ಪವರ್ ಇಲ್ಲ ಅಂತ ಹೊರಗಡೆ ಹಾಕಕ್ ರೆಡಿ ಆಗಿದ್ವಿ. ನಾವು ಆ ಮೂರ್ತಿಗೆ ಏನೋ ಆಗಿದೆ ಅನ್ನೋ ಅರ್ಥ ಏನೋದು ಅಂದ್ರೆ ಶಕ್ತಿ ಕಳ್ಕೊಂಡಿದೆ ಅಂತ, ಅದಕ್ಕೆ ನಾನು ಇಲ್ಲಿ ಇರ್ತೀನಿ ಅಂತ ಸ್ವಾಮಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ನೀವು ನಂಬೋದಕ್ಕಾಗದೆ ಇರ್ಬೋದು, ನಾವೆಲ್ಲ ಇದನ್ನ ಅನುಭವಿಸಿದೀವಿ. ಸರಿ ತಪ್ಪಾಯ್ತು ಅಂತ ನಮಸ್ಕಾರ ಮಾಡಿದಾಗ ಅವ್ರು ಒಪ್ಪೋದಿಲ್ಲ. ಅವರು ಪ್ರಾಯಶ್ಚಿತ್ತಕ್ಕೆ ಒಂದು ಪ್ರಶ್ನೆ ಹಾಕ್ಬೇಕು ಅಂತ ಕೇಳ್ತಾರೆ. ಅಂದ್ರೆ ಅಷ್ಟಮಂಗಲಕ್ಕೆ ಒಂದು ಪ್ರಾಯಶ್ಚಿತ್ತ ಕಂಪಲ್ಸರಿ, ಅಷ್ಟಮಂಗಲ ಹಾಕ್ಸಿರೋ ಅದಕ್ಕೊಂದು ಪ್ರಾಯಶ್ಚಿತ್ತ ಹಾಕ್ಬೇಕು. ಅಲ್ಲದೆ ಇಲ್ಲಿ ದೇವರನ್ನ ಪರೀಕ್ಷೆ ಮಾಡಿರೋದಕ್ಕಾಗಿ ಅನಿವಾರ್ಯತೆಯಾಗಿ ಪ್ರಾಯಶ್ಚಿತ್ತ ಹಾಕ್ಲೇಬೇಕು ನೀವು ಅಂತ ಹೇಳ್ತಾರೆ. ಅವಾಗ ನಮಗೆ ಭಯ ಸ್ಟಾರ್ಟ್ ಆಗ್ತದೆ. ದೇವ್ರ ಏನಾದ್ರು 1 kg ಬಂಗಾರದ ಕಿರೀಟ ಮಾಡಿಸಿ ತಂದಿಡು ಅಂತೇಳಿ ಅರ್ಚಕರಿಗೆ ಅಂತ ಹೇಳಿದ್ರೆ ನಮ್ಮ ಹೊಲ ಮನಿ ಮಾರಿದ್ರೆ ನಾವು ಬಂಗಾರ ಬರಕಾಗಿಲ್ಲ. ಇಲ್ಲ ಸ್ವಾಮಿ ತಪ್ಪಾಯ್ತು ಅಂತ ನಾವು ಕೇಳ್ತೀವಿ, ಪ್ರಾಯಶ್ಚಿತ್ತ ಯಾಕು ಅಂತ ಕೇಳಿದಾಗ ಅವ್ರು ಒಪ್ಪೋದಿಲ್ಲ. ಪ್ರಾಯಶ್ಚಿತ್ತಕ್ಕೆ ಪ್ರಶ್ನೆ ಹಾಕ್ಲೇಬೇಕು ಅಂತೇಳಿ ಮತ್ತೊಂದು ಪ್ರಾಯಶ್ಚಿತ್ತದ ಪ್ರಶ್ನೆ ಹಾಕಿದಾಗ ಅಲ್ಲೊಂದು ಮಾರ್ಮಿಕವಾದ ಉತ್ತರ ಸಿಗ್ತದೆ. ಅದು ನಿಮ್ಗೆ ಸಂಬಂಧಪಟ್ಟಿರೋದಲ್ಲ, ನಮ್ಗೆ ಸಂಬಂಧಪಟ್ಟಿರೋದು. ಹೇಳಿದ್ರೆ ನಾಚಿಕೆ ಆಗ್ತದೆ, ಆದ್ರೂ ಹೇಳ್ತೀವಿ ನಮ್ಗೆ. ನಾವು ತಮ್ದೊಂದು ಮುಚ್ಚಿಟ್ಕತ್ತಾರ ಅರ್ಚಕರು ಅಂತ ಅನ್ಸ್ಕೋಬಾರ್ದು ಅಂತೇಳಿ. ಏನ್ ನಡೀತು ಅಂತ ಗೊತ್ತಾಗ್ಬೇಕಲ್ಲ ಅವತ್ತು ಪೂರ್ತಿ ಡೀಟೇಲ್ಸ್. ಇವಾಗ ನಾವೇನ್ ಪೂಜೆ ಮಾಡ್ತೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತು. ಪಾಪ 7:15 ಬಂದಿದ್ದಾರೆ, ಕೆಲವ್ರಿಗೆ ನಿದ್ದೆ ಬರ್ತಾ ಇದೆ. ನಾನು ಹೇಳ್ತಾ ಇರೋದು ಯಾವಾಗ ಮಾಡ್ತಾರಪ್ಪ ಬಿಸಿನೀರಿನ ಅಭಿಷೇಕ ಅಂತ ಕೂತ್ಕೊಂಡಿದ್ದೀರಿ, ನಿಜ ತಾನೆ? ಇಲ್ಲೇನ್ ಪೂಜೆ ಮಾಡ್ತಾರಂತ ಯಾರಿಗೂ ಗೊತ್ತಿಲ್ಲ. ನಾವು 10:30 ಪಂಚಾಮೃತ ಅಂದ್ರೆ ಹೂ ಅಂದ್ರಿ, ಇವಾಗ ತಲೆ ತಿಂತಾ ಇದೀವಿ, ಕೇಳಿಸ್ಕೊಳ್ತಾ ಇದೀವಿ. ಇದಾದ್ಮೇಲೆ ಮತ್ತೇನ್ ತರ್ತಾರ ಅನ್ನೋ ಭಯದಲ್ಲೇ ಇದ್ದೀರಿ ನೀವು. ಹಾಗೆ ಪೂಜೆ ವ್ಯವಸ್ಥೆ ಅಂದ್ರೆ ಅಲ್ಲಿನ ಅರ್ಚಕರಿಗೆ ಮಾತ್ರ ಗೊತ್ತಿರ್ತದೆ ಅದೇನ್ ನಡೀತದೆ. ಇಲ್ಲಿಯ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ಪ್ರತಿನಿತ್ಯ ಪೂಜೆ ಅಭಿಷೇಕಗಳು ನಡೀತಾ ಇತ್ತೆ ಹೊರತಾಗಿ ನೈವೇದ್ಯ ಮಾಡ್ತಿರ್ಲಿಲ್ಲ ಇಲ್ಲಿ ದೇವರಿಗೆ. ಯಾಕೆ ನೈವೇದ್ಯ ಇರಲಿಲ್ಲ ಅಂದ್ರೆ ಹೆಂಗಸರು ಅಂದ್ರೆ ಹೆಣ್ಣು ಮಕ್ಕಳು ಮಾಡಿದ ಅಡಿಗೆ ನೈವೇದ್ಯ ಇಲ್ಲ ಇಲ್ಲಿ ಸ್ವಾಮಿಗೆ. ಗಂಡಸರು ಮಾತ್ರ ಅಡಿಗೆ ಮಾಡ್ಬೇಕು. ಗಂಡಸರು ಅಡಿಗೆ ಮಾಡೋದು ಯಾಕಂತ ಬಿಟ್ಟಿದ್ರು ನಮ್ಮ ಹಿರಿಯರು ಗೊತ್ತಿಲ್ಲ. ಯಾಕಂದ್ರೆ ನವರಾತ್ರಿ ಅಡಿಗೆರು ಬರ್ತಾರೆ, ಅಡಿಗೆ ಮಾಡ್ತಾರೆ ಮಡಿಯಿಂದ, ಅದನ್ನ ತಂದು ನೈವೇದ್ಯ ಮಾಡ್ತೀವಿ ನಾವು. ಪ್ರತಿನಿತ್ಯ ನೈವೇದ್ಯ ಇರಲಿಲ್ಲ. ಆ ಪ್ರಶ್ನೆಯಲ್ಲಿ ನಮ್ಗೆ ಉತ್ತರ ಕೊಡ್ತಾನೆ ಪ್ರಾಯಶ್ಚಿತ್ತದಲ್ಲಿ ಸ್ವಾಮಿ. ಅರ್ಚಕರಿಗೆ ಹೇಳು ಪ್ರತಿನಿತ್ಯ ನನ್ನ ಕನಿಷ್ಠ ಅನ್ನ ಪಾಯಸನಾದ್ರೂ ಮಾಡಿ ನೈವೇದ್ಯ ಮಾಡು ಅಂತ ಹೇಳು, ಅದೇ ಅವ್ರಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ. ನೀವು ನಮ್ಮದೇ ಇರ್ಬೋದು. ನನಗೆ ಬಿಸಿನೀರಿನ ಅಭಿಷೇಕದಕ್ಕಿಂತ ನನಗೆ ಆಶ್ಚರ್ಯ ಅನ್ಸಿರೋದು ಇದು. ನಾವೆಲ್ಲ ಹೇಳ್ತೀವಿ ಯಾರಾದ್ರೂ ಇನ್ನೂ ದೇವ್ರ ನೈವೇದ್ಯ ಆಗಿ ಊಟ ಮಾಡ್ಬೋದು ಅಂದ್ರೆ ದೇವ್ರ ತಿಂತಾನೆ ನಮ್ಮರ ನಂಗೆ ಹಸಿವಾಗಿದೆ ಹಾಕಂತೇಳಿ. ದೇವ್ರು ತಿನ್ನೋದಕ್ಕೋಸ್ಕರ ಕೇಳಿದಾನಲ್ಲ ಇದು, ನಿಜ ತಾನೆ? ನಮ್ ತಪ್ಪೋದು. ಅದು ಎತ್ತಿ ತೋರಿಸಿದಾನೆ. ಪ್ರತಿನಿತ್ಯ ಕನಿಷ್ಠ ಅವ್ರಿಗೆ ಅನ್ನ ಪಾಯಸನಾದ್ರೂ ಮಾಡಿ ನನಗೆ ನೈವೇದ್ಯ ಮಾಡು ಅಂತ ಹೇಳು, ಅದು ಅವ್ರಿಗೆ ಅಷ್ಟೇ ಶಿಕ್ಷೆ ಸಾಕು, ಪ್ರಾಯಶ್ಚಿತ್ತ ಸಾಕು ಅಂತ ಹೇಳ್ತಾನೆ. ನಾವು ಅವರು ಅವಾಗ ಅವ್ರು ಭುವನಾಚಾರ್ಯ ಕೇಳ್ತಾರೆ ಪ್ರತಿನಿತ್ಯ ನೈವೇದ್ಯ ಮಾಡೋದಿಲ್ವ? ಇಲ್ಲ ಸ್ವಾಮಿ ಹೆಂಗ್ ಮಾಡ್ತೀರಿ ಮತ್ತೆ ಪೂಜೆ ಆದ್ಮೇಲೆ ಅಂದ್ರೆ, ಇಲ್ಲ ತೆಂಗಿನಕಾಯಿ ಹೊಡಿತೀವಿ, ಇಲ್ಲ ಹಾಲು ಹಣ್ಣು. ನಮ್ ಜನ ಇದ್ದವ್ರಿಗೆ ಗೊತ್ತಿರ್ತದೆ ನಮ್ದು ನೈವೇದ್ಯ ಅಂದ್ರೆ ಬರೀ ಅನ್ನ ಪಾಯಸ ಮಾಡಿ ಹಿಂಗಿಂಗ್ ಅಂದ್ರೆ ನೈವೇದ್ಯ ಆಗೋದಿಲ್ಲ ನಮ್ದು. ಅದಕ್ಕೊಂದು ಸಣ್ಣ ಹೋಮನೆ ನಡೀತಿದಿಲ್ಲ, ವೈಶ್ಯದೇವ ಅಂತ ಮಾಡ್ಬೇಕು, ಅದೆಲ್ಲ ಅದೊಂದು ಪ್ರೊಸೆಸ್ ಅದು. ಹಂಗಾಗಿ ಬಿಟ್ಟಿದ್ರು ಗೊತ್ತಿಲ್ಲ. ನಮಗೆ ಮತ್ತೆ ಎಕ್ಸ್ಟ್ರಾ 1 hour ಡ್ಯೂಟಿ ಎಕ್ಸ್ಟ್ರಾ ಕೊಟ್ಟ ನೈವೇದ್ಯ ಮಾಡ್ಬೇಕಾದ್ರೆ 1 ತಾಸು ಎಕ್ಸ್ಟ್ರಾ ಆಗ್ತದೆ. ಅಡಿಗೆ ಮಾಡ್ಕೋಬೇಕು ನಾವೇ. ಇವಾಗ ಹೋದ್ನಲ್ರಿ ಇಲ್ಲಿ ಅಡಿಗೆ ಇಟ್ಟಿರ್ತಾರೆ ಹಿಂದಲ್ಲಿ, ನೈವೇದ್ಯಕ್ಕೆ ಮಾಡ್ಬೇಕು, ಅಡಿಗೆ ಒಯ್ದದನ್ನ ಅದು ಎಲ್ಲಿ ಬೇಕಲ್ಲಿ ಮಾಡಂಗಿಲ್ಲ. ಆ ಪ್ರೊಸೆಸ್ ಅದನ್ನ ಮಾಡ್ಲೇಬೇಕು ಅಂದಾಗ ನಾವು ದೀರ್ಘದಂಡ ನಮಸ್ಕಾರ ಮಾಡಿ ನಮ್ ತಪ್ಪಾಗಿದೆ, ನಮ್ಮ ಜನ್ಮಾಂತರಕ್ಕೂ ನೈವೇದ್ಯ ನಿಲ್ಸೋದಲ್ಲ, ಏಕಾದಶಿ ಮತ್ತು ವ್ರತಾಚರಣೆಯನ್ನು ಹೊರತುಪಡಿಸಿ ಪ್ರತಿನಿತ್ಯ ನಿನಗ ಕನಿಷ್ಠ ಅನ್ನ ಪಾಯಸನಾದ್ರೂ ಮಾಡ್ತೀವಿ ಅಂತ ಹೇಳಿ ನೈವೇದ್ಯ ಮಾಡಿ. ನಾವು ಅಷ್ಟೇ ಮಾಡ್ತಿದ್ವಿ, ಅನ್ನ ಪಾಯಸನೇ ಮಾಡ್ತಿದ್ವಿ. ಅವ್ನು ಏನ್ ಕೇಳಿದಾನೆ ಅಷ್ಟೇ ಮಾಡ್ತಿದ್ವಿ. ನಾವು ಹಟ್ಟಿ ಇದ್ದೀವಿ, ಯಾಕೆ ಬೇರೆ ಮಾಡೋದಕ್ಕೆ ನಮಗ್ ಬರೋದಿಲ್ಲ.
ದಿನ ಪ್ರತಿನಿತ್ಯ ಅನ್ನ ಪಾಯಸ ಹುಳಿ ಸಾರು ಮಾಡೋದಕ್ಕೆ ನಮ್ಗೆ ಗೊತ್ತಿಲ್ಲ. ಅನ್ನ ಪಾಯಸ ಮಾತ್ರ ಪ್ರತಿನಿತ್ಯ ನೈವೇದ್ಯ ಮಾಡಿ ನಡೆಸ್ತಾ ಇದ್ದೀವಿ. ಅವತ್ತು 2019 ಫೆಬ್ರವರಿ ಮಾರ್ಚ್ ನಲ್ಲಿ ನಡೆದಿರ್ತಕ್ಕಂಥ ಬಿಸಿನೀರಿನ ಅಭಿಷೇಕ ತಿರ್ಗಾ ನಾವು ಮಾಡ್ಲಿಲ್ಲ. ಎಲ್ಲಿವರೆಗೂ ಅಂದ್ರೆ 2020 ಅಕ್ಟೋಬರ್ 17 ನಡುವೆ ಒಂದು ಸಾರಿ ಮಾಡ್ತೀವಿ. ಯಾತಕ್ಕಾಗಿ ಮಾಡ್ತೀವಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಯಜಮಾನ್ರೆಲ್ಲ ನಾನು ಹೇಳಿದ್ದಕ್ಕೆ ಒಪ್ಕೊಂಡಿರ್ತಾರೆ, ಇಲ್ಲ ಇರ್ಲಿ ಬಿಡಪ್ಪ ದೇವ್ರದ್ದು ಇದ್ರು ಇರ್ಬೋದು ಅಂದಿರ್ತಾರೆ. ಬಟ್ ಇಲ್ಲಿ ಕೆಲವೊಂದು ನಮ್ಮ ವಯಸ್ಸಿನವ್ರು ಇದೀವಿ ನಾವೆಲ್ಲ, ನಾವು ಅಷ್ಟಲ್ಲಿ ಸೊಪ್ಕೊಳ್ಳಿಲ್ಲ. ಯಾಕಂದ್ರೆ ನಾವೆಲ್ಲ ಸೈನ್ಸಿಸ್ಟ್, ವಿಜ್ಞಾನದ ಯುಗದಲ್ಲಿ ಇದೀವಿ ನಾವು. ಏನಪ್ಪ ಅಷ್ಟು ಎತ್ತರ ಮೂರ್ತಿ ಇದೆ, ಅಲ್ಲಿಂದ ಕೆಳಗಡೆ ಬರೋದಕ್ಕೆ ತಣ್ಣಗಾಗೋದಿಲ್ಲ. ನಾವು ಇನ್ನೊಂದ್ಸರಿ ಯಾಕೆ ಮಾಡಬಾರ್ದು ಬಿಸಿನೀರಿನ ಅಭಿಷೇಕ? ನಮ್ಮ ತಂದೆಯವ್ರಿಗೆಲ್ಲ ಕೇಳ್ತೀವಿ, ಇನ್ನೊಂದ್ಸರಿ ಬಿಸಿನೀರಿನ ಅಭಿಷೇಕ ಮಾಡಿ ನಾವು ಪರೀಕ್ಷೆ ಮಾಡೋಣ. ನಮ್ಮ ಮನಸ್ಸಿನಲ್ಲಿ ಏನಂದ್ರೆ ಪವನ್ ಆಚಾರ ಹತ್ರ ಏನಾದ್ರು ಇತ್ತ ಶಕ್ತಿ, ಯಾವ ಮನುಷ್ಯನ ಹತ್ರ ಏನಿದೆ ಅಂತ ಗೊತ್ತಿಲ್ಲ. ಅಷ್ಟಮಂಗಲ್ ಪವರ್ ಹಂಗಿರ್ತದ, ಇದು ಮತ್ತೆ ಮಾಡಿದ್ರೆ ನಡೀತದ. ನಾವು ಕೇಳಿದ್ರೆ ನಮ್ಮ ಮನೆಯವ್ರು ಒಪ್ಕೊಳ್ಳೋದಿಲ್ಲ. ಒಂದ್ಸರಿ ದೇವ್ರನ್ನ ಪರೀಕ್ಷೆ ಮಾಡಿ ಅನುಭವಿಸಿದೀವಿ, ಮತ್ತೆ ಅದನ್ನ ಮಾಡೋದು ಬೇಡ ಅಂತ ಹೇಳ್ತಾರೆ ಅವರು. ಬಟ್ ನಮಗೊಂದು ಅದೊಂದು ಆಶ್ಚರ್ಯ, ಮತ್ತೆ ನಡೀತದ, ಇದು ಮಾಡ್ಬೇಕು ಅವ್ರು ಸುತಾರಾಮ ಒಪ್ಪೋದಿಲ್ಲ. ಅದಕ್ಕೆ ದೇವರೇ ಒಂದು ಸಮಯ ಕಲ್ಪಿಸಿ ಕೊಡ್ತಾನೆ ನಮ್ಗೆ. ಯಾವತ್ತು ಅಂದ್ರೆ 2020 ಮಾರ್ಚ್ 24. ನೆನಪಿದೆಯಾ? ಏನಂತೆ ಲಾಕ್ ಡೌನ್ ಆಗ್ತದೆ ದೇಶ, ನಾವೆಲ್ಲರೂ ಖಾಲಿ ಆಗ್ತೀವಿ. ಅದ್ ಹಿರಿಯರನ್ನ ಯಾರನ್ನು ಪೂಜೆ ಮಾಡೋದಕ್ಕಾಗ್ಲಿ ಹೊರಗಡೆ ಯಾವುದಕ್ಕೂ ಹಿರಿಯರನ್ನು ಬಿಡ್ತಿರೋದಿಲ್ಲ. ನಾವೇ ಪೂಜೆ ಮಾಡೋದಕ್ಕೆ ಬರ್ತೀವಿ. ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಹುಡುಗರು ನಾವೆಲ್ಲರೂ ಬಂದು ಊರು ಸೇರ್ಕೊಂಡಿರ್ತೀವಿ. ಮಾಡೋದಕ್ಕೆ ಕೆಲಸ ಇಲ್ಲ, ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ ಯಾವತ್ತಾದ್ರೂ ಮಾಡ್ಬೇಕಿದಂತ ಬಿಸಿನೀರಿನ ಅಭಿಷೇಕ ಅಂತ ಹೇಳಿ. ಅವಾಗ ದೇವ್ರು ಸಮಯ ಕೊಡ್ತಾನೆ. ಮಾರ್ಚ್ 2024 ಲಾಕ್ ಡೌನು, 29ಕ್ಕೆ 2ನೇ ಬಿಸಿನೀರಿನ ಅಭಿಷೇಕ ಮಾರ್ಚ್ 20ಕ್ಕೆ ನಡೀತದೆ ವೆಂಕಟೇಶ್ವರ ಸ್ವಾಮಿಗೆ. ತುಂಬಾ ಸುಡ್ತಕ್ಕಂಥ ನೀರು, 5 ಕೊಡ ನೀರು ಅಭಿಷೇಕ ಮಾಡಿದೀವಿ ನಾವು. 5 ಜನ ಇದ್ದೀವಿ ಅಣ್ಣ ತಮ್ಮಿದ್ರು. ಯಾಕಂದ್ರೆ ನನ್ನ ಕೈಯಿಂದ ನಡೀತದೆ ಇಲ್ವಾ ಅಂತೇಳಿ ಅವತ್ತು ಮಾಡಿರ್ತಕ್ಕಂಥ ವಿಡಿಯೋನೇ ಇವಾಗ ನಿಮ್ಮೆಲ್ಲ ನೋಡ್ತಾ ಇರೋದು. ಇಷ್ಟು ಜನ ಬರೋದಕ್ಕೆ ಕಾರಣ ಅಂದ್ರೆ ಅವತ್ತು ಮಾಡಿರ್ತಕ್ಕಂಥ ವಿಡಿಯೋ. 2020 ಮಾರ್ಚ್ 29ಕ್ಕೆ 2ನೇ ಬಿಸಿನೀರಿನ ಅಭಿಷೇಕ ನಮ್ಮ ಅನುಮಾನವನ್ನು ಪರಿಹಾರಕ್ಕೋಸ್ಕರ ಮಾಡಿದೀವಿ. ಅವತ್ತು ಕೂಡ ಕೆಳಗಡೆ ನೀರು ಬರೋದ್ರಾಗೆ ತಣ್ಣಗಾಗ್ತದೆ, ನಡೀತದೆ. ಆ ವಿಡಿಯೋ ನಮ್ ಚಿಕ್ಕ ತಮ್ಮ ಇಲ್ಲಿ ರಾಮು ಅಂತೇಳಿ ಇವಾಗ ತೆಲುಗುನಲ್ಲಿ ಹೇಳ್ತಾನೆ ನಿಮ್ಗೆ, ಅವನು ಅದನ್ನ ವಿಡಿಯೋ ಮಾಡ್ಕೊಂಡು, ಯಾಕಂದ್ರೆ ಈಗ ನಾನ್ ಮಾತಾಡೋದನ್ನು ವಿಡಿಯೋ ಮಾಡ್ತಿದ್ದೀರಿ, ಇದನ್ನು ಬೇರೆ ಕಡೆ ಹಾಕ್ತೀರಿ, ಶೇರ್ ಮಾಡ್ತೀರಿ. ಇವಾಗೆಲ್ಲ ಅನಿವಾರ್ಯ ಅದನ್ನು ಶೇರ್ ಆಗ್ತದೆ. ಅವಾಗ ಕರೋನಾನೇ ವೈರಲ್ ಇರೋದ್ರಿಂದ ಇದೆಲ್ಲ ಯಾವಾಗ ವೈರಲ್ ಆಗ್ಬೇಕು? ಅದು ಯಾವಾಗ ಅಂದ್ರೆ ಅದು ಕರೋನಾ ಅದು ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಸೆಪ್ಟೆಂಬರ್ 2020 ಸೆಪ್ಟೆಂಬರ್ 17, 18 ಹೆಚ್ಚು ಕಡಿಮೆ ಡೇಟು. ಆ ಡೇಟಿಗೆ ವೈರಲ್ ಆಗಿ ಮೊದಲನೇ ಕರೆ ಬರ್ತದೆ. MN ಸತ್ಯನಾರಾಯಣ ಅಂತೇಳಿ ಹೈದರಾಬಾದ್ ನಿಂದ ಮಾತಾಡ್ತಾರೆ. ಸ್ವಾಮಿ ನಿಮ್ ದೇವಸ್ಥಾನದಲ್ಲಿ ಈ ರೀತಿ ಬಿಸಿನೀರಿನ ಅಭಿಷೇಕ ಮಾಡ್ತಿರಂತೆ, ನಾವು ನೋಡೋದಕ್ಕೆ ಬರ್ಬೇಕು, ಯಾವತ್ ಮಾಡಿ ತೋರಿಸ್ತೀವಿ. ಬಂತಲ್ಲ ಪರಿಸ್ಥಿತಿ ನಮ್ಗೆ. ಇಲ್ಲ ಆತರ ಯಾರು ತೋರಿಸಿಲ್ಲ. ನಾವು ತೋರಿಸಿಲ್ಲ ಅಂದ್ರೆ ಕೇಳೋದಿಲ್ಲ. ನೀವು ವಿಡಿಯೋ ಹಾಕಿದ್ರಿ, ನಾವು ನೋಡೋದಕ್ಕೆ ಬರ್ತೀವಿ, ಮಾಡ್ಬೇಕು. ಇಲ್ಲ ರೀ ನಾವು ಮಾಡೋದಿಲ್ಲ, ಸ್ವಲ್ಪ ಹಿಂಗೆ ನಡೆದು ಕೊನೆಗೆ ಎಲ್ಲಿಗೆ ಬರ್ತದೆ ಅಂತಂದ್ರೆ, ನೀವು ಮಾಡೋದಿಲ್ಲ ಅಂದ್ರೆ ಬಂದು ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಸನಾತನ ಧರ್ಮ, ಹಿಂದೂ ಧರ್ಮವನ್ನು ಹಾಳು ಮಾಡ್ತೀರಿ, ದೇವರ ಬಗ್ಗೆ ಅಪನಂಬಿಕೆ ಹುಟ್ಟಿಸ್ತೀರಿ ಅಂತೇಳಿ ನೀವು ಅರ್ಚಕರ ಮೇಲೆ, ನಿಮ್ ದೇವಸ್ಥಾನದ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಅವಾಗ ಭಯ ಸ್ಟಾರ್ಟ್ ಆಗ್ತದೆ. ಇಲ್ಲ ಸ್ವಲ್ಪ ಸಮಯ ಕೊಡ್ರಿ ಸತ್ಯನಾರಾಯಣ ಅವರೇ, ನಾನು ಮಾತಾಡ್ತೀನಿ ಅಂತೇಳಿ. ನಮ್ಗೆ ತೆಲುಗು ಬರೋದಿಲ್ಲ. ನಮ್ಮ ಹುಡುಗರ ಜೊತೆ ಮಾತಾಡಿಸಿ ರಿಕ್ವೆಸ್ಟ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿ ನಾವೇನೋ ಸತ್ಯನಾರಾಯಣ ಬಂದ್ರೆ ಮಾಡಿ ಕಳಿಸ್ಬಿಡ್ತಿದ್ವಿ, ಹೆಂಗಾರ ಕಳ್ತನ್ಲೆ. ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಕೊನೆಗೆ ನಮ್ಮ ಮನೇಲಿ ತಿಳಿಸ್ಬೇಕಲ್ಲ ಮೊದಲನೇದಾಗಿ. ನಮ್ಮ ಮನೆಯಲ್ಲಿ ಹಿರಿಯರಿಗೆ ಹೋಗಿ ಹೇಳಿದಾಗ ಮುಖ ಎಲ್ಲ ಉಗಿತಾರೆ, ಯಾರು ಮಾಡ ಅಂತ ಹೇಳಿದ್ರು. ವಿಡಿಯೋ ಯಾಕೆ ಮಾಡಿದ್ರಿ, ಮಾಡಿ ಹಾಳಾಗಿ ಹೋಗಿದ್ರಿ, ಮತ್ತೆ ವಿಡಿಯೋ ಯಾಕೆ ಮಾಡಿದ್ರಿ ಜನರಿಗೆ ಬಿಟ್ರಿ ನೀವು, ಇದೆಲ್ಲ ಕೇಳಿದಾಗ ಅನಿವಾರ್ಯ, ಇವಾಗ ಆಗೋಗಿದೆ, ಅನಿವಾರ್ಯ ಮಾಡೋಣ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ತಂದೆ ಚಿಕ್ಕಪ್ಪ ಅಂದ್ರೆ ಏನ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಬಿಸಿನೀರಿನ ಅಭಿಷೇಕ ಮಾಡೋ ಹಾಗಿಲ್ಲ. ಅವ್ರು ಯಾರು ಫೋನ್ ಮಾಡಿದ್ದಾರೆ ಕರೆಸ್ರಿ, ನಾವು ಅವ್ರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ, ತಪ್ಪಾಗಿದೆ ನಮ್ದು, ನಾವು ಮತ್ತೊಂದ್ಸರಿ ಮಾಡೋದಿಲ್ಲ. ನಾವು ಅವ್ರಿಗೆ ಹೇಳ್ತೀವಿ. ಯಾಕಂದ್ರೆ ಈ ವೈರಲ್ ಅಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ನಮ್ಗೂರಿಗೆ ಗೊತ್ತು ಇವಾಗಿನ ಪೀಳಿಗೆಗೆ ಹೆಂಗ್ ವೈರಲ್ ಆಗ್ತದೆ ಅಂತ ಹೇಳಿದಾಗ. ನಾವ್ ಇಷ್ಟು ಜನ ಸತ್ಯನಾರಾಯಣರಿಗೆ ಪ್ರತಿ ರವಿವಾರ ಕಾಲ್ ಬಿಡ್ಬೇಕಾಗ್ತಿತ್ತು ನಾವು. ನಿಮ್ಗೆ ಅರ್ಥ ಆಗೋದಿಲ್ಲ, ಇದು ವೈರಲ್ ಆದ್ರೆ ತುಂಬಾ ಕಷ್ಟ ಆಗ್ತದೆ, ಅರ್ಥ ಮಾಡ್ಕೊಳ್ರಿ, ಬಿಸಿನೀರಿನ ಅಭಿಷೇಕ ಮಾಡೋಣ, ಅದೇನಾಗ್ತದೆ ಆಗ್ಲಿ ಅಂತ ನಾವು ಮಾಡಕ್ ಬಿಡೋದಿಲ್ಲ ಅಂತ ಅವ್ರು. ಕೊನೆಗೆ ಎಲ್ಲಿಗೆ ಹೋಗ್ತದೆ ಇದು ಪಂಚಾಯತಿ ಅಂತಂದ್ರೆ ಮತ್ತೆ ಪವನಾಚಾರ್ಯ ಹತ್ರಕ್ಕೆ ಹೋಗ್ತದೆ. ಈ ಬಿಸಿನೀರಿನ ಅಭಿಷೇಕ ಮಾಡ್ಬೇಕಾ ಮಾಡಬಾರ್ದ, ಈ ತರ ವೈರಲ್ ಆಗಿದೆ. ಅವ್ರು ಕೇಳ್ತಾರೆ, ಯಾರು ಮಾಡಿದ್ರಿ, ಯಾಕೆ ಮಾಡಿದ್ರಿ ಇದನ್ನ? ಅವತ್ತು ನೀವು ಅದೇ ಪ್ರಶ್ನೆನಲ್ಲಿ ಕೇಳ್ಬೋದಾಗಿತ್ತು. ನನಗೂ ಇದು ತಲೆಗೆ ಬರ್ಲಿಲ್ಲ. ನೋಡೋಣ ಮತ್ತೊಂದ್ ದಿವಸ ನೋಡೋಣ, ಇಲ್ಲ ನೋಡೋಷ್ಟು ಸಮಯ ನಮ್ಗೆ ಉಳಿದಿಲ್ಲ ಇವಾಗ, ಮತ್ತೊಂದ್ಸಾರಿ ಬರೀ. ನಾವು ಅವತ್ತು ಪಾಪ ಅವರು ಖಾಲಿ ಒಂದು 10,000 ತಗೊಂಡೋಗಿದ್ದಾರೆ ಸಂಭಾವನೆ ಅವರು. ಯಾಕಂದ್ರೆ ಇಂಥ ಮೂರ್ತಿ ನಮ್ ಕಣ್ಣಾರೆ ನಮ್ ಜೀವನದಲ್ಲಿ ನೋಡಿದ್ವಲ್ಲ, ಸಾಕು, ನಮ್ ಗುರುಗಳಿಗೆ ಗಾಡಿ ಚಾರ್ಜ್ ಮಾತ್ರ ಕೊಡ್ರಿ ಅಂತೇಳಿ ನಾವು ಅವತ್ತು ಹೇಳ್ತೀವಿ. ಸ್ವಾಮಿ ಇನ್ನೂ 50,000 ಖರ್ಚಾರ್ ಚಿಂತೆಲ್ಲ ಒಂದು ಅಷ್ಟಮಂಗಲ ನಮ್ಮ ಮರ್ಯಾದೆ ಹೋಗ್ತದಲ್ಲ ಅಂತೇಳಿ ಹೇಳಿದಾಗ, ನಾನು ಇಲ್ಲ ಡೆಲ್ಲಿನಲ್ಲಿದ್ದೀನಿ, ಇವಾಗ ಪಕ್ಷಮಾಸ ಇರೋದ್ರಿಂದ ನಾನು ದೇವಸ್ಥಾನದಲ್ಲಿ ಪ್ರಶ್ನೆ ಹಾಕೋಕೆ ಆಗೋದಿಲ್ಲ, ಇಲ್ಲಿಂದಲೇ ಒಂದು ಪ್ರಶ್ನೆ ಹಾಕಿ ಕೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಉತ್ತರ ಸಿಕ್ಕರೆ ಹೇಳ್ತೀನಿ, ಇಲ್ಲಾಂದ್ರೆ ನವರಾತ್ರಿ ಪ್ರತಿಪದ ಅಕ್ಟೋಬರ್ 17 ಮೊದಲನೇ ದಿನ ಅದು ಬರೋದಕ್ಕೆ ಹೇಳ್ರಿ. ಅವತ್ತು ಎಷ್ಟು ಜನ ಬರ್ತಾರೆ ಬರ್ಲಿ, ಅವ್ರೆದ್ರಿಗೆ ಪ್ರಶ್ನೆ ಹಾಕೋಣ, ಧೈರ್ಯ ಕೊಡ್ತಾರೆ ಅವ್ರು 3 ದಿನ ಬಿಟ್ಟು ಫೋನ್ ಮಾಡ್ತಾರೆ. ಪ್ರಶ್ನೆ ಹಾಕಿದ್ರಂತೆ ಅವ್ರು ಡೆಲ್ಲಿನಲ್ಲಿ, ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಉತ್ತರ ಮಾತ್ರ
ಮಾತ್ರ ಸಿಗ್ತದೆ. ನಮ್ಗೆ ಏನು ಉತ್ತರ ಅಂದ್ರೆ ನಿಮ್ ದೇವ್ರು ಒಪ್ಕೊಂಡಿದ್ದಾನೆ ಬಿಸಿನೀರಿನ ಅಭಿಷೇಕ ಮಾಡ್ರಿ, ನಾನು ಭಕ್ತರ ಹತ್ರಕ್ಕೆ ಹೋಗ್ಬೇಕು, ಮಾಡಿ ತೋರಿಸೋದಕ್ಕೆ ಹೇಳ ಅರ್ಚಕರಿಗೆ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾರೆ. ಇಷ್ಟು ಖುಷಿ ನಮ್ಗಂದ್ರೆ ಅರ್ಧ ಯುದ್ಧ ಗೆದ್ದಿದೆ ನಾವು. ಅದ್ರಿಂದ ಇನ್ನೊಂದು ಉತ್ತರ ಇದೆ ಅಂತ ಹೇಳ್ತಾರೆ. ಏನ್ ಉತ್ತರ ಅಂತ ನಾವು ಕೇಳಿದಾಗ, ಈ ಬಿಸಿನೀರಿನ ಅಭಿಷೇಕಕ್ಕೆ ಯಾವುದೇ ರೀತಿ ಸಂಭಾವನೆಯನ್ನು ತಗೊಳ್ಳೋ ಹಾಗಿಲ್ಲ, ಅಂದ್ರೆ ದುಡ್ಡು ಹಣ ತಗೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ ಅಂತ ಹೇಳ್ತೀವಿ. ಸ್ವಾಮಿ ಹೇಳಿದ್ನೋ ಏನ್ ಪವನಾಚಾರ್ಯ ಹೇಳಿದ್ರೆ ಗೊತ್ತಿಲ್ಲ, ನಮಗಂತೂ ದುಡ್ಡು ಇಲ್ಲ ಇದರಿಂದ. ನಮ್ಗೆ ಅವತ್ತು ದುಡ್ಡು ಬೇಕಾಗಿರ್ಲಿಲ್ಲ, ಇದರಿಂದ ಪಾರಾದ್ರೆ ಸಾಕು ಅನ್ನಂಗಾಗಿತ್ತು ನಮ್ಗೆ. ಸರಿ ಸ್ವಾಮಿ ನಾವು ದುಡ್ಡು ತಗೊಳ್ಳೋದಿಲ್ಲ, ಅಲ್ಲ ಪ್ರಮಾಣ ಮಾಡ್ಬೇಕು, ನೀವು ಪ್ರಮಾಣ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸರಿ ನಾನು ನವರಾತ್ರಿ ಪ್ರತಿಪದ ಬರ್ತೀನಿ, ಅವತ್ತು ದೇವ್ರ ಮೇಲೆ ಪ್ರಮಾಣ ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಸರಿ ಅಂತ ಒಪ್ಕೊಂಡಿದೀವಿ. 2020 ಅಕ್ಟೋಬರ್ 17ಕ್ಕೆ ಅವ್ರು ಸಂತನಾರಾಯಣ ಅವ್ರಿಗೆ ಬರಕ್ ಹೇಳ್ತೀವಿ. ಆ ಯಪ್ಪ ಒಂದು 6 ಕಾರ್ ತಗೊಂಡ್ ಬಂದಿರ್ತಾನೆ. ಜನರು ಏನ್ ಹೊಡಿಯೋದಕ್ಕೆ ಬರ್ತಿದ್ದೆ, ನಾವು ನಡಿಲಿಲ್ಲ ಹೊಡಿಬೇಕಂತ ಮಾಡಿದ್ದೆ ನಾವು. 6 ಕಾರ್ ತಗೊಂಡ್ ಇರ್ತಾರೆ. ಅವತ್ತು ಕೂಡ ದೇವ್ರ ಮೇಲೆ ಪ್ರಮಾಣ ಮಾಡಿ ಬಿಸಿನೀರಿನ ಅಭಿಷೇಕಕ್ಕೆ ₹1 ತಗೊಳ್ಳೋದಿಲ್ಲ ಅಂತ ಹೇಳಿ ಅವತ್ತು ಪ್ರಮಾಣ ಆಗಿ ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ಕೂಡ ಯಾರಿಗೆ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ, ಬಿಸಿನೀರಿನ ಅಭಿಷೇಕಕ್ಕೆ ₹1 ಕೂಡ ತಗೊಂಡಿಲ್ಲ. ತಾವೇಳು ಸ್ವಾಮಿ ಇವಾಗ 200 ತಗೊಂಡ್ರಲ್ಲ ಅಂತೇಳಿ, ಅದು ಪಂಚಾಮೃತ ಅಭಿಷೇಕ. ನೀವು ಅದು ಯಾರಿಗೆ ನಾವ್ ಹೇಳ್ತೀವಿ ಮ್ಯಾಂಡೇಟ್ರಿ ಅಲ್ಲ, ಮಾಡಿಸ್ಲೇಬೇಕು ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಅಂತ ಹೇಳೋದಿಲ್ಲ. ನಿಮ್ಗೆ ದೇವರಿಗೆ ಮಾಡಿಸ್ಬೇಕು ಸೇವೆ ಅನ್ಸಿದ್ರೆ ಮಾಡಿಸ್ಬೋದು, ಇಲ್ದಿದ್ರೆ ಬಿಡ್ಬೋದು. ಅವತ್ತೇ 2020 ಅಕ್ಟೋಬರ್ 17 ಜನರಿಗಾಗಿ ನಡೆದಿರ್ತಕ್ಕಂಥ ಬಿಸಿನೀರಿನ ಅಭಿಷೇಕ ಇವಾಗ ಪ್ರತಿ ನವರಾತ್ರಿಯಲ್ಲಿ ಪ್ರತಿ ದಿನ ನಡೀತದೆ. ಇವಾಗೂ ಕೂಡ ಅದು ಬಿಟ್ರೆ ಪ್ರತಿ ರವಿವಾರ ಮಾತ್ರ ನಡೀತದೆ. ಕೆಲವರು ಕೇಳ್ತಾರೆ, ಸ್ವಾಮಿ ರವಿವಾರನೇ ಯಾಕೆ ಮಾಡ್ತೀರಿ ನೀವು ಅಂತ. ದುಡ್ಡು ತಗೋ ಅಂತ ದೇವರಂದಿದ್ರೆ ದಿನ ಮಾಡ್ತಿದ್ವಿ ನಾವು. ನಗ್ತಿರಲ್ಲಮ್ಮ ನೀವು, ನಾವೇನ್ ನಿಮ್ಮ ಮನುಷ್ಯರೆಲ್ಲ ತಿಳ್ಕೊಂಡಿದ್ರೆ ನಮ್ಗೆ ಇಷ್ಟು ಜನರನ್ನ ₹100 ಮಾಡಿದ್ರೆ ನಮ್ಗೆ ಎಷ್ಟು ದುಡ್ಡು ಇವತ್ತು ಹೇಳ್ರಿ ಟಿಕೆಟ್. ಅವತ್ತು ₹100 ಇರ್ತಿತ್ತು ತಾಯಿ, ಇವತ್ತು ಆ ರೇಟ್ ಎಷ್ಟಿರ್ತಿತ್ತೋ ಗೊತ್ತಿರ್ಲಿಲ್ಲ. ನಿಮ್ಗೂ ಗೊತ್ತಿಲ್ಲ, ನಮ್ಗೂ ಗೊತ್ತಿಲ್ಲ. ಯಾಕೆ ನಾವು ತಗೊಂಡಿಲ್ಲ, ನೀವು ಕೊಟ್ಟಿಲ್ಲ. ಈ ದೇವರು ಈ ದುಡ್ಡನ್ನ ಕಾನ್ಸೆಪ್ಟ್ ಯಾಕೆ ತೆಗ್ದಿದ್ದಾನೆ ನಮ್ಮ ನಿಮ್ಮ ನಡುವೆ ಅಂತ ನಮ್ಗೆ ಇವಾಗ ಅರ್ಥ ಆಗ್ತದೆ. ದುಡ್ಡು ಯಾರಾದ್ರೂ ಇಲ್ಲಿ ಕೊಟ್ಟಿದ್ರೆ, ಸಪೋಸ್ ನೀವು ₹100 ಟಿಕೆಟ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ, ನಾವೇ ಇವತ್ತಿಗೆ ಇಷ್ಟೊತ್ತು ನಾನು ತಲೆ ತಿನ್ಸ್ಕೊಂತಿದ್ರೆ ನೀವು ಅಲ್ಲಿ ಅಣ್ಣರು ಎದ್ದಿರ್ತಿದ್ರಿ, ಮರಯ್ಯ ಒಂದು ಮಿನಿಮಮ್ ಅರ್ಧ ಗಂಟೆ ಆಯ್ತು 15 ನಿಮಿಷ ಅಂತ ಹೇಳಿದಿ ನೀನು, ಮೊದಲು ಬಿಸಿನೀರಿನ ಅಭಿಷೇಕ ಮಾಡು, ನಾವು 7:15 ಬಂದಿದ್ದೀವಿ ಬೆಳಿಗ್ಗೆ, ನಾವು ನೋಡಿ ಮನೆಗೆ ಹೋಗ್ತೀವಿ ಅಂತಿದ್ರಿ. ನಿಜ ತಾನೆ? ನಾನು ಇನ್ನೊಂದಲ್ಗೋ ದುಡ್ಡು ಕೊಟ್ಟು ಒಂದು ಟಿಕೆಟ್, ಅದೇ ಸ್ಪೆಷಲ್ ದರ್ಶನ ಅಂತ ತಗೊಂತೀವಲ್ಲ, ನಮ್ಗೆ ಜಲ್ದಿ ಬಿಡಿದ್ರೆ ಚಿಟ್ಟು ಬರ್ತಿರಲ್ಲ. ಇಷ್ಟೊತ್ತು ಕುತ್ಕೊಂಡು ಯಾರು ನೋಡ್ತಿರ್ಲಿಲ್ಲ. ಆಮೇಲೆ 4 ವರ್ಷ ಜನ ಬರ್ತಿರ್ಲಿಲ್ಲ ದುಡ್ಡಿಗೆ ಮಾಡಿದ್ರೆ. ದುಡ್ಡು ಕೊಟ್ಟಾಗ್ಲೇ ನೋಡ್ಕೊಂಡು ಹೋಗ್ಬಿಟ್ಟಿರೋ ನೀವೆಲ್ಲ. ಆಮೇಲೆ ಈ ದುಡ್ಡು ಹೆಂಗೆ ಇರ್ತಿತ್ತು ಗೊತ್ತಾ? ₹100 ಕೊಟ್ರೆ ಸಾಮಾನ್ಯ ಸಾರ್ವಜನಿಕವಾಗಿ ಬಿಸಿನೀರಿನ ಅಭಿಷೇಕ, 5,000 ಕೊಟ್ರೆ ಫ್ಯಾಮಿಲಿಗೆ ಅಷ್ಟೇ. ದುಡ್ಡು ಮಾಡಕ್ ಬಿದ್ದಿರ್ತಿದ್ವಿ ನಾವೆಲ್ಲ. ನಾನು ನಗು ಬರೋದಕ್ಕೆ ಹೇಳ್ತಾ ಇಲ್ಲ ನಿಮ್ಗೆ, ನೀವು ಅರ್ಥ ಮಾಡ್ಕೋಬೇಕು ನಮ್ ಕಷ್ಟ, ಅರ್ಚಕರು ಎಷ್ಟು ಕಷ್ಟವನ್ನು ಒಳಗಿಟ್ಕೊಂಡಿದಾರಲ್ಲ ಅಂತೇಳಿ. ಯಾಕಂದ್ರೆ ದುಡ್ಡು ಅನ್ನೋ ಜಗತ್ನಲ್ಲಿ ಎಷ್ಟೊಂದು ಆಟ ಆಡಿಸ್ತದೆ ಅಂತೇಳಿ 5,000ಕ್ಕೆ ಸ್ಪೆಷಲ್ ಬಿಸಿನೀರಿನ ಅಭಿಷೇಕ. ಮಂಡ್ಯ ಬೆಳಿಗ್ಗೆ ಬಂದ್ಬಿಡ್ರಿ ಮಾಡ್ಕ ಸರ್ ಬರ್ತಿದ್ರು. ಪಾಪ ಅವರು ಯಶೋಧ ಹಾಸ್ಪಿಟಲ್ ಜನರಲ್ ಮ್ಯಾನೇಜರ್ ಅಂತ, ಅವ್ರ ದುಡ್ಡು ಕಡಿಮೆನಾ ಕೊಟ್ಟಿರ್ತಿದ್ರಿ. ಇವತ್ತೊಂದು 50,000 ಜಲ್ದಿ ಮಾಡಿ ಕಳಿಸ್ಬಿಡ್ರಿ, ನಾನು ಹೋಗ್ಬೇಕಂತೇಳಿ. ಅಲ್ಲ, ಇಂಥವೆಲ್ಲ ನಿದರ್ಶನ ಬಂದು ಹೋಗಿದೆ. ಪುಣಾದಿಂದ ಒಬ್ಬ ವ್ಯಕ್ತಿ ಬರ್ತಾರೆ, 31 ಜನ ಅವ್ರ ಫ್ಯಾಮಿಲಿ. ಶುಕ್ರವಾರ ಗುರುವಾರ ಬಂದಿರ್ತಾರೆ. ಸ್ವಾಮಿ ಇಲ್ಲ ನಮ್ಗೆ ಮಾಡಿ ತೋರಿಸ್ರಿ ಇವತ್ತು. ಇಲ್ಲಪ್ಪ ಸರ್ ರವಿವಾರ ಮಾತ್ರ ಮಾಡೋದು. 50,000 ಕೊಡ್ತೀನಿ ಸ್ವಾಮಿ ಮಾಡ್ರಿ. ಯಾಕಂದ್ರೆ ತಿರ್ಗಾ ಪುಣಾದಿಂದ 31 ಜನ ಕರ್ಕೊಂಬರಕ್ 50,000 ಖರ್ಚಾಗ್ತದೆ ನನಗೆ. ದೇವಸ್ಥಾನಕ್ಕೆ ಕೊಡ್ತೀನಿ ಮಾಡ್ರಿ. ತಗೊಂಡಿಲ್ಲ. ಮಾಡಿದ್ರೆ ತಿರ್ಗಾ 31 ಜನ ಯಾರು ಬರ್ತಿರ್ಲಿಲ್ಲ. ಇನ್ನೂ ಒಂದು ಕೊನೆಯ ಉದಾಹರಣೆ ಕೊಡ್ತೀನಿ ನಿಮ್ಗೆ, ಎಂತವ್ರು ಬಂದು ಇರ್ಬೋದು ದುಡ್ಡಿಗಾಗಿ ಅಂತೇಳಿ. ಸುಧಾಮೂರ್ತಿ ಅಮ್ಮನವರು ತಮ್ಗೆಲ್ಲರಿಗೂ ಗೊತ್ತು, ಚಿರಪರಿಚಿತ. ಇನ್ಫೋಸಿಸ್ ನ ಮಾಜಿ ಮುಖ್ಯಸ್ಥರು ಸುಧಾಮೂರ್ತಿ ಅವರು. ಶುಕ್ರವಾರ ಮಂತ್ರಾಲಯಕ್ಕೆ ಬರ್ತಾರೆ. ಮಂತ್ರಾಲಯಕ್ಕೆ ಕಾಮನ್ ಆಗಿ ಬರ್ತಾರೆ ಅವರು. ಇದು 2020ರಲ್ಲಿ ವಿಡಿಯೋ ನೋಡಿದ್ರಂತೆ ಅವರು. 9 ಬಾರಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡಿದ್ರಂತೆ ಡೇಟ್ಗಳನ್ನ. ಕೊನೆಗೆ ಶುಕ್ರವಾರ ಬಂದು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡ್ತಾರೆ. ಅವ್ರ ಹೆಸರು ನಂಬರ್ ಇದೆ ನನ್ನ ಹತ್ರ. ಮ್ಯಾನೇಜರ್ ಫೋನ್ ಮಾಡ್ತಾರೆ ನನಗೆ, ಶಂಕರ್ ಅಂತೇಳಿ. ಮೇಡಮ್ ಅವ್ರು ಇವತ್ತು ದೇವಸ್ಥಾನಕ್ಕೆ ಬರ್ತಾರಂತೆ ಶನಿವಾರ, ಅಂದ್ರೆ ಶುಕ್ರವಾರ ಮಂತ್ರಾಲಯ, ಶನಿವಾರ ದೇವಸ್ಥಾನಕ್ಕೆ ಬರ್ತಾರಂತೆ, ಬಿಸಿನೀರಿನ ಅಭಿಷೇಕ ನೋಡ್ಬೇಕು. ಇಲ್ಲ ನಾವು ಕ್ಯಾಶುವಲ್ ನಮ್ಗೆ ಫೋನ್ ಮಾಡಿದಾಗೆಲ್ಲ ಹೇಳ್ತೀವಿ ರವಿವಾರ ಬನ್ನಿ 10:30ಗೆ. ಇಲ್ಲ ರವಿವಾರ ಬರ್ಬೇಕು 10:30ಗೆ. ಇಲ್ಲ ಮೇಡಮ್ ಅವ್ರು ರವಿವಾರ ಇರೋದಿಲ್ಲ, ಅವ್ರಿಗೆ ಮೀಟಿಂಗ್ ಇದೆ ಬೆಂಗಳೂರಲ್ಲಿ, 9 ಸಾರಿ ಬರ್ಬೇಕು ಅನ್ಕೊಂಡು ಆಫೀಸ್ ಹೋಗಿದ್ದಾರೆ, ದಯವಿಟ್ಟು ಮಾಡ್ಬೇಕು. ಇಲ್ಲ ನಾವು ಮಾಡೋದಿಲ್ಲ. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತದೆ ಕೊಡ್ತಾರಂತೆ. ಇಲ್ಲ ನಾವು ದುಡ್ಡಿಗೆ ಮಾಡೋದಿಲ್ಲ. ಸ್ವಲ್ಪ ಆಸೆ ಹುಟ್ಟಿಸ್ತಾರೆ. 25,000 ಕೊಡ್ತೀವಿ ಮಾಡ್ರಿ ಮೇಡಮ್, ಒಬ್ಬರೇ ಬರ್ತಾರೆ, ಯಾರು ಬರೋದಿಲ್ಲ. ಇಲ್ಲ ರೀ ಆಗೋದಿಲ್ಲ. 50,000 ರೇಟ್ ರೈಸ್ ಆಗ್ತದೆ. 50,000 ಕೇಳ್ತಾರೆ. ಕೊನೆಗೆ 1 ತಾಸು ಬಿಟ್ಟು ಫೋನ್ ಮಾಡ್ತೇನೆ, ₹1,00,000 ಕೊಡ್ತಾರೆ ದೇವಸ್ಥಾನಕ್ಕೆ ಮಾಡ್ರಿ. ಸತ್ಯ, ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮ್ಗೆ. 1,00,000 1 ಲಕ್ಷ ಅಲ್ಲ 10 ಲಕ್ಷ ಕೊಟ್ಟರು ಕೂಡ ನಾವು ಮಾಡೋದಿಲ್ಲ. ಸ್ವಾಮಿ ನಿಮಗೂ ಪ್ರಾಮಿಸ್ ಮಾಡಿಲ್ಲ, ದೇವ್ರಿಗೆ ಪಾದ ಮುಟ್ಟಿ ಪ್ರಮಾಣ ಮಾಡಿದ್ದೀವಿ. ಅರಿಷ್ಟ ಪಡೆದು ಹೋಗ್ತೀವಿ ನಾವು ದುಡ್ಡು ತಗೊಂಡ್ರೆ. ಮಾಡೋದಿಲ್ಲ ಅಂತ ಹೇಳ್ತೀವಿ. ಅವರು
ಕೊನೆಗೆ ಇದಕ್ಕೆ ದುಡ್ಡಿಗೆ ಬಗ್ಗೋದಿಲ್ಲ ಅಂತ ಹೇಳಿ ರೆಕಮೆಂಡ್ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಯಾರು ಫೋನ್ ಮಾಡಿರ್ಬೋದು ಹೇಳಿ? ನಾವು ಮೊದಲನೇದಾಗಿ ಮೂರ್ತಿ ವಿಸರ್ಜನೆ ಮಾಡ್ತೀವಿ ಅಂತ ಯಾರ ಹತ್ರ ಹೋಗಿದ್ದೀವಿ? ಮಂತ್ರಾಲಯ ಮಠದ ಸುಬುಧೇಂದ್ರ ಶ್ರೀಪಾದಂಗಳವರು, ಅವರಿಂದ ನಮ್ಗೆ ಫೋನ್ ಮಾಡಿಸ್ತಾರೆ. ನಿಮ್ದು ಅಂತದ್ದು ಮರ ದುಡ್ಡು ಕೊಡ್ತೀವಿ ಅಂತಾರೆ, 1 ಲಕ್ಷ ತಗೊಂಡು ಮಾಡಕ್ಕಾಗೋದಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ನಮ್ಗೆ ಮಾಡಿ ಕಳಿಸ್ರಿ, ದುಡ್ಡು ತಗೊಳ್ಳಿಲ್ಲ ಪಾಪ ಅವ್ರ VVIP ಅವರು ಬರೋದೇ ಕಷ್ಟ ಈ ಕಡೆ ಎಲ್ಲ, ಮಾಡಿ ತೋರಿಸ್ರಿ ನಿಮ್ದೇನ್ ಗಂಟು ಹೋಗ್ತದೆ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ನಾವು ಮಾಡಂಗಿಲ್ಲ, ಪ್ರತಿ ರವಿವಾರ ಮಾತ್ರ ಮಾಡಿ, ನೀವು ಬೇಕಾದ್ರೆ ಬಂದು ಮಾಡಿ, ನಮ್ದು ಅಬ್ಜೆಕ್ಷನ್. ನೀವು ಬೇಕಂದ್ರೆ ಯಾಕಂದ್ರೆ ಅವ್ರಿಗೆ ಎದುರು ಮಾತಾಡಕ್ ಬರಂಗಿಲ್ಲ, ಎದುರು ನಮ್ಮ ಗುರುಗಳವರು ಎದುರು ಮಾತಾಡಕ್ ನಾವು ಹೊರಗಡೆ ನಿಲ್ತೀವಿ, ಸುಧಾಮೂರ್ತಿ ಅವ್ರು ಇಲ್ಲಿ ಇರ್ತಾರೆ, ನೀವು ಮಾಡಿ ತೋರಿಸ್ರಿ. ನಿಮ್ದು ವಿಚಿತ್ರ ಆಯ್ತು ಅಂತೇಳಿ ಅವ್ರು ಸರಿ ಆಯ್ತು ನಾಳೆನೆ ಬರ್ತಾರೆ ತಗೊಳ್ರೆ ಫೋನ್ ಮಾಡ್ತಾರೆ, ಅವರಿಗೆ ಕನ್ವಿನ್ಸ್ ಮಾಡಿ ಹೇಳ್ತಾರೆ, ರವಿವಾರ ಸುಧಾಮೂರ್ತಿ ಅವರು ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಸಾಮಾನ್ಯರಂತೆ ಕೂತ್ಕೊಂಡು ₹1 ಕೊಡದೆ ದೇವಸ್ಥಾನದ ಹಿಸ್ನೀರ್ ನಕ್ಷಕ ಅವರು, ಅವ್ರ ಅಕ್ಕನ ಗಂಡ ಅಕ್ಕ, 3 ಜನ ಬಂದಿದ್ರು, ಅವ್ರ ಟೀಮ್ ಬಂದು ನೋಡ್ಕೊಂಡು ಹೋಗ್ತಾರೆ. ಅವರು ಅವತ್ತು ಮುಗಿದು ಎದ್ದ ಮೇಲೆ ₹50,000 ದೇವಸ್ಥಾನಕ್ಕಾಗಿ ಇಟ್ಕೊಳ್ರಿ ಅಂತ ಕೊಡಕ್ ಬರ್ತಾರೆ. ಅಮ್ಮ ಬೇಡ, ನಿಮ್ಮಂತವ್ರು 50,000 ಕೊಟ್ರೆ ದೇವಸ್ಥಾನ ಜೀರ್ಣೋದ್ಧಾರ ಆಗೋದಿಲ್ಲ, ದೇವಸ್ಥಾನಕ್ಕಾಗಿ ಏನಾದ್ರು ಮಾಡ್ರಿ ಅಂತ ಕೇಳ್ಕೊಂಡಾಗ ಅವ್ರು ಹೊರಗಡೆ ಓಡಾಡುವಾಗ ನೀವೆಲ್ಲ ಕಾಲ್ಗಿಲೆಲ್ಲ ತೊಳ್ಕೊಂಡ್ ಬರ್ತಿರಲ್ಲ, ಪ್ರತಿಯೊಬ್ಬರಿಗೂ ಅದೇ ಪದ್ಧತಿ ಇಟ್ಟಿದ್ದೀವಿ, ಬಂದವ್ರು ಕಾಲ್ ತೊಳ್ಕೊಂಡೆ ಒಳಗಡೆ ಬರ್ಬೇಕಂತೇಳಿ. ಆ ಟೈಮಲ್ಲಿ ಓಡಾಡುವಾಗ ಅವ್ರಿಗೆ ಕಾಲಿಗೆ ಹರಳುಗಳು ಚುಸ್ತಾ ಇದ್ವಂತೆ. ಈ ತರ ಬಂಡೆ ಇರಲಿಲ್ಲ ಅವತ್ತು. ಅವ್ರು ಹೇಳ್ತಾರೆ, ದೇವಸ್ಥಾನಕ್ಕೆಲ್ಲ ಸುತ್ತ ಪ್ರಾಂಗಣ ಬಂಡೆ ಹಾಸ್ಕೊಡ್ತೀವಿ ದೇವಸ್ಥಾನಕ್ಕೆ. ಹೋಗಿ 6 ತಿಂಗಳದಲ್ಲೇ ಕೆಲಸ ಮಾಡಿದ್ದಾರೆ. ಸರಿ ಸುಮಾರು ಅವ್ರು ಎಷ್ಟಾಗಿವೆ ಅಂತ ನಮ್ಗೆ ಲೆಕ್ಕ ಕೊಟ್ಟಿಲ್ಲ, ಬಂದಿರೋದ್ರ ಮೇಲೆ ನಾವು ಲೆಕ್ಕ ಹಿಡಿದಿದ್ದೀವಿ, ₹30 ಲಕ್ಷ ಖರ್ಚಾಗಿದೆ ದೇವಸ್ಥಾನದ ಹೊರಾಂಗಣಕ್ಕೆ ಸಂಪೂರ್ಣ. ಇನ್ನೂ ಕೂಡ ಬಂಡೆ ಹಾಸೋದ್ ಕೆಲಸ ಬಾಕಿ ಉಳಿದಿದೆ. ಅವ್ರು ಹೋಗಿದ್ದಾರೆ, ಬಂದಿಲ್ಲ, ನವರಾತ್ರಿ ಹೋಗಿರೋರು ಬಂದಿಲ್ಲ. ಅವ್ರು ಮೇಡಮ್ ಅವರೇ ಬರ್ತೀನಿ ಅಂತ ಹೇಳಿದ್ದಾರೆ. ಸಂಕ್ರಮಣ ಆದ್ಮೇಲೆ ಬಂದು ನಾನು ಮತ್ತೊಂದ್ಸರಿ ಚೆಕ್ ಮಾಡ್ಬಿಟ್ಟು ಇನ್ನೂ ಏನ್ ಮಾಡೋದಿದೆ ದೇವಸ್ಥಾನಕ್ಕೆ ಸಾಧ್ಯ ಅನ್ನೋ ಪ್ರಯತ್ನ ಮಾಡಿ. ನಾವು 50,000 ತಗೊಂಡಿದ್ರೆ ಅಲ್ಲಿ ಕೆಲಸ ಆಗ್ತಿತ್ತ. ಇಂಥವು ಸಾಕಾಗಷ್ಟು ದರ್ಶನಗಳು ಬರ್ತದೆ, ಇಂಥ ಸಾಕಾಗಷ್ಟು ಜನ ದುಡ್ಡು ಕೊಡ್ತೀವಿ ಅಂತ ಬಂದಿದ್ದಾರೆ. ನಾವು ಇದನ್ನ ಅದಕ್ಕೆ ಯಾಕೆ ಅಷ್ಟು ಹೊತ್ತಿಂದ ಬಂದು ತಲೆ ತಿಂದೆ ನಿಮಗೆ ಅಂದ್ರೆ, ನಾವಿದನ್ನು ದುಡ್ಡಿಗಾಗಿ ಮಾಡಿದ್ದಲ್ಲ, ರೊಕ್ಕಕ್ಕಾಗಿ ಮಾಡಿರೋದಲ್ಲ, ಹಣಕ್ಕಾಗಿ ಮಾಡಿರೋದಲ್ಲ. ಇದು ನಾವೇನನ್ನೋ ಪರೀಕ್ಷೆ ಮಾಡೋದಕ್ಕೆ ಹೋದಾಗ ದೇವರು ಮತ್ತೇನನ್ನೋ ತೋರಿಸಿದಾನೆ. ಇದು ನಡೀತಾ ಇದೆ, ನಡೆಸ್ತಾ ಇದೀವಿ. ನಾವು ಯಾರಿಗೂ ಪ್ರಾಮಿಸ್ ಮಾಡೋದಿಲ್ಲ, ಇವತ್ತು ಬಿಸಿನೀರನ್ನ ಅಭಿಷೇಕ ಮಾಡ್ತೀವಿ ಬರ್ರಿ ಮಾಡಿ ತೋರಿಸ್ತೀವಿ ಅಂತ. ಅದು ನಾವು ಮಾಡ್ತಕ್ಕಂಥದ್ದಲ್ಲ. ನಾವು ಬಿಸಿ ನೀರನ್ನ ಕಾಸು ಅಭಿಷೇಕ ಮಾಡ್ತಕ್ಕಂಥದ್ದು ಮಾತ್ರ ನಮ್ಮ ಕರ್ತವ್ಯ. ಅದು ಕೆಳಗೆ ಬರೋವಾಗ ತಣ್ಣಗಿರ್ತದೋ ಬಿಸಿ ಆಗಿರ್ತದೋ ಗೊತ್ತಿಲ್ಲ. ಬಿಸಿಯಾಗಿತ್ತು ಅಂತಂದ್ರೆ ನೆಕ್ಸ್ಟ್ ವೀಕ್ ಇಂದ ಬಂದ್ ಮಾಡ್ಕೊಂತೀವಿ. ನಡೀತಾ ಇಲ್ಲ ಬರ್ಬೇಡ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ನಡೆಸಲೇಬೇಕು ಅನ್ನೋ ಅನಿವಾರ್ಯತೆನೂ ನಮ್ಗೆ ಇರದೇ ಇರ್ಬೋದು. ಯಾಕಂದ್ರೆ ಇನ್ನೊಂದೇನಂದ್ರೆ ನಾವ್ ಎಷ್ಟು ಫ್ರೀ ಆಗಿದ್ದೀವಿ ಅಂದ್ರೆ ದುಡ್ಡು ತಗೊಂಡಿದ್ರೆ ಮಾಡಿ ತೋರಿಸಲಿಲ್ಲ ಅಂದ್ರೆ ಬೈಸ್ಕೊಂತಿದೀವಿ ನಾವು. ಹಾಗಾಗಿ ಇದು ದೇವರು ಆ ಒಂದು ಕೃಪೆಯೋ ನೀವೇನಾದ್ರೂ ಹೇಳ್ಬೋದು, ಶಕ್ತಿನೋ, ಇನ್ನೊಂದು ಸೈನ್ಸೋ, ಮುನ್ನೊಂದು ಸೈನ್ಸ್ನವರು ಬಂದು ಹೋಗಿದ್ದಾರೆ. ಈ ನ್ಯೂಸ್ ಚಾನಲ್ಗಳೆಲ್ಲ ಬರ್ತಾರಲ್ಲ, ಅವ್ರು ಇಲ್ಲಿವರೆಗೂ ಕ್ಯಾಮ್ರಾ ಹಾಕೊಳ್ತಾರೆ. ದೇವ್ರು ಹಿಂದೆ ಎಲ್ಲ ತೋರಿಸ್ರಿ, ಏನಾದ್ರು ಐಸ್ ಬಾಕ್ಸ್ ಇಟ್ಟಿರ್ತಾರ ದೇವರಲ್ಲಿ, ನೀವು ಪಾದದಲ್ಲಿ ಹೋಗೋಕೆ ಏನಾದ್ರು ಜಾಗ ಇದೆ ಹಿಂದೆ, ಈ ತರ ಎಲ್ಲ ಹುಚ್ಚುಚ್ಚಾಗಿ ಪ್ರಶ್ನೆಗಳು ಕೇಳ್ತಾರೆ. ಅವನು ದಾಟ್ಕೊಂಡು ಬಂದಿದ್ದೀವಿ. ಕೊನೆಯದಾಗಿ ನ್ಯೂಸ್ 18 ಇಂಡಿಯಾ ಚಾನಲ್ ಅವ್ರು ಬಂದಿದ್ರು, ನ್ಯಾಷನಲ್ ಚಾನಲ್ ಅವರು. ಅವ್ರು ಏನ್ ತಂದಿರ್ಬೋದು ಹೇಳ್ರಿ? ಥರ್ಮಾಮೀಟರ್ ತಂದಿದ್ರು. ನೋಡಿದ್ರಿ ತಾವೆಲ್ಲ, ಇದ್ರಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ನೀವು ನಾವ್ ಅನ್ಕಂತೀವಲ್ಲ, ಅಷ್ಟು ಎತ್ತರ ಮೂರ್ತಿ ಇದೆ, ಕೆಳಗ್ ಹೊರಗಡೆ ತಣ್ಣಗೆ ಹಾಕ್ಬೋದಲ್ಲ, ಅದೇನ್ ವಿಶೇಷ ಅಂತೇಳಿ. ಅವ್ರು ಅದಕ್ಕೆ ಥರ್ಮಾಮೀಟರ್ ತಂದಿದ್ರು. ಅವ್ರ ಓನರ್ ಲಂಡನ್ ನಲ್ಲಿ ಇರ್ತಾನಂತೆ. ನ್ಯೂಸ್ ನೋಡ್ಬಿಟ್ಟು ಅವ್ನು ಹೇಳಿದ, ಅಷ್ಟು ಎತ್ತರದಿಂದ ಇದು ಈಗ ಬರ್ತದೆ, ಏನ್ ತೊಂದರೆ ಇಲ್ಲ, ನೋಡ್ರಿ ಒಂದ್ಸರಿ ಚೆಕ್ ಮಾಡ್ರಿ ನೀವು ಹೋಗಿ ಅಂತೇಳಿ ಆ ಥರ್ಮಾಮೀಟರ್ ತಗೊಂಡು ಬಂದಿದ್ದಾರೆ. ದೇವ್ರು ತಲೆ ಮೇಲಿಂದ ನೀರು ಹಾಕುವಾಗ ಇಲ್ಲಿ ತರ್ತೀವಲ್ಲ, ನಿಮ್ಗೆ ಕೊಡ್ತೀವಿ ನೋಡೋದಕ್ಕೆ ಎಷ್ಟು ಬಿಸಿ ಇದೆ ಅಂತೇಳಿ. ಆ ನೀರನ್ನ ಚೆಕ್ ಮಾಡ್ಬೇಕು ನಾವು. ಮಾಡ್ಕೊಳ್ರಿ ಎಷ್ಟಿತ್ತು ಅದ್ರ ಥರ್ಮಾಮೀಟರ್ ಲಿಮಿಟ್ಸ್ 108 ಡಿಗ್ರಿ. ಅದನ್ನ ಕ್ರಾಸ್ ದಾಟಿ ಹೋಯ್ತದು ಬಿಸಿನೀರು. ಅಂದ್ರೆ ಸ್ವಾಮಿ 110 ಅಂತ ಇಟ್ಕೊಂತೀನಿ, ಎಷ್ಟಾದ್ರೂ ಇಟ್ಕ, ನಮ್ದೇನ್ ತೊಂದ್ರೆ ಇಲ್ಲ. ತಂದವ್ ನೀನ್ ಥರ್ಮಾಮೀಟರ್ 110 ಡಿಗ್ರಿ ಮೆನ್ಷನ್ ಮಾಡ್ಕೊಂತೀವಿ. ಅದ್ರಲ್ಲಿ 110 ಡಿಗ್ರಿ ಅಂತ ಹೇಳ್ತಾರೆ ಅವ್ರು. 108 ಡಿಗ್ರಿ ಕ್ರಾಸ್ ಆಗಿದೆ, 110 ಡಿಗ್ರಿ ಇರ್ಬೋದು ನೀರು ಅಂತ ಹೇಳ್ತಾರೆ ಇಂಜಿನಲ್ಲಿ. ಅವ್ರು ಹೇಳ್ತಾರೆ, ನಿಮ್ಗಿನ್ನು ಈಗ ಕೆಳಗಡೆ ಬಂದು ನೀರು ಅಲ್ಲಿ ಹೋಗಿ ಬಿದ್ದು ಕೂಡಲೇ ತೆಗೆದುಕೊಡ್ತೀವಿ ನಿಮ್ಗೆ ನಾವು. ಅವ್ರು ಒಪ್ಪೋದಿಲ್ಲ, ಅಲ್ಲಿ ಪಾದದಲ್ಲೇ ಬರ್ತಕ್ಕಂಥ ನೀರನ್ನೇ ಕೊಡ್ಬೇಕು ನಮ್ಗೆ. ಇಲ್ದಿದ್ದೆ ಕೆಟ್ಟದಾಗಿ ಹೇಳ್ತಾರೆ. ಅದರಲ್ಲಿ ಎಲ್ಲ ಸುಳ್ಳಿಲ್ಲ, ಅರ್ಚಕರೇನ ಮಾಡ್ತಾರೆ ಅಂತೇಳಿ. ಎಷ್ಟು ಕ್ಯಾಮ್ರಾಗಳಮ್ಮ ಅವತ್ತು ಅಂತಂದ್ರೆ, ಈ ಮೂಲೆಯಲ್ಲಿ ಒಂದು ಕ್ಯಾಮ್ರಾ, ಈ ಮೂಲೆಯಲ್ಲಿ ಒಂದು ಕ್ಯಾಮ್ರಾ, ಅಲ್ಲಿ ಮೇಲ್ಗಡೆ ಒಂದು ಕ್ಯಾಮ್ರಾ. ನಾವೇನಾದ್ರೂ ಮಾಡ್ತೀವಿ ನಮ್ಮನ್ನ ಚೆಕ್ ಮಾಡಕ್ಕೆ. ಇಲ್ಲಿ ಒಂದು ದೊಡ್ಡ ಕ್ಯಾಮ್ರಾ, ಅಲ್ಲಿ ಒಂದು ಕ್ಯಾಮ್ರಾ ರಿಫ್ಲೆಕ್ಟ್ ಆಗ್ತದೆ. ಅವ್ನು ಇಲ್ಲಿಂದ ಲೈವ್ ಕೊಡ್ತಾನೆ ಅದನ್ನ. ಎಷ್ಟು ಭಯ ಆಗಿರ್ಬೋದು ಹೇಳ್ರಿ ನಮ್ಗೆ ಅವತ್ತು. ಸ್ವಲ್ಪ ಏನಾದ್ರೆ ತಣ್ಣೀರಾಗ್ಲಿಲ್ಲ ಅಂತಂದ್ರೆ ಜಗತ್ತಿನ ತುಂಬಾ ನಮ್ದು ವಿಡಿಯೋ ವೈರಲ್ ಅವತ್ತು. ಅಷ್ಟೆಲ್ಲ ಕಷ್ಟದಿಂದ ಭಗವಂತ ಪಾರ್ ಮಾಡಿದ್ದಾನೆ. ಇವತ್ತು ನಡಿಬಹುದು, ನಡೀದೇ ಇರ್ಬೋದು. ನೀವು ಅದಕ್ಕೆ ನಾವು ಬರೋರಿಗೆಲ್ಲ ಹೇಳ್ತೀವಿ, ನಮ್ಮನ್ನು ಪರೀಕ್ಷೆ ಮಾಡೋದು ಬರೀ. ಯಾಕಂದ್ರೆ ನಾವು ದೇವ್ರನ್ನ ಪರೀಕ್ಷೆ ಮಾಡೋದು, ಮತ್ತೆ ನೀವೆಲ್ಲರ ಕಲ್ರೆ ದೇವ್ರನ್ನ ಪರೀಕ್ಷೆ ಮಾಡೋದು ಬೇಡ.
ಯಾಕಂದ್ರೆ ನಾವು ಪರೀಕ್ಷೆ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ನೀವು ವಿಡಿಯೋ ಮಾಡಿರೋರು ನಾವು, ಅದನ್ನು ಸಾಮಾಜಿಕ ಜಾಲತಾಣಕ್ಕೆ ಹಾಕಿರೋರು ನಾವು. ಅದಕ್ಕೆ ನೀವು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬರ್ರಿ, ದೇವ್ರನ್ನ ಪರೀಕ್ಷೆ ಮಾಡೋದು ಬೇಡ ಅಂತ ಹೇಳ್ತೀವಿ. ಇವತ್ತು ಕೂಡ ತಮ್ಮ ಕಣ್ಣೆದುರಿಗೆ ಬಂದಿದ್ದೀರಿ, ತಮ್ಮ ಕಣ್ಣೆದುರಿಗೆ ಈ ಒಂದು ಬಿಸಿನೀರಿನ ಅಭಿಷೇಕ ನಡೀಲಿ ಅಂತ ಹೇಳ್ತೀವಿ. ನೀವು ದೇವಸ್ಥಾನಕ್ಕೆ ಬಂದಿದ್ದೀರಿ, ನೀವು ಬಂದವರಿಗೆಲ್ಲ ಉಚಿತವಾಗಿ ಪ್ರಸಾದಕ್ಕೆ ವ್ಯವಸ್ಥೆ ಕೂಡ ನಾವು ದೇವಸ್ಥಾನದ ಕಡೆಯಿಂದ ಮಾಡ್ತೀವಿ. ಬಂದಿರೋರಿಗೆಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ನಿಮ್ಮನ್ನೆಲ್ಲರನ್ನು ಗಣನಾಗಿ ತಗೊಂಡಲ್ಲಿ ಪ್ರಸಾದ ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಬಿಸಿನೀರಿನ ಅಭಿಷೇಕ ನೋಡ್ಬಿಟ್ಟಿವಿ ಅಂತ ಎದ್ದು ಹೋಗ್ಬಂದಿದೆ, ಊಟ ಮಾಡ್ಕೊಂಡು ಹೋಗಿ. ಬಿಸಿನೀರಿನ ಅಭಿಷೇಕ ಆದ್ಮೇಲೆ ಒಂದು 20 ನಿಮಿಷದಲ್ಲಿ ಅಲಂಕಾರ ಮಾಡ್ತಾರೆ. ಅಲಂಕಾರ ಮಾಡೋ ಸಮಯದಲ್ಲಿ ತೆಲುಗುನಲ್ಲಿ ಹೇಳ್ತಾರೆ. ಅದಾದ ಕೂಡಲೇ ನೈವೇದ್ಯ ಮಹಾಮಂಗಳಾರತಿ ಆಗ್ತದೆ. ಅರ್ಧ ಗಂಟೆ ಒಳಗಡೆ ಎಲ್ಲನೂ ಮುಗೀತದೆ, ಪ್ರಸಾದ ಇರ್ತದೆ. ದಯವಿಟ್ಟು ಪ್ರಸಾದ ಮಾಡ್ಕೊಂಡು ಹೋಗಿ. ನೀವೇನಾದ್ರೂ ಸಹಾಯ ಮಾಡ್ಬೇಕಂತ ಅನ್ಸಿದ್ರೆ ಪ್ರಸಾದಕ್ಕಾಗಿ, ಅನ್ನ ಸಂತರ್ಪಣೆಗಾಗಿ ದೇವಸ್ಥಾನಕ್ಕೆ ಸಹಾಯ ಮಾಡಿ. ನೆರಳಿನ ವ್ಯವಸ್ಥೆಗೆ ಸಹಾಯ ಮಾಡ್ಬೇಕನ್ಸಿದ್ರೆ ಹೊರಗಡೆ ನೀವು ಊಟ ಮಾಡುವಾಗ ಅನಿಸ್ತದೆ ಒಂದು ಟಿನ್ ಶೆಡ್ ಆದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ. ಅದಕ್ಕಾಗಿ ನಾವು ಒಂದು 32 ಲಕ್ಷ ರೂಪಾಯಿದ ಒಂದು ಅನುದಾನ, ಒಂದು ಯೋಜನೆಯನ್ನು ಅನ್ಕೊಂಡಿದೀವಿ. ಏನಾದ್ರೂ ಕೊಡ್ಬೇಕನ್ಸಿದ್ರೆ ನಿಮ್ಮ ಮನೆಯವರ ಹೆಸರಲ್ಲೋ, ನಿಮ್ಮ ಮಕ್ಕಳ ಹೆಸರಲ್ಲೋ, ನಿಮ್ಮ ತಂದೆ ತಾಯಿ ಹೆಸರಲ್ಲೋ ಒಂದು ಟಿನ್ ಶೀಟ್ ಅಂತ ಬರ್ತದಲ್ಲ, 10 ಫೀಟಿಂದ ಒಂದು ಟಿನ್ ಶೀಟ್ 1200 ರೂಪಾಯಿ ಬೀಳ್ತದೆ. ಅಂತದ್ದು ಒಂದನ್ನ ದಾನ ಮಾಡಿ ದೇವಸ್ಥಾನಕ್ಕಾಗಿ, ಹೊರಗಿನ ನೆರಳಿನ ವ್ಯವಸ್ಥೆಗೆ. ಸ್ವಾಮಿ ಏನು ಕೇಳಂಗಿಲ್ಲ ಅಂತ ಮತ್ತೆ ದುಡ್ಡೇ ಕೇಳ್ತಾ ಇದ್ದೀರಿ ಅಂತ ಅನ್ಯತಾ ಯಾರು ಅನ್ಕೋಬೇಡ್ರಿ. ಬಂದಿರೋರೆಲ್ಲ ಕೊಟ್ಟೋಗ್ರಿ ಅಂತ ಯಾರಿಗೂ ಹೇಳೋದಿಲ್ಲ. ನೀವು ನೋಡಿ ದೇವ್ರ ಕೃಪೆ ಪಾತ್ರರಾಗ್ರಿ. ಯಾರಿಗಾಗ್ಲೂ ಕೊಡಬೇಕು ಅಂತ ಅನ್ನಿಸಿದ್ರೆ ಕೊಡ್ರಿ, ಇಲ್ಲಾಂದ್ರೆ ಅನ್ನದಾನಕ್ಕೆ ಸಹಾಯ ಮಾಡ್ರಿ. ನಿಮ್ಮಂತ ಸಾವಿರಾರು ಜನ 4 ವರ್ಷದಿಂದ ಊಟ ಮಾಡಿ ಹೋಗ್ತಾ ಇದ್ದಾರೆ. ಆ ಒಂದು ಪುಣ್ಯ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಯಾಗ್ರಿ ಅಂತೇಳಿ ಕೈ ಮುಗಿದು ಕೇಳ್ತೀನಿ. ಏನು ಕೊಡದೇ ಇದ್ರು ಪರವಾಗಿಲ್ಲ, ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗ್ರಿ. ಅದನ್ನ ವೇಸ್ಟ್ ಮಾಡ್ಬೇಡ್ರಿ. ಯಾರೋ ನಿಮ್ಮಂತವ್ರು ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ ನಡೆಸ್ತಕ್ಕಂಥ ಅನ್ನದಾಸೋಹ, ಅದನ್ನ ವೇಸ್ಟ್ ಮಾಡ್ಬೇಡ್ರಿ. ಪ್ರತಿಯೊಬ್ಬರು ದೇವರಲ್ಲಿ ಮಾಡಿರ್ತಕ್ಕಂಥ ನೈವೇದ್ಯದಿಂದ ಮಾಡಿಕೊಂಡಿರ್ತಕ್ಕಂಥ ಪ್ರಸಾದವನ್ನು ತಾವೆಲ್ಲರೂ ಸ್ವೀಕಾರ ಮಾಡಿ ಹೋಗ್ರಿ ಅಂತ ಹೇಳ್ತೀನಿ. ಇವತ್ತು ನಿಮ್ ಕಣ್ಣೆದುರಿಗೆ ಈ ಬಿಸಿನೀರನ್ನು ತರ್ತಾರೆ. ಅದೇ ಬಿಸಿನೀರು ಎಷ್ಟು ಬಿಸಿಯಾಗಿದೆ ಅಂತ ನಿಮ್ಗೆ ನೋಡೋದಕ್ಕೆ ಕೊಡ್ತಾರೆ. ಎಲ್ಲರೂ ಒಳಗಡೆ ಕೈ ಎತ್ತಿ ಒಂದ್ ಸ್ವಲ್ಪ ಸುಟ್ಕೊಂಡು ನೋಡ್ರಿ, ಏನಾಗಿಲ್ಲ. ದೇವ್ರು ಪ್ರತಿ ವಾರ ಸುಟ್ಕೊಳ್ತಾನೆ. ಸುಟ್ಕೊಂಡು ನೋಡಿ ಆ ಅಂತದ್ದೇ ಬಿಸಿನೀರನ್ನು ದೇವರಿಗೆ ಅಭಿಷೇಕ ಮಾಡ್ತಾರೆ. ಮಾಡಿದ ವಿತಿನ್ 2 ಸೆಕೆಂಡ್ ಒಳಗಡೆ ಹೊರಗಡೆ ತಂದು ಕೊಡ್ತಾರೆ. ಆ ನೀರನ್ನು ತಗೊಂಡು ಹೋಗ್ರಿ. ಕೆಲವರು ಟೆಸ್ಟ್ ಮಾಡ್ಸಕ್ ಹೋಗ್ತಾರೆ, ಅದ್ರಲ್ಲಿ ಏನಾದ್ರು ಕೆಮಿಕಲ್ ಹಾಕಿರ್ತಾರಂತೆ. ಒಯ್ದವ್ರು ಯಾರು ವಾಪಸ್ ಬಂದಿಲ್ಲ ಅಂದ್ರೆ ಅದ್ರಲ್ಲಿ ಏನು ಇಲ್ಲ ಅಂತ ನಾವು ಅನ್ಕೊಂಡಿದೀವಿ. ಕೆಲವೊಬ್ರು ಸ್ವಾಮಿ ನಾವು ದಿವಸ ಮನೆಯಲ್ಲಿ ತೀರ್ಥಾಗಿ ತಗೊಳ್ತಿದೀವಿ, ನಮ್ಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇತ್ತು, ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಅದು ಆಯ್ತು, ನಾವು ಯಾವುದನ್ನು ಸಜೆಸ್ಟ್ ಮಾಡೋದಿಲ್ಲ. ನೀವು ಯಾವುದಕ್ಕಾದ್ರೂ ಹೋಗಿ, ಅದು ಒಳ್ಳೇದ ಕೆಡದೋ ಗೊತ್ತಿಲ್ಲ. ಅಲ್ಲಿ ಹೊರಗಡೆ ನೀರು ಇರ್ತದೆ, ಇಲ್ಲಿಂದ ಎಲ್ಲ ಹೋಗಿ ಸಾಕಾಗಿ ಉಳಿದ್ರೆ ಮಿಕ್ಕಿದ್ರೆ ಅಲ್ಲಿರ್ತದೆ, ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇನ್ನು ಸಾಕಾಗಷ್ಟು ಜನ ಸಂಕಲ್ಪ ಮಾಡಿ ಹರಕೆ ಹೊತ್ತು ದೇವರಿಗೆ ತೆಂಗಿನಕಾಯಿನ ಕಟ್ಟಿಸಿ ಹೋಗ್ತಾರೆ. ಒಂದು ವರ್ಷದೊಳಗಡೆ ಕೆಲಸ ನೆರವೇರಿತು ಅಂತ ಬಂದೇಳಿ ಸ್ವಾಮಿ ಕೆಲವೊಂದು ಸೇವೆಗಳನ್ನು ಮಾಡ್ತಾರೆ. ಯಾಕಂದ್ರೆ ಕಟ್ಟಿಸಿರೋರ್ ಲೆಕ್ಕ ಇಟ್ಕೊಳ್ತೀವಿ, ಬಿಚ್ಚಿದವ್ರ ಲೆಕ್ಕನ ಇಟ್ಕೊಳ್ತೀವಿ. 100 ರೂಪಾಯಿ ಫೀಸ್ ತಗೊಂತೀವಿ ಅದಕ್ಕೆ ನಾವು ಹೆಸರು ಬರ್ಕೊಳ್ಳೋದಕ್ಕೆ. ಯಾಕಂದ್ರೆ ಅದನ್ನ ಕಾಯ್ತಾ ಇರ್ತೀವಿ ನಾವು, ನೀವು ಕಟ್ಟಿರೋ ಕಾಯಿ. ಅದಕ್ಕೆ ಇಲ್ಲಿವರೆಗೂ 896-97 ಜನ ತೆಂಗಿನಕಾಯಿನ ಕಟ್ಟಿದ್ದಾರೆ. ಬಿಚ್ಕೊಂಡು ಹೋಗಿರೋರು 33 ಜನ ಬಿಚ್ಕೊಂಡು ಹೋಗಿದ್ದಾರೆ ಒಂದು ವರ್ಷದೊಳಗಡೆ. ಇಂಥವೆಲ್ಲ ವಿಸ್ಮಯಗಳು ನಡೀತಾ ಇವೆ. ಏನೇನೋ ನಡೆಸ್ತಾನೆ ದೇವರು, ನಡೀತಾ ಇದೆ. ಅದೆಲ್ಲವೂ ದೇವರಿಗೆ ಬಿಟ್ಟಿರೋದು. ನಮ್ಮ ಕೈಯಿಂದ ಯಾವುದು ನಡೀತಾ ಇರ್ತಕ್ಕಂಥದ್ದಲ್ಲ. ನಮ್ಮಲ್ಲಿ ಯಾವುದೇ ಶಕ್ತಿನೂ ಇಲ್ಲ. ಅದೆಲ್ಲವೂ ಸ್ವಾಮಿಯ ಪಾದಕ್ಕೆ ಅರ್ಪಣೆ ಮಾಡಿ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಾನು ಕೊಟ್ಟಿದ್ದೀರಿ. ತಲೆ ತಿರ್ಸ್ಕೊಂಡಿದ್ದೀರಿ, ಮನಸ್ಸಲ್ಲೇ ಬೈಕೊಂಡಿದ್ದೀರಿ. ಯಾವಾಗ ಬಿಟ್ಟಾನು ಇಲ್ಲ ಎದ್ದು ಹೊರಗೋಗ್ಲಿ ಅಂತ ಅನ್ಕೊಂಡಿದ್ರಿ. ಅನ್ಯತಾ ಭಾವಿಸ್ಕೊಡ್ರಿ, ಕ್ಷಮೆ ಇರಲಿ. ಇವಾಗ ಬಿಸಿನೀರಿನ ಅಭಿಷೇಕ ನಡೀತದೆ. ಹರೇ ಶ್ರೀನಿವಾಸ. ದಯವಿಟ್ಟು ಒಂದ್ ಸ್ವಲ್ಪ ಇಲ್ಲಿ ಒಂಚೂರು ಜಾಗ ಮಾಡಿ ಕೊಟ್ರೆ ಸಾಕು. ಅವ್ರನ್ನ ಮುಟ್ಬಾರ್ದು, ಸ್ವಲ್ಪ ಜಾಗ ಮಾಡಿಕಡೆ ಬಿಸಿನೀರು ತರ್ತಾರೆ. ಮಾತಾಡೋದು ಬೇಡ, ಸರಿ ಅದಕ್ಕೆ ಮಾತಾಡ್ಬೇಕು. ನೀವು ದೇವಸ್ಥಾನದಲ್ಲಿ ಇದ್ದೀರಿ ಅನ್ನೋದನ್ನ ತಿಳ್ಕೋಬೇಕು ಫಸ್ಟ್. ಅಲ್ವಾ, ಎದ್ದೇಳ್ಬೇಕು, ಒಳಗಡೆ ಸರಿಬೇಕು ಒಂಚೂರು. ಅಂದ್ರೆ 2 ನಿಮಿಷ ಇಲ್ಲಿರೋರು ಮಾತ್ರ ಪ್ಲೀಸ್. ಸರ್ ಎಕ್ಸ್ಕ್ಯೂಸ್. ಅಷ್ಟೇ, ಸ್ವಲ್ಪ ಸರಿ ದಾರಿ. ಇದೇ ಬಿಸಿನೀರಿಂದ ದೇವರಿಗೆ ಅಭಿಷೇಕ ಮಾಡ್ತಾರೆ. ಈ ನೀರು ಯಾವ ತರ ಇದೆ ಅಂತ ಹೇಳಿ ಎಲ್ಲರೂ ಮುಟ್ಟಿ ನೋಡ್ಬಹುದು. ಎಲ್ಲರ ಹತ್ರ ಬರ್ತೀನಿ, ಅವಸರ ಮಾಡ್ಕೋಬೇಡಿ. ಬಿಸಿನೀರಿದೆ. ಇದೇ వేడి నీళ్ళతో, అంటే ఆ వెండి బిందెలలో వచ్చిన నీళ్ళు ఇవే. ఆ వెండి బిందె ఇదే నీళ్ళతో శ్రీవారి గారికి అభిషేకం జరుగుతుంది. ఈ నీళ్లు ఎలా ఉన్నాయని అందరూ స్పర్శించి చూడొచ్చు. కొద్దిగా మెల్లగా చూడండి, ఎందుకంటే వేడి నీళ్ళు ఇవి. ಬಿಸಿ ನೀರನ್ನ ತಾವು ಮುಟ್ಟಿ ಪರೀಕ್ಷೆ ಮಾಡ್ಕೊಳ್ಬಹುದು. ನಾನ್ ಸರಿತೀನಿ, ನಾನು ಸರಿರಿ ಅಂತ ಹೇಳ್ತಾ ಇದ್ರಿ, ನನ್ಗೆ ಅರ್ಥ ಆಗ್ತಾ ಇದೆ. ಬಿಸಿ ನೀರಿನ ಅಭಿಷೇಕ ನಡೆಯುವಾಗ ನಾನು ಸರಿತೀನಿ. ನಿಮ್ಗೆಲ್ರಿಗೂ ಇದ್ದಲ್ಲಿಗೆ ಬಿಸಿ ನೀರನ್ನ ತಂದು ಕೊಡ್ತಾರೆ, ಎಲ್ಲರೂ ನೋಡ್ಬೋದು. ದಯವಿಟ್ಟು ಗಲಾಟೆ ಮಾಡಬೇಡಿ ಯಾರು. ಸ್ವಲ್ಪ ಮಧ್ಯ ದಾರಿ ಬಿಟ್ಬಿಟ್ರೆ ಅವ್ರು ನಿಮ್ಗೆಲ್ಲರಿಗೂ ತೋರಿಸ್ತಾರೆ.
ಎಷ್ಟು ಬಿಸಿ ಇದೆ ನೀರು ಅನ್ನೋದನ್ನ ತಾವು ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಮಾತಾಡೋದು ಯಾಕೆ? ಮಾತಾಡ್ಬೇಡಿ. ಬ್ಯಾಗ್ ತೆಗೀರಿ. ಆ ಕಡೆ ಬರ್ತೀನಿ. ಬರ್ತಾರೆ, ಎಲ್ರಿಗೂ ತಂದು ತೋರಿಸ್ತಾರೆ. ಭಯ ಬೇಡ, ಗಲಾಟೆ ಬೇಡ. ಮಾತಾಡ್ಬೇಡಿ. ಮಾತಾಡ್ಕೊಡ್ದು ಆಲಯಂ ಇದೆ. ದಯವಿಟ್ಟು ಯಾರು ಮಾತಾಡ್ಬೇಡಿ. ಹಂಗೆ ಒಳಗಡೆ ಒಂಚೂರು ಬೇಗ ಬೇಗ ಕೈ ಹಾಕಿ ನೋಡ್ಕೊಂಬಿಡಿ. ಸ್ವಲ್ಪ ದಾರಿ ಬಿಡ್ಬೇಕಮ್ಮ. ನೋಡ್ರಿ, ಬರ್ತೀನಿ. ಆ ಕಡೆ ಬರ್ತೀನಿ. ನೋಡ್ರಿ ಅಮ್ಮ, ಬೇಗ ನೋಡ್ಬೇಕು. ಸ್ವಲ್ಪ ದಾರಿ ಬಿಡಿ ಅಕ್ಕ. ಹಂಗೆ ಇನ್ನು ಯಾರು ನೋಡೋರು ನೋಡ್ಕೊಳ್ಳಿ. ಬರ್ತೀನಿ. ಆ ಕಡೆ ಬರ್ತೀನಿ. ಅಮ್ಮ ಬರ್ತೀನಿ. ಅಮ್ಮ ಎದ್ದೇಳ್ಬೇಡಮ್ಮ ಹಂಗ. ಯಾರು ಎದ್ದೇಳ್ಬಿಡಿ, ನೀವು ಕೂತಿರೋ ಜಾಗಕ್ಕೆ ಕೊಡ್ತಾರೆ ನೋಡಿ. ಬಂದೆ. ಆ ಕಡೆ ಬರ್ತೀನಿ. ಈ ಕಡೆ ತೋರ್ಸ್ಕೊಂಡು ಬರ್ತೀನಿ. ನೋಡ್ರಿ ಅಮ್ಮ, ಬೇಗ ನೋಡ್ಬೇಕು. ಬೇಗ ಆಗ್ಲಿ. ಬರ್ತೀನಮ್ಮ. ಯಾಕೆ ತೋರ್ಸಲ್ವಾ? ದಾರಿ ಬಿಡಿ. ಇದೆ ಏಕಾಗ್ರತೆಯಿಂದ ದೇವ್ರನ್ನ ನೋಡ್ರಿ ಅಂತ ನಾ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ, ನೀವು ಮಾಡ್ಬೇಡ್ರಿ ಅಂತ ನಾವ್ ಹೇಳ್ತಾ ಇಲ್ಲ. ಮತ್ತೊಬ್ರಿಗೆ ತೊಂದರೆ ಆಗದೆ ಇರೋ ರೀತಿ ನೀವು ಮಾಡ್ಕೊಡ್ರಿ. ಯಾಕಂದ್ರೆ ನಿಮ್ ಕಣ್ಣೊಂದ್ ನೋಡ್ಬೇಕು, ನಿಮ್ ಮ್ಯಾಲ ಮೊಬೈಲ್ ಒಂದ್ ನೋಡ್ಬೇಕು. ಹಂಗಾಗಿ ಹಿಂದಿನವ್ರಿಗೆ ಡಿಸ್ಟರ್ಬ್ ಆಗ್ತದೆ. ನಾವ್ ಯಾಕಂದ್ರೆ ಎಲ್ರಿಗೂ ಬಂದಿರ್ತಕ್ಕಂಥವ್ರಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಅನಿವಾರ್ಯತೆ ಇರೋದ್ರಿಂದ ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಡ್ತಾ ಇದ್ದೀವಿ. ನೋಡ್ರಿ, ಇವಾಗ ಬಿಸಿನೀರಿನ ಅಭಿಷೇಕ ನಡೀತದೆ. ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಒಂದ್ಸಲಿ ಗೋವಿಂದ ಒಂದು ಖಾಲಿ ತಟ್ಟೆ ಇದೆ, ಪರಾತು ಅಲ್ಲಿ ಕಾಣಿಸ್ತಕ್ಕಂತ ಒಂದು ಖಾಲಿ ತಂಬಿಗೆ ಇದೆ. ಆ ತಂಬಿಗೆದಲ್ಲಿಂದ ನೀರ್ ತಗೊಂಡು ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡ್ಬಿಟ್ಟು ಕೆಳಗೆ ಇದಕ್ಕೆ ಬಂದ ತಕ್ಷಣ ಒಂದು ವಿತಿನ್ 3 ಇಲ್ಲ 4 ಸೆಕೆಂಡ್ ಅಲ್ಲೇ ಕೆಳಗಡೆ ತಂದು ಕೊಡ್ತಾರೆ ತಮ್ಗೆ. ಅದನ್ನು ನೋಡ್ಕೋಬಹುದು. ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಅರ್ಚಕರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹೇಳ್ಕೊಂಡು ಬರೋಣ. ವೆಂಕಟರಮಣ ವೆಂಕಟೇಶ ವಾಸುದೇವ ಪ್ರದ್ಯುಮ್ನ ತ್ರಿವಿಕ್ರಮ ಸಂಕರ್ಷಣೋ ಅನಿರುದ್ಧರ್ಷಾಂ ಶೇಷಾದ್ರಿಪತಿ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ ವರಾಹೋ ವಾಮನಶ್ಚೈವ ನಾರಾಯಣ ಗೋಕ್ಷಜ ಶ್ರೀಧರ ಪುಂಡರೀಕಾಕ್ಷೋ ಸರ್ವದೇವಸ್ತುತೋ ಹರಿಂ ಶ್ರೀನಾರಸಿಂಹ ಮಹಾಸಿಂಹ ಸೂತ್ರಾಕಾರ ಪುರಾತನ ನಮಾನಾಥೋ ಮಹೀಭಕ್ತೋ ಭೂರಿರ ಪುರುಷೋತ್ತಮ ಚೂಲಪುತ್ರ ಪ್ರಿಯಾ ಶಾಂತ ಬ್ರಹ್ಮಾವರಪ್ರದ ಶ್ರೀನಿಧಿ ಸರ್ವಭೂತಾನಾಂ ಭಯಕರ್ಭಯನಾಶನ ರಾಮೋ ರಾಮ ಭದ್ರಚ್ಚ ವಾಸೋ ಗಿರಿರವಾಸೋ ಶ್ರೀನಿವಾಸೋ ಶ್ರೀಯಪ್ಪತಿ ಅಚ್ಯುತಾನಂತ ಗೋವಿಂದ ವಿಷ್ಣುರ್ ವೆಂಕಟನಾಯಕ ಸರ್ವದೈವೇಕ ಶರಣಂ ಸರ್ವದೈವೇತ ಕವಚಂ ಸರ್ವದೈವೇತ ಶಿಖಾಮಣಿ ವಿದಿತಂ ಕೀರ್ತನಂ ಯಸ್ಯ ವಿಷ್ಣುರ್ರೋಮಿತ ತೇಜಸ ತ್ರಿಕಾಲೇಯ ಪಟೇ ನಿತ್ಯಂ ಪಾಪಂ ತಸ್ಯ ನ ವಿದ್ಯತೆ ರಾಜದ್ಘೋರೆ ಪಟೇ ಘೋರೆ ಸಂಗ್ರಾಮಯೇತು ಸಂಕಟೆ ಭೂತಸರ್ಪಪೇತ ಪಿಶಾಚಾದಿ ಭಯಂ ನಾಸ್ತಿ ತು ಕದಾಚನಃ ಅಪುತ್ರೋ ಲಭತೆ ಪುತ್ರೋ ನಿರ್ಧನಾಂಗನವಾನ್ ಭವೇತ್ ರೋಗಾತ್ತೋ ಮುಚ್ಯತೆ ರೋಗಾತ್ ಭದ್ರೋ ಮುಚ್ಯೇತೆ ಬಂಧನಾತ್ ಯದ್ದುಷ್ಟಕಮಂ ಲೋಕೆ ತಪ್ತ ಪ್ರಾಸಂಸ ಸಂಶಯಾನ್ ಐಶ್ವರ್ಯಂ ರಾಜಸನ್ಮಾನಂ ಭಕ್ತಿ ಮುಕ್ತೇಜ ಫಲಪ್ರದಂ ವಿಷ್ಣುರ್ಲೋಕೈಕ ಸೋಪಾನಂ ಸರ್ವದುಃಖೈಕನಾಶನಂ ಸರ್ವ ಐಶ್ವರ್ಯ ಪರಂ ಋಣಾನ್ ಸರ್ವಮಾಂಗಲ್ಯಕಾರಕಂ ಮಾಯಾವೇ ಪರಮಾನಂದಂ ದುತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾದ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ವೇಳುಕುಂಡಲವಾಡ ವೆಂಕಟರಮಣ ಗೋವಿಂದ.